ॐ ज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतावधकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्यनामने गौरत्से नमः। हे कृष्णकरुणा सिन्धो दीनबन्धो जगत्पते गोपेश गोपिका कान्त राधा कान्त नमस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯೇಶ್ವರಂ। ಹರೇ ಕೃಷ್ಣ ಎಲ್ಲ ಭಕ್ತಾದಿಗಳಿಗೆ ಆರನೇ ಸ್ಕಂದದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 5 ವರ್ಷದಿಂದ ಈ ಕ್ಲಾಸ್ ನಡೀತಾ ಇದೆ. ಸೊ ಈ 6 ವರ್ಷ ಆಗಿರ್ಬೇಕು. 6 ವರ್ಷದಲ್ಲಿ 5 ಸ್ಕಂದಗಳು ಮುಗಿದಿದೆ. ಈಗ ಆರನೇ ಸ್ಕಂದಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಸೊ ಪ್ರಥಮ 5 ಸ್ಕಂದಗಳಲ್ಲಿ ನಾವು ಆಲ್ರೆಡಿ ಸಾಕಷ್ಟು ಕಥೆಗಳನ್ನು ಕೇಳಿದ್ವಿ. ಪ್ರಥಮ ಸ್ಕಂದದಲ್ಲಿ ಕೃಷ್ಣನ ಮತ್ತೆ ಪಾಂಡವರ ಚರಿತ್ರೆ, 2ನೇ ಸ್ಕಂದದಲ್ಲಿ ಮಹಾವಿಷ್ಣುವಿನ ಸೃಷ್ಟಿ, ಬ್ರಹ್ಮನ ಸೃಷ್ಟಿ, 3ನೇ ಸ್ಕಂದದಲ್ಲಿ ನಾವು ಬ್ರಹ್ಮನ ಪುತ್ರ ಅಂತಹ ಮನುವಿನ ಪುತ್ರರಾದಂತಹ ಕರ್ದಮ, ದೇವಹೂತಿ, ಆಕುತಿ, ಪ್ರಸೂತಿ, ಸೊ ದೇವಹೂತಿ ಮತ್ತೆ ಆ ಕರ್ದಮನ ಕತೆ, ನಂತರ ಆಕುತಿ ಪ್ರಸೂತಿಯ ಕತೆ, ನಂತರ ಪ್ರಿಯವ್ರತ ಉತ್ತನಪಾದರ ಕತೆ 4ನೇ ಸ್ಕಂದದಲ್ಲಿ, 5ನೇ ಸ್ಕಂದದಲ್ಲಿ ನಾವು ಕೇಳಿದ್ದೀವಿ. ಸೊ ಈ ರೀತಿ ಸಾಕಷ್ಟು ಕಥೆಗಳನ್ನ ನಾವು ಆಲ್ರೆಡಿ ಕೇಳಿದ್ದೀವಿ. ವಿಶೇಷವಾಗಿ 5ನೇ ಸ್ಕಂದದಲ್ಲಿ ನಾವು ಜಡಭರತನ ಕತೆ ಮತ್ತು ಭರತ ಮಹಾರಾಜರ ಕತೆ, ನಂತರ ಈ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಕೇಳಿದ್ದೀವಿ. 5ನೇ ಸ್ಕಂದದ ಅಂತ್ಯದಲ್ಲಿ ನರಕಲೋಕದ ವರ್ಣನೆ ಇತ್ತು. ಸೊ ಈ ನರಕಲೋಕಗಳಲ್ಲಿ ಏನೇನಾಗ್ತದೆ, ಯಾವ ರೀತಿ ನರಕ ಯಾತನೆಯನ್ನ ಜನರು ಅನುಭವಿಸ್ತಾರೆ ಅನ್ನೋದನ್ನ ಕೇಳಿದ್ದೀವಿ. ಈಗ ನರಕದ ಯಾತನೆಯ ಬಗ್ಗೆ ಕೇಳಿದ ಮೇಲೆ ಪರೀಕ್ಷಿತ ಮಹಾರಾಜರು ಶುಕದೇವರ ಮಹಾರಾಜರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ಶುಕವ್ಯಾಸ ಸಂವಾದ ಇಲ್ಲಿ ಶುಕ ಮತ್ತೆ ಪರೀಕ್ಷಿತ ಸಂವಾದ ಇಲ್ಲಿ ನಡೀತಾ ಇದೆ. ಸೊ ಶುಕ ಮುನಿಗಳಿಗೆ ಪರೀಕ್ಷಿತ್ ಮಹಾರಾಜರು ಪ್ರಶ್ನೆ ಕೇಳ್ತಾನೆ. ಎಂತಹ ಪ್ರಶ್ನೆ ಅಂತಂದ್ರೆ, ಈ ನರಕದಲ್ಲಿರುವ ಜನರಿಗೆ ಹೇಗೆ ಉದ್ಧಾರ ಆಗ್ತದೆ ಅನ್ನೋದು. ಸೊ ದಟ್ಸ್ ಮೇನ್ ಕ್ವಶನ್. ಆದ್ರೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇವರು ಪರೀಕ್ಷಿತ್ ಮಹಾರಾಜರು ಸಮರೈಸ್ ಮಾಡ್ತಾರೆ, ಏನೇನ್ ಕಲ್ತಿದ್ದೀವಿ ಅನ್ನೋದನ್ನ ಅವರು ಸಮರೈಸ್ ಮಾಡ್ತಾ ಇದ್ದಾರೆ. ಸೊ ಆಲ್ರೆಡಿ PPT ರೆಡಿ ಇದೆ. ಸೊ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನೋಡೋಣ. ಎಲ್ಲರೂ ಕಾಣಿಸ್ತಾ ಇದೆ ಅದು ಪ್ರೆಸೆಂಟೇಷನ್? ಕಾಣಿಸ್ತಾ ಇದೆ ಪ್ರಭುಜಿ. ಕಾಣಿಸ್ತಾ ಇದೆಯಲ್ಲ? ಓಕೆ, ಥ್ಯಾಂಕ್ ಯು. ಸೊ ಈ ಅಧ್ಯಾಯದಲ್ಲಿ ಸುಮಾರು 6 ಭಾಗಗಳಿವೆ, 5 ಭಾಗಗಳು. ಸೊ ಪ್ರಥಮ 6 ಶ್ಲೋಕಗಳಲ್ಲಿ ಪರೀಕ್ಷಿತ್ ಮಹಾರಾಜ ಸಾರಾಂಶವನ್ನು ಹೇಳ್ತಾನೆ, ಇಲ್ಲಿ ಅವರು ಕಲಿತ ವಿಷಯದ ಬಗ್ಗೆ ವಿಚಾರಗಳನ್ನು ಮಾಡ್ತಾನೆ. 7ರಿಂದ 19ನೇ ಶ್ಲೋಕದವರೆಗೆ ಶುಕನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಮತ್ತು ಭಕ್ತಿಯ ಮಹಿಮೆಯನ್ನ ಸ್ಥಾಪಿಸುತ್ತಾನೆ. ರೈಟ್, ಹೇಗೆ ಭಕ್ತಿ ಶ್ರೇಷ್ಠವಾದದ್ದು ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ ಶುಕಮುನಿಗಳು. ನಂತರ ಅಜಾಮಿಳನು ಮರಣದ ಸಮಯದಲ್ಲಿ ಪವಿತ್ರ ನಾಮವನ್ನು ಜಪಿಸುತ್ತಾನೆ, ನಾಮವನ್ನು ಜಪಿಸ್ತಾನೆ, ನಾರಾಯಣ ಅಂತ ಕೂಗ್ತಾನೆ.
ಎಲ್ಲ ಪಾಪಗಳಿಂದ ಮುಕ್ತಿಯಾಗುತ್ತೆ. ನಂತರ ನಾಮಕರಣ ಮಾಡಿದ ತಕ್ಷಣ ವಿಷ್ಣು ದೂತರ ನಡುವಿನ ಸಂಭಾಷಣೆ ಸುಮಾರು ಆ, ಒಂದು 25 ಶ್ಲೋಕಗಳಲ್ಲಿ ವರ್ಣನೆ ಮಾಡಲಾಗಿದೆ. ಇಂಪಾರ್ಟೆಂಟ್ ಸೆಕ್ಷನ್. ಈ ಸಂವಾದದಲ್ಲಿ ಹರಿನಾಮದ ಮಹಿಮೆಯನ್ನು ವರ್ಣಿಸಲಾಗಿದೆ. ವಿಷ್ಣು ದೂತರು ಯಮದೂತರಿಗೆ ಹರಿನಾಮದ ಮಹಿಮೆಯನ್ನು ವರ್ಣಿಸ್ತಾರೆ. ನಂತರ ಅಂತಿಮವಾಗಿ ಅಜಾಮಿಳನ ಪತನ. ಸೊ ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ ಇವತ್ತು. ಓಕೆ. ಸೊ ಈಗ ಶ್ಲೋಕಗಳನ್ನ ಓದ್ತೀನಿ. ಅದಕ್ಕೆ ಅನುವಾದಗಳನ್ನ ಯಾರಾದರೂ ಓದೋದಕ್ಕೆ ಇಚ್ಛೆ ಪಡ್ತಾ ಇದ್ರೆ ತಾವು ಡಿಜಿಟಲ್ ಮಾಡಿ. ಸೊ ತಮಗೆ ಅವಕಾಶ ನೀಡಲಾಗ್ತದೆ. ಸೊ ಯು ಕ್ಯಾನ್ ರೀಡ್ ದ ಟ್ರಾನ್ಸ್ಲೇಷನ್. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಕೆ. 6ನೇ ಸ್ಕಂದದಲ್ಲಿ ಸುಮಾರು 19 ಅಧ್ಯಾಯಗಳು ಮಾತ್ರ ಇವೆ. ಸೊ ಪ್ರಥಮ 3 ಅಧ್ಯಾಯಗಳಲ್ಲಿ ಅಜಾಮಿಳನ ಕಥೆ ಬರುತ್ತದೆ. ಶ್ರೀ ಪರೀಕ್ಷಿತ್ ವಾಚ. ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ. ಏನ್ ಹೇಳ್ತಾರೆ? ನಿವೃತ್ತಿ ಮಾರ್ಗ ಕಥಿತ ಆದೌ ಭಗವತಾ ಯಥಾ ಕರ್ಮಯೋಗೋಪಲಬ್ಧೇನ ಬ್ರಹ್ಮಣಾಯ ಅಸಂಸೃತಿ. ಓಕೆ, ಮಹೇಶ್ವರಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ. ಅನುವಾದ. ಪರೀಕ್ಷಿತ್ ಮಹಾರಾಜ ನುಡಿದ, ಹೇ ಭಗವಾನ್, ಹೇ ಶುಕಮುನಿಗಳೇ, ನೀವು ಈಗಲೇ 2ನೇ ಸ್ಕಂದದಲ್ಲಿ ನಿವೃತ್ತಿ ಮಾರ್ಗವನ್ನು ಕುರಿತು ವಿವರಿಸಿದ್ದೀರಿ. ಅದನ್ನು ಅನುಸರಿಸುವುದರಿಂದ ವ್ಯಕ್ತಿಯು ನಿಶ್ಚಯವಾಗಿಯೂ ಅತ್ಯುನ್ನತ ಗ್ರಹಮಂಡಲವಾದ ಬ್ರಹ್ಮಲೋಕಕ್ಕೆ ಉನ್ನತಿ ಹೊಂದುತ್ತಾನೆ. ಅಲ್ಲಿಂದ ಮುಂದಕ್ಕೆ ಅವನು ಬ್ರಹ್ಮನೊಡನೆ ಆಧ್ಯಾತ್ಮಿಕ ಲೋಕಕ್ಕೆ ಪದೋನ್ನತಿ ಹೊಂದುತ್ತಾನೆ. ಹೀಗೆ ಲೌಕಿಕ ಜಗತ್ತಿನಲ್ಲಿ ವ್ಯಕ್ತಿಯು ಜನನ ಮರಣಗಳ ಪುನರಾವರ್ತನೆ ಕೊನೆಗೊಳ್ಳುತ್ತದೆ. ಸೊ ಇಲ್ಲಿ 2 ಪಥದ ಬಗ್ಗೆ ವರ್ಣನೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗ, 2 ಮಾರ್ಗಗಳಿವೆ. ನಿವೃತ್ತಿ ಮಾರ್ಗ ಅಂದ್ರೆ ಪಾತ್ ಆಫ್ ಲಿಬರೇಷನ್, ಮುಕ್ತಿಯ ಪಥ. ಮತ್ತೆ ಪ್ರವೃತ್ತಿ ಮಾರ್ಗ ಅಂದ್ರೆ ಪಾತ್ ಆಫ್ ಎಂಟ್ಯಾಂಗಲ್ಮೆಂಟ್, ಅಂದ್ರೆ ಹೇಗೆ ಭೌತಿಕ ಬಂಧನದಲ್ಲಿ ಸಿಲುಕಿ ಬಿಡ್ತಾರೆ, ಅದು ಪ್ರವೃತ್ತಿ ಮಾರ್ಗ. ಸೊ 2 ಮಾರ್ಗಗಳನ್ನು ಇಲ್ಲಿ ವರ್ಣನೆ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ನಿವೃತ್ತಿ ಮಾರ್ಗದ ಬಗ್ಗೆ 2ನೇ ಸ್ಕಂದದ ಪ್ರಾರಂಭದಲ್ಲಿ ವರ್ಣನೆ ಮಾಡಲಾಗಿತ್ತು. ಹೇಗೆ ಕ್ರಮವಾಗಿ ಒಬ್ಬ ವ್ಯಕ್ತಿ ತನ್ನ ಭೌತಿಕ ಆಸಕ್ತಿಗಳನ್ನ ಬಿಟ್ಟು ಕ್ರಮವಾಗಿ ಕ್ರಮಮುಕ್ತಿ ಅಂತ ಕರೀತಾರೆ. ಸೊ ಕ್ರಮವಾಗಿ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗಿ ಅಲ್ಟಿಮೇಟ್ಲಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದಿಂದ ಅವನು ಮುಕ್ತಿಯನ್ನ ಪಡೆದುಕೊಳ್ತಾನೆ. ಸೊ ಅದು ನಿವೃತ್ತಿ ಮಾರ್ಗ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಪ್ರೂಪ ಹೇಳ್ತಾರೆ. ಸೊ ಈ ಗುರುಗಳು ಸಿಕ್ಕಿದ್ದಾರೆ ಇಲ್ಲಿ. ಗುರುಗಳು ಸಾಮಾನ್ಯವಾಗಿ ನಿವೃತ್ತಿ ಮಾರ್ಗದ ಬಗ್ಗೆನೇ ಹೇಳ್ತಾರೆ. ಸಾಮಾನ್ಯ ಜನರೆಲ್ಲರೂ ಪ್ರವೃತ್ತಿ ಮಾರ್ಗದಲ್ಲಿ ತೊಡಗಿದ್ದಾರೆ. ಬಿಸಿನೆಸ್ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ. ಸೊ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಾರೆ. ಸೊ ದೇ ಆರ್ ಕ್ವೈಟ್ ಅಬ್ಸಾರ್ಬ್ಡ್ ಇನ್ ಮಟೀರಿಯಲ್ ಡ್ಯೂಟೀಸ್. ಸೊ ಪ್ರವೃತ್ತಿ ಮಾರ್ಗದಿಂದ ಬಂಧನವೇ ಉಂಟಾಗ್ತದೆ, ಆದರೆ ನಿವೃತ್ತಿ ಮಾರ್ಗದಿಂದ ಮೋಕ್ಷ ಉಂಟಾಗ್ತದೆ. ಸೊ ದಯವಿಟ್ಟು ನನಗೆ ಮೋಕ್ಷದ ಬಗ್ಗೆ ನೀವು ತಿಳಿಸಿದ್ದೀರಾ, ತುಂಬ ಧನ್ಯವಾದಗಳನ್ನ ಅಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ವರ್ಯಾನೇಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಅಪಶ್ಯತಾಂ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಶಯ ಪರಃ. ವಿಶೇಷವಾಗಿ ಕೃಷ್ಣನ ಕುರಿತಾಗಿ ಮಾತನಾಡುವುದು ಮೋಕ್ಷಕ್ಕೆ ಕಾರಣ. ಯಾವಾಗ ನಾವು ಕೃಷ್ಣನ ಕುರಿತಾಗಿ ವಿಷಯಗಳನ್ನ ಮಾತನಾಡ್ತೀವಿ, ಕೇಳ್ತೀವಿ, ಅದು ಮೋಕ್ಷಕ್ಕೆ ದಾರಿ ಆಗ್ತದೆ. ಯಾಕೆಂದ್ರೆ ಭಗವಂತನ ಕಥೆ ಕೇಳಿದಾಗ ನಮ್ಮ ಚಿತ್ತ ಶುದ್ಧವಾಗ್ತದೆ, ಭಗವಂತನ ಪ್ರತಿ ನಮಗೆ ಆಕರ್ಷಣೆ ಉಂಟಾಗ್ತದೆ. ಸೊ ಭಗವಂತನ ಬಗ್ಗೆ ಇರುವಂತಹ 2 ಮುಖ್ಯ ಗ್ರಂಥಗಳೆಂದರೆ ಭಗವದ್ಗೀತಾ ಮತ್ತು ಶ್ರೀಮದ್ ಭಾಗವತ.
ಸೊ ಪ್ರಾರಂಭಿಕ ಹಂತದಲ್ಲಿ ನಾವು ಭಗವದ್ಗೀತೆಯನ್ನ ಚೆನ್ನಾಗಿ ಓದಬೇಕು. ನಂತರ ನಾವು ಭಾಗವತವನ್ನ ಕೇಳಬೇಕು. ಸೊ ಭಾಗವತವನ್ನು ಕೂಡ ನಾವು ಕ್ರಮವಾಗಿ ಕೇಳಿದರೆ ಒಳ್ಳೆಯದು. ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ, ತೃತೀಯ ಸ್ಕಂದ, ಚತುರ್ಥ, ಪಂಚಮ ಮತ್ತೆ ಷಷ್ಠ. ಸೊ ಈ ರೀತಿ ಟೋಟಲ್ 12 ಸ್ಕಂದಗಳಿವೆ. ಸೊ ಗ್ರ್ಯಾಜುವಲಿ ನಾವು ಈ 12 ಸ್ಕಂದಗಳನ್ನು ಓದಿದರೆ ಭಗವಂತನ ಪ್ರತಿ ಪ್ರೀತಿ ಮೂಡುತ್ತದೆ. ಸೊ ಭಾಗವತದಲ್ಲಿ ಭಗವಂತನ ಚರಿತ್ರೆಯ ವರ್ಣನೆಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಅವರ ಒಂದು ಗುಣ ಏನೆಂದರೆ ಪರದುಃಖ ದುಃಖಿ. ಇನ್ನೊಬ್ಬರ ದುಃಖವನ್ನ ನೋಡಿ ಅವ್ರಿಗೂ ಕೂಡ ದುಃಖ ಆಗ್ತಾ ಇದೆ. ಇದು ಭಕ್ತನ ಸ್ವಭಾವ. ಸಾಮಾನ್ಯ ಜನರ ಸ್ವಭಾವ ಏನು? ಅವರು ಪರ ದುಃಖ ಸುಖಿ. ಇನ್ನೊಬ್ಬರ ದುಃಖವನ್ನ ನೋಡಿ ಅವರು ತುಂಬಾ ಸುಖ ಪಡ್ತಾರೆ. ಬೇರೆಯವರು ಅವರು ಸುಖ ಪಡ್ತಾರೆ. ರೈಟ್. ಸೊ ಭಕ್ತರು ಇನ್ನೊಬ್ಬರ ದುಃಖವನ್ನ ನೋಡಿ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವರ ದುಃಖವನ್ನ ನೀಗಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಸೊ ಅದಕ್ಕೆ ಪರದುಃಖ ದುಃಖಿ ಅಂತ ಹೇಳಲಾಗಿದೆ. ಸೊ ನಿವೃತ್ತಿ ಮಾರ್ಗ ಈಸ್ ದಟ್ ವಿಚ್ ಲಿಬರೇಟ್ಸ್ ಅಸ್ ಫ್ರಮ್ ಬರ್ತ್ ಅಂಡ್ ಡೆತ್. ಜನ್ಮ ಮೃತ್ಯುವಿನ ಚಕ್ರದಿಂದ ನಮಗೆ ಯಾವುದು ಮೋಕ್ಷವನ್ನು ಕೊಡ್ತದೋ ಅದೇ ನಿವೃತ್ತಿ ಮಾರ್ಗ. ರೈಟ್. ಜನ್ಮ ಮೃತ್ಯು ಚಕ್ರದಿಂದ ಯಾವುದು ನಮ್ಮನ್ನ ಮೋಕ್ಷ ಕೊಡೋಕೆ ಸಾಧ್ಯ? ಕೃಷ್ಣ ಭಕ್ತಿ ಮಾತ್ರ. ಯಾವಾಗ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ಆಗ ನಮ್ಮ ಕೃಷ್ಣ ಭಕ್ತಿಯ ಪ್ರಭಾವದಿಂದ ಆ ಜನ್ಮ ಮೃತ್ಯುವಿನ ಚಕ್ರ ನಿಂತು ಹೋಗ್ತದೆ. ಓಕೆ, ದಟ್ ಸ್ಟಾಪ್ಸ್. ರೈಟ್. ಅಸಂಸ್ಕೃತಿ. ಸಂಸ್ಕೃತಿ ಅಂತಂದ್ರೆ ಈ ಜನ್ಮ ಮೃತ್ಯುವಿನ ಚಕ್ರ. ಅಸಂಸ್ಕೃತಿ ಅಂತಂದ್ರೆ ಜನ್ಮ ಮೃತ್ಯುವಿನ ಚಕ್ರ ನಿಂತು ಹೋಯ್ತು ಅಂತ ಅರ್ಥ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾಹಿ ಪಾಹಿ ಮುರಾರೇ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹೇ ಮೂರ್ಖರೇ, ದಯವಿಟ್ಟು ಗೋವಿಂದನ ಭಜನೆ ಮಾಡಿ, ಕೃಷ್ಣನ ಭಜನೆ ಮಾಡಿ. ಅಂದ್ರೆ ಈ ಗೋವಿಂದನ ಭಜನೆಯಿಂದಲೇ ನಾವು ಭಗವಂತನನ್ನು ಪಡೆದುಕೊಳ್ಳಬಹುದು. ಜನ್ಮ ಮೃತ್ಯುವಿನ ಚಕ್ರದಿಂದ ನಾವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಅದಕ್ಕೆ ಗೋವಿಂದನ ಸ್ಮರಣೆ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಸೊ ದಿಸ್ ಇಸ್ ದ ಪವರ್ ಆಫ್ ಭಗವಂತನ ಭಕ್ತಿ ಯೋಗ. ಸೊ ಸೊ ಭಕ್ತಿ ಯೋಗ ಅಥವಾ ಕರ್ಮ ಎರಡು ಒಂದೇ ಆಗ್ತದೆ. ಪ್ರಾರಂಭದಲ್ಲಿ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ಚಟುವಟಿಕೆಗಳು ತುಂಬಾ ಇಂಪಾರ್ಟೆಂಟ್, ನಂತರ ಭಾವನೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ರೈಟ್. ಪ್ರಾರಂಭಿಕ ಹಂತದಲ್ಲಿ ನಮಗೆ ಭಕ್ತಿ ಭಾವನೆ ಇರ್ಲಿಕ್ಕಿಲ್ಲ. ಆದರೆ ಚಟುವಟಿಕೆಗಳಲ್ಲಿ ತೊಡಗಿದಾಗ ಆ ಚಟುವಟಿಕೆಗಳಲ್ಲಿ ತೊಡಗಿ ನಿಧಾನವಾಗಿ ಕ್ರಮೇಣವಾಗಿ ಆ ಒಂದು ಭಾವನೆ ಕೂಡ ಮೂಡುತ್ತದೆ. ರೈಟ್. ಆ ಭಕ್ತಿ ಭಾವನೆ ಹೃದಯದಲ್ಲಿ ಮೂಡ್ತದೆ. ಸೊ ದಟ್ಸ್ ಇಂಪಾರ್ಟೆಂಟ್. ಸೊ ಇನಿಷಿಯಲಿ ಭಗವಂತನೇ ನಮಸ್ಕಾರ ಮಾಡಿದಾಗ ಭಕ್ತಿ ಭಾವನೆ ಬರ್ಲಿಕ್ಕಿಲ್ಲ, ಮೆಕ್ಯಾನಿಕಲಿ ನಮಸ್ಕಾರ ಮಾಡ್ತೀವಿ. ಆದರೆ ಕ್ರಮೇಣವಾಗಿ ಏನಾಗ್ತದೆ, ನಮ್ಮ ಭಕ್ತಿ ಭಾವನೆಯಿಂದ ಆಕ್ಚುಲಿ ನಾವು ನಮಸ್ಕಾರ ಮಾಡ್ತೀವಿ. ಸೊ ಆದ್ದರಿಂದ ನಾವು ಭಕ್ತಿ ಭಾವನೆಯನ್ನ ಬೆಳೆಸ್ಕೋಬೇಕು. ಸೊ ಬೈ ಡೂಯಿಂಗ್ ದ ಆಕ್ಟಿವಿಟೀಸ್ ಆಫ್ ಭಕ್ತಿ. ಸೊ ಈಗ ಪರೀಕ್ಷಿತ್ ಮಹಾರಾಜರು ಮುಂದೆ ಹೇಳ್ತಾರೆ, ಸೊ ನಾವು ಯಾವ ಮಾರ್ಗದಲ್ಲಿ ತೊಡಗಬೇಕು? ಪ್ರವೃತ್ತಿ ಮಾರ್ಗ ಅಥವಾ ನಿವೃತ್ತಿ ಮಾರ್ಗ? ನಿವೃತ್ತಿ ಮಾರ್ಗ. ಆ, ನಿವೃತ್ತಿ ಮಾರ್ಗ ಪ್ರಭು, ನಿವೃತ್ತಿ ಮಾರ್ಗ. ನಾವು ತೊಡಗಬೇಕಾಗಿದ್ದು ನಿವೃತ್ತಿ ಮಾರ್ಗದಲ್ಲಿ. ಅದರ ಸಾಮಾನ್ಯ ಜನರು ತೊಡಗಿದ್ದಾರೆ ಪ್ರವೃತ್ತಿ ಮಾರ್ಗದಲ್ಲಿ. ಪ್ರವೃತ್ತಿ ಮೀನ್ಸ್ ಕಂಟಿನ್ಯೂಯೇಷನ್ ಆಫ್ ಮೆಟೀರಿಯಲ್ ಲೈಫ್. ನಮ್ಮ ಭೌತಿಕ ಸಂಸಾರ ಮುಂದುವರಿಸುವಂತಹ ಒಂದು. ನಿವೃತ್ತಿ ಮಾರ್ಗ ಅಂತಂದ್ರೆ ಭೌತಿಕ ಸಂಸಾರದ ಚಕ್ರವನ್ನು ಕತ್ತರಿಸುವುದು. ರೈಟ್. ಸೊ ಛಿಂದಂತಿ ಕೋವಿದಾಸ್ತಸ್ಯ ಕೋನ ಕುರ್ಯಾತ್ ಕಥಾರತಿ. ಸೊ ಭಗವಂತನ ಕಥೆಯಲ್ಲಿ ಮಗ್ನರಾದಾಗ ಈ ಭೌತಿಕ ಆಸಕ್ತಿ ಭಗ್ನವಾಗುತ್ತೆ. ಸೊ ಪರೀಕ್ಷಿತ್ ಮಹಾರಾಜರು ಮುಂದೆ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ನಿವೃತ್ತಿ ಮಾರ್ಗಗಳು ಕೊಡಲಾಗಿದೆ 2 ಮತ್ತೆ 1 ಮತ್ತು 2ರಲ್ಲಿ. ಪ್ರವೃತ್ತಿ ಮಾರ್ಗ ಹೇಗೆ ಒಬ್ಬ ವ್ಯಕ್ತಿ ದೇಹಧಾರಿಯಾಗಿ ದೇಹಕ್ಕೆ ಆಸಕ್ತನಾಗಿ ಹೇಗೆ ಅವನು ಈ ಸಂಸಾರದಲ್ಲಿ ಮತ್ತೆ ಹುಟ್ಟಿ ಬರ್ತಾನೆ ಅನ್ನೋದನ್ನ 3ನೇ ಸ್ಕಂದದಲ್ಲಿ 32ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದೇವೆ. ಹೇಗೆ ಒಬ್ಬ ಜಂತು ಜೀವಿ ತಾಯಿಯ ಹೊಟ್ಟೆಯನ್ನು ಪ್ರವೇಶ ಮಾಡಿ ತಾಯಿಯ ಹೊಟ್ಟೆಯಲ್ಲಿ ಬೆಳೆದು ಹೊರಗಡೆ ಬಂದು ದೊಡ್ಡವನಾಗಿ ಮತ್ತೆ ಭೌತಿಕ ಚಟುವಟಿಕೆಗಳಿಗೆ ತೊಡಗಿ ಹೇಗೆ ಅವನು ಬಂಧನಕ್ಕೊಳಗಾಗ್ತಾನೆ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಸೊ ನರಕದ ಜೀವನ ವರ್ಣನೆಯಾಗಿದೆ ಅಲ್ಲಿ 5ನೇ ಸ್ಕಂದದ 26ನೇ ಅಧ್ಯಾಯದಲ್ಲಿ. ನಂತರ ಮೊದಲನೇ ಮನ್ವಂತರದ
ವಿಷಯ 4ನೇ ಸ್ಕಂದದಲ್ಲಿ. ರೈಟ್. ಮೊದಲನೇ ಮನು ಯಾರು? ಮೊದಲನೇ ಮನುವಿನ ಹೆಸರು ಯಾರು? ಏನಂತ ಗೊತ್ತಾ ಯಾರಿಗಾದ್ರು? ಸ್ವಯಂಭೂ ಮನು. ವೆರಿ ಗುಡ್. ಸೊ ಮೊದಲನೇ ಮನ್ವಂತರದ ಕತೆ ಆ, ವರ್ಣನೆ ಆಗಿದೆ 3ನೇ ಮತ್ತು 4ನೇ ಸ್ಕಂದದಲ್ಲಿ. ನಂತರ ವಂಶಾವಳಿಗಳು, ರೈಟ್. ರಾಜ ಪ್ರಿಯವ್ರತ ಮತ್ತು ರಾಜ ಉತ್ತಾನಪಾದದ ಆ, ವಂಶಾವಳಿ. ಉತ್ತಾನಪಾದನ ವಂಶದಲ್ಲಿ ಉತ್ತಮ ಮತ್ತೆ ಧ್ರುವ ಮಹಾರಾಜರ ಚರಿತ್ರೆ ಅಂತ ಬರ್ತದೆ, ಅದೆಲ್ಲ ಕೇಳಿದೀವಿ. ಮತ್ತೆ ಪ್ರಿಯವ್ರತ ಮಹಾರಾಜರ ವಂಶದಲ್ಲಿ ಬರ್ತಾರೆ ಏನು, ಋಷಭ ದೇವರು, ಭರತ ಮಹಾರಾಜರು ಮತ್ತೆ ಇತರ ಅನ್ಯ ರಾಜರು ಬರ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನಾವು ಕೇಳಿದ್ದೀವಿ. ಮತ್ತು ವಿಶ್ವದ ಬಗ್ಗೆ ವಿಜ್ಞಾನ, ದ ಯೂನಿವರ್ಸಲ್ ಸ್ಟ್ರಕ್ಚರ್, ಅದರ ಬಗ್ಗೆ 5ನೇ ಸ್ಕಂದದಲ್ಲಿ ವರ್ಣನೆ ಆಗಿದೆ. ಸೊ ಪ್ರಥಮ 5 ಶ್ಲೋಕಗಳಲ್ಲಿ 1, 2, 3, 4, 5 ಶ್ಲೋಕಗಳಲ್ಲಿ ಈ ಸಾರಾಂಶವನ್ನ ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾರೆ. ಹೀಗೆ ಶಿಷ್ಯ ಅಂದ್ರೆ ಹೀಗಿರ್ಬೇಕು. ಶಿಷ್ಯ ಅಂದ್ರೆ ಹೇಳಿದ್ದನ್ನ ಮರೆತು ಬಿಡಬಾರ್ದು, ಕೇಳಿದ್ದನ್ನ ಮರೆತು ಬಿಡಬಾರ್ದು, ಅದನ್ನ ನೆನಪಿಸ್ಕೊಂಡು ಇಟ್ಕೋಬೇಕು. ಗುರುಗಳಿಗೆ ನಾನು ಇವತ್ತಿನ ಕ್ಲಾಸಲ್ಲಿ ಈ 4-5 ಪಾಯಿಂಟ್ ಅನ್ನು ಕಲಿತೆ. ಸೊ ಮರ್ತು ಹೋಗ್ತೀವಿ. ಸೊ ದಟ್ಸ್ ವಿ ಶುಡ್ ಟ್ರೈ ಟು ರಿಮೆಂಬರ್. ನಾವು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೋಬೇಕು. ಇವತ್ತು ನಾನೊಬ್ಬ ಭಕ್ತನಿಗೆ ಕೇಳ್ತಾ ಇದ್ದೆ, ಪ್ರಭು ಇವತ್ತು ಬೆಳಗ್ಗೆ ಕ್ಲಾಸಲ್ಲಿ ನಿನ್ಗೇನು ಅರ್ಥ ಆಯ್ತು ಅಂತ. ಸೊ 2 ನಿಮಿಷ 3 ನಿಮಿಷ ತಗೊಂಡು ಒಂದು ಪಾಯಿಂಟ್ ನೆನಪಾಗ್ತಾ ಇಲ್ಲ ಅವನಿಗೆ. ಕೇಳಿದ್ದಾನೆ, ಕ್ಲಾಸ್ ಕೂತ್ಕೊಂಡಿದ್ದಾನೆ, ಆದ್ರೆ ಅದು ಒಳಗಡೆ ಹೋಗ್ಲಿಲ್ಲ, ಅದು ಮನಸ್ಸಿಗೆ ತಟ್ಟಲಿಲ್ಲ. ಸೊ ಅದಕ್ಕೆ ಮನಸ್ಸಿಗೆ ತಟ್ಟೋ ತರ ಕೇಳಬೇಕು. ಅಥವಾ ಮರೆಯುವ ಒಂದು ಸ್ವಭಾವ ಇದ್ದಿದ್ರೆ ನಾವು ಒಂದು ಪುಸ್ತಕ ಇಟ್ಕೋಬೇಕು, ಪುಸ್ತಕದಲ್ಲಿ ನೋಟ್ಸ್ ಅನ್ನ ಬರ್ಕೋಬೇಕು, ಆಗ ನೆನಪಿರ್ತದೆ. ಸೊ ಪೆನ್ ಈಸ್ ಮೈಟಿಯರ್ ದೆನ್ ದ ಇಟ್ ಇಸ್ ಸೆಡ್ ದಟ್ faint ink is better than a strong memory. Yeah. ಸೊ faint ink is better than strong memory. ಸ್ಟ್ರಾಂಗ್ ಮೆಮರಿ ಅಂತ ಅನ್ಕೊಂಡು ನಾವು ಪೆನ್ನಲ್ಲಿ ಬರೀದೇ ಇದ್ರೆ ದೆನ್ ವಿ ವಿಲ್ ಫರ್ಗೆಟ್, ನಾವು ಮರ್ತು ಹೋಗ್ತೀವಿ. ಆದರೆ ಎಲ್ಲೋ ಒಂದ್ ಕಡೆ ಬರ್ಕೊಂಡು ಇಟ್ಕೊಂಡಿದ್ರೆ ನಾವು ಮತ್ತೆ ಅದನ್ನ ರೆಫರ್ ಮಾಡಬಹುದು. ಸೊ ದಟ್ಸ್ ವೈ ಇಟ್ಸ್ ಇಂಪಾರ್ಟೆಂಟ್. ಓಕೆ. ಸೊ ಈಗ 2ನೇ ಶ್ಲೋಕ ಅನುವಾದವನ್ನ ಪ್ರಭಾ ಮಾತಾಜಿ ಓದಿ. ಪ್ರವೃತ್ತಿ ಲಕ್ಷಣಶ್ಚೈವ ತ್ರೈಗುಣ್ಯ ವಿಷಯೋ ಮುನೆ ಯೋಸಾವ್ ಅಲೀನ ಪ್ರಕೃತೆ ಗುಣಸರ್ಗ ಪುನಃ ಪುನಃ. ಎಸ್, ಪ್ರಭಾ ಮಾತಾಜಿ ಇದ್ದಾರೆ, ಇಲ್ಲಾಂದ್ರೆ ಇವ್ರು ಓದಿ. ಸುನಂದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಏ ಮಕ್ಕಳಾದ ಬೇಗ ಓದಿ ಮಾತಾಜಿ. ಸುಖಮುನಿಗಳೇ, ಜೀವಿಯು ಲೌಕಿಕ ಪ್ರಕೃತಿ ಗುಣಗಳಿಂದ ಸೋಂಕಿಗೆ ಈಡಾಗುತ್ತಿರುತ್ತಾನೆ. ಆದ್ದರಿಂದ ಅವನು ಬಿಡುಗಡೆ ಹೊಂದುವವರೆಗೂ ನಾನಾ ಬಗೆಯ ದೇಹಗಳನ್ನು ಪಡೆಯುತ್ತಲೇ ಇರುತ್ತಾನೆ. ಈ ದೇಹಗಳಲ್ಲಿ ಅವನು ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಈ ದೇಹಗಳಿಗೆ ಅನುಸಾರವಾಗಿ ಅವನಿಗೆ ನಾನಾ ಬಗೆಯ ಪ್ರವೃತ್ತಿಗಳಿರುತ್ತದೆ ಎಂದು ಹೇಳುತ್ತಾರೆ. ಈ ಪ್ರವೃತ್ತಿಗಳನ್ನು ಅನುಸರಿಸುವುದರಿಂದ ಅವನು ಪ್ರವೃತ್ತಿ ಮಾರ್ಗವೆಂಬ ಪಥದಲ್ಲಿ ಪಯಣಿಸುತ್ತಾನೆ. ಇದರಿಂದ ವ್ಯಕ್ತಿಯು ಸ್ವರ್ಗಲೋಕಗಳಿಗೆ ಆರೋಹಣ ಮಾಡಬಹುದು. ಈ ಸಂಗತಿಯನ್ನು ನೀವು ಆಗಲೇ ತೃತೀಯ ಸ್ಕಂದದಲ್ಲಿ ವಿವರಿಸಿದ್ದೀರಿ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಪ್ರವೃತ್ತಿ ಲಕ್ಷಣವನ್ನ 3ನೇ ಸ್ಕಂದದಲ್ಲಿ ವರ್ಣಿಸಿದ್ದಾರೆ. ಓಕೆ. ಪ್ರವೃತ್ತಿ ಅಂತ ಏನು? ಗುಣಗಳ ಸಂಪರ್ಕದಿಂದ ತ್ರೈಗುಣ್ಯ ವಿಷಯ ಮುನೆ, ಸತ್ವಗುಣ, ರಜಗುಣ, ತಮಗುಣದ ಸಂಬಂಧದಿಂದ ಏನಾಗ್ತದೆ, ಆ ಜೀವಿಯ ಹೃದಯದಲ್ಲಿ ಹಲವಾರು ಆಸೆಗಳು, ಆಕಾಂಕ್ಷೆಗಳು ಹುಟ್ಟುತ್ತವೆ. ಆ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಅವನು ಪರಿಶ್ರಮ ಪಡಬೇಕಾಗ್ತದೆ. ಆದ್ದರಿಂದ ಬಂಧನಕ್ಕೆ ಒಳಗಾಗ್ತಾನೆ. ಸೊ ಇದು ಪ್ರವೃತ್ತಿ ಮಾರ್ಗ. ಸೊ ಗುಣಸರ್ಗ ಪುನಃ ಪುನಃ, ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ. ಕೆಲವೊಮ್ಮೆ ಸ್ವರ್ಗಲೋಕದಲ್ಲಿ, ಕೆಲವೊಮ್ಮೆ ಪಾತಾಳ ಲೋಕದಲ್ಲಿ, ಕೆಲವೊಮ್ಮೆ ಭೂಲೋಕದಲ್ಲಿ. ಸೊ ಆಗದ ಕಾಮ ಕಾಮಾಲವಂತೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೋಗ್ತಾ ಇರ್ತಾನೆ. ಇದು ಪ್ರವೃತ್ತಿ ಲಕ್ಷಣ. ಈ ಲಕ್ಷಣವನ್ನು ತಾವಾಗಲೇ ವರ್ಣನೆಯನ್ನ ಮಾಡಿದ್ದೀರಿ. ಸೊ ಎಷ್ಟು ಜನ್ಮಗಳಿಂದ ನಾವು ಸುತ್ತಾಗ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕರೆಕ್ಟ್? ಎಷ್ಟು ಜನ್ಮದಿಂದ ನಾವು ಸುತ್ತಾಗ್ತಾ ಇದೀವಿ ಎಣ್ಸಕ್ಕಾಗೋದಿಲ್ಲ. ಅಸಂಖ್ಯ, ಅನಾದಿ ಕಾಲದಿಂದ. ಸೊ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಕ್ ಸಾಧ್ಯವೇ ಇಲ್ಲ. ಅಷ್ಟು ವರ್ಷಗಳಿಂದ, ಜನ್ಮಗಳಿಂದ ನಾವು ಸುತ್ತಾಗ್ತಾ ಇದ್ದೀವಿ. ಸೊ ನಮ್ಮ ಸೌಭಾಗ್ಯ ಏನಂದ್ರೆ ನಾವು ಈಗ ಆಧ್ಯಾತ್ಮಿಕ ಪದಕ್ಕೆ ಬಂದಿದ್ದೀವಿ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಅಜಿ, ಗುರು ಕೃಷ್ಣ ಪ್ರಸಾದಿ ಪಾಯ ಭಕ್ತಿಲತಾ ವೀರ್.
ಎಷ್ಟು ತೊಂದರೆಗಳನ್ನು ಅನುಭವಿಸಿ, ಜನ್ಮಗಳನ್ನು ಅನುಭವಿಸಿ, ಎಲ್ಲ ಲೋಕವ ಸುತ್ತಾಡಿ ಈಗ ಮನುಷ್ಯ ದೇಹದಲ್ಲಿ ನಾವು ಭಕ್ತಿ ಸೇವೆ ಮಾರ್ಗಕ್ಕೆ ಬಂದಿದ್ದೀವಿ. ಇದನ್ನಾದರೂ ನಾವು ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ಮತ್ತೊಂದು ಜನ್ಮ ಬೇಡ ನಮಗೆ. ಆಲ್ರೆಡಿ ಈ ಜನ್ಮದಲ್ಲಿ ಎಷ್ಟೊಂದು ತಾಪತ್ರಯಗಳು, ಕಷ್ಟಗಳು, ಕರೆಕ್ಟ್. ಸೊ ಈ ಇದೇ ಜನ್ಮ ನಮ್ಮ ಲಾಸ್ಟ್ ಜನ್ಮ ಆಗಬೇಕು ಅನ್ನೋದು ನಮ್ಮ ಭಾವನೆ ಆಗಿರ್ಬೇಕು, ಕರೆಕ್ಟ್. ಸೊ ತಮ್ಮಲ್ಲಿ ಯಾರಿಗಾದ್ರೂ ಮತ್ತೆ ಹುಟ್ಟಿ ಬರ್ಬೇಕಂತ ಆಸೆ ಇದೆಯಾ? ಸ್ವರ್ಗಲೋಕದಲ್ಲಿ ಅಥವಾ ಭೂಲೋಕದಲ್ಲಿ? ಪ್ರಭುಜಿ ಬೇಡ ಪ್ರಭುಜಿ. ಹಾ? ಇಲ್ಲ 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 ಪ್ರಭುಜಿ. ಬೇಡ ಪ್ರಭು. ಓಕೆ. ಸೊ ಮತ್ತೆ ಹುಟ್ಟಿ ಬರ್ಬೇಕಂತಂದ್ರೆ ಕ್ಲಾಸ್ ಬಿಟ್ಟು ಹೋಗ್ಬೋದು. ಫ್ರೀ. ಸೊ ಸೊ ಆದ್ರೆ ಮತ್ತೆ ಹುಟ್ಟಿ ಬರಬಾರ್ದು ಅಂತಂದ್ರೆ ಭಾಗವತವನ್ನು ನಾವು ಗಂಭೀರವಾಗಿ ಅಧ್ಯಯನ ಮಾಡಬೇಕು. ಭಾಗವತನ ಗಂಭೀರವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಮನಸ್ಸು ಕೃಷ್ಣನಲ್ಲಿ ಸ್ಥಿರವಾಗ್ತದೆ, ರೈಟ್. ಸೊ ಸದ್ಯೋ ಹೃದಯವರುದ್ಯತೆ ಅತ್ರ ಕೃತಿಭಿ ಶುಶ್ರೂಷುಭಿ ತಕ್ಷಣಾತ್. ಭಗವಂತ ನಮ್ಮ ಹೃದಯದಲ್ಲಿ ತಕ್ಷಣಾತ್ ಸ್ಥಾಪಿತವಾಗ್ತಾನೆ ಯಾವಾಗ ಭಾಗವತವನ್ನು ನಾವು ಚೆನ್ನಾಗಿ ಏಕಾಗ್ರತೆಯಿಂದ ಕೇಳಿದಾಗ. ಈ ಭಾಗವತದ ವೈಬ್ರೇಷನ್ಸ್ ಏನಿದೆ, ಇದರ ಒಂದು ಶಬ್ದ ಏನಿದೆ, ಇದು ಭಗವಂತನೇ, ರೈಟ್. ಭಾಗವತಂ ಇಸ್ ಈಕ್ವಲ್ ಟು ಭಗವಾನ್. ಇಂತಹ ಒಂದು ಗ್ರಂಥವನ್ನು ಅಧ್ಯಯನ ಮಾಡೋದ್ರಿಂದ ಭಗವಂತನ ಹೃದಯದಲ್ಲಿ ನೆಲೆಸ್ತಾನೆ. ಭಗವಂತನ ನಾಮದ ಪ್ರತಿ ರುಚಿ ಬೆಳೆಯುತ್ತದೆ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಟು ಅಟೆಂಡ್ ಭಾಗವತಂ ಕ್ಲಾಸ್ ಆ್ಯಂಡ್ ಹಿಯರ್ ಭಾಗವತಂ ಕ್ಲಾಸ್. ಸೊ ಸೊ ಬ್ರಹ್ಮಾಂಡ ಭ್ರಮಿತೆ ಎಲ್ಲ ಭ್ರಮಣವನ್ನು ಮಾಡಿ ಈಗ ಫೈನಲಿ ಆಧ್ಯಾತ್ಮಿಕ ಪಥಕ್ಕೆ, ಭಕ್ತಿಯೋಗದ ಪಥಕ್ಕೆ ನಾವು ಬಂದಿದ್ದೀವಿ. ಇದನ್ನು ನಾವು ಗಂಭೀರವಾಗಿ ಸ್ವೀಕರಿಸಬೇಕು. ಸೊ ಗಂಭೀರವಾಗಿ ಸ್ವೀಕರಿಸೋದಂದ್ರೆ ಏನು? ಭಗವಂತನ ನಾಮಸ್ಮರಣೆ ಗಂಭೀರವಾಗಿ ಮಾಡಬೇಕು, ರೈಟ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮಸ್ಮರಣೆ ಗಂಭೀರವಾಗಿ ಮಾಡಬೇಕು, ಭಾಗವತನ ಓದಬೇಕು. ದಟ್ಸ್ ಸೀರಿಯಸ್ನೆಸ್. ಸೊ ಅದೇ ಈ ಅಧ್ಯಾಯದಲ್ಲಿ ನಾವು ಕಲಿತಾ ಇದ್ದೀವಿ. ಈ ಒಂದು ಮುಖ್ಯ ಅಂಶವನ್ನು, ಅದೇನು? ಭಗವಂತನ ಸ್ಮರಣೆ ಸತತವಾಗಿ ಮಾಡಬೇಕು ಅನ್ನೋದನ್ನ. ಆಜಾಮೇಳನ ಕಥೆಯಿಂದ ಇದೇ ಒಂದು ಮುಖ್ಯ ಸಾರಾಂಶ ಮುಂದೆ ಬರ್ತದೆ. ಈಗ ಮುಂದೆ ನೋಡೋಣ. 3ನೇ ಶ್ಲೋಕದಲ್ಲಿ ಪರೀಕ್ಷಿತರು ಏನು ಕೇಳ್ತಾರೆ? ಅಧರ್ಮ ಲಕ್ಷಣ ನಾನಾ ನರಕಾಶ್ಚಾನುವರ್ಣಿತಾ ಮನ್ವಂತರಶ್ಚ ವ್ಯಾಖ್ಯಾತ ಆದ್ಯ ಸ್ವಯಂಭುವೋ ಯತಃ. ಸುನಂದ ಮಾಧವಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ಸವ. 5ನೇ ಸ್ಕಂದದ ಕೊನೆಯಲ್ಲಿ ನೀವು ಈಗಾಗಲೇ ಪುಣ್ಯಹೀನ ಕಾರ್ಯಗಳಿಂದ ಸಂಭವಿಸುವ ವಿವಿಧ ನರಕ ಜೀವನವನ್ನು ಕುರಿತು ವರ್ಣಿಸಿದ್ದೀರಿ. ಹಾಗೆಯೇ ನೀವು 4ನೇ ಸ್ಕಂದದಲ್ಲಿ ಬ್ರಹ್ಮನ ಮಗನಾದ ಸ್ವಯಂಭೂ ಮನುವು ಅಧಿಪತಿಯಾಗಿರುವ ಮೊದಲನೆಯ ಮನ್ವಂತರವನ್ನು ಕುರಿತು ವರ್ಣಿಸಿದ್ದೀರಿ. ಥ್ಯಾಂಕ್ ಯು. ಸೊ ಆಲ್ರೆಡಿ ಇಷ್ಟೆಲ್ಲ ವರ್ಣನೆ ಮಾಡಿದ್ದಾರೆ. ಸೊ 5ನೇ ಸ್ಕಂದದ ಅಂತ್ಯದಲ್ಲಿ, ರೈಟ್, ಕೊನೆಯಲ್ಲಿ ನರಕ ವರ್ಣನೆ. ಎಷ್ಟು ಪ್ರಕಾರದ ನರಕಗಳಿವೆ? ಟೋಟಲ್ ನರಕ ಲೋಕಗಳು ಎಷ್ಟು? 28 ಪ್ರಭು. 28. 28, ಕರೆಕ್ಟ್. 28 ನರಕ ಲೋಕಗಳು. ಕೆಲವೊಂದು ಹೆಸರು ಹೇಳ್ಬೋದಾ? ರೌರವ, ಓಕೆ. ರೌರವ, ಕುಂಭಿಪಾಕ, ತಾಮಿಶ್ರ, ಅರ್ಧ ತಾಮಿಶ್ರ, ಕುಂಭಿಪಾಕ, ರೌರವ, ತಾಮಿಶ್ರ, ರೌರವ, ತಾಮಿಶ್ರ, ಕುಂಭಿಪಾಕ. ಇವು ಫೇಮಸ್, ಕೆಲವೊಂದು ಫೇಮಸ್. ಇನ್ನು ಕೆಲವು ಇದಾವೆ, ಕ್ರಿಮಿ ಭೋಜನ ಅಂತೆ, ಮತ್ತೆ ಹಲವಾರು, ಸಂದಂಶ, ಅಂಧಕೂಪ, ಸೂಕರ ಮುಖ, ಸಾಕ್ಷಿದ 28 ಇದಾವೆ. 28 ಲೋಕಗಳಿವೆ, ಸ್ಪೆಷಲ್ ಕ್ಯಾಟಗರಿ ನರಕಗಳಿವೆ. ಸೊ ಈ ನರಕಯಾತನ ಬಗ್ಗೆ, ನರಕ ಲೋಕಗಳ ಬಗ್ಗೆ ವರ್ಣನೆಯನ್ನು ನೀವು ಮಾಡಿದ್ದೀರಾ ಅಂತ ಹೇಳ್ತಾರೆ. ಅದು ಅಧರ್ಮ ಲಕ್ಷಣ. ಅಧರ್ಮ ಕಾರ್ಯ ಮಾಡುವವರು ಎಲ್ಲಿ ಹೋಗ್ತಾರೆ ಅದರ ಬಗ್ಗೆ ನೀವು ವರ್ಣನೆ ಮಾಡಿದ್ದಾರೆ. ಅಧರ್ಮ ಲಕ್ಷಣ ನಾನಾ ನರಕಾಶ್ಚ ಅನುವರ್ಣಿತ ಮನ್ವಂತರಶ್ಚ ವ್ಯಾಖ್ಯಾತ ಆದ್ಯ ಸ್ವಯಂಭೂಯತ. ಸೊ ಆದಿ ಮನು ಆದಂತಹ ಸ್ವಯಂಭೂ, ರೈಟ್, ಅವರ ಬಗ್ಗೆ ಕೂಡ ವರ್ಣನೆ ಮಾಡಿದ್ದೀರಾ 4ನೇ ಸ್ಕಂದ ಮತ್ತು 5ನೇ ಸ್ಕಂದದಲ್ಲಿ. ಸೊ ಈಗ ವಂಶಾವಳಿಗಳು ಕೂಡ ಹೇಳಿದ್ದಾರೆ. ಪ್ರಿಯತಾನ ಪಾದೋರ್ ವಂಶಶ್ಚರಿತಾನಿ ಚ
ದ್ವೀಪವರ್ಷ ಸಮುದ್ರಾದ್ರಿ ನದಿ ಉದ್ಯಾನ ವನಸ್ಪತೀನ್ ಧರಾಮಂಡಲ ಸಂಸ್ಥಾನಂ ಭಾಗಲಕ್ಷಣಮಾನತಃ ಜ್ಯೋತಿಷಾಂ ವಿವರಾಣಾಂ ಚ ಯಥೇದಂ ಅಸೃಜದ್ ವಿಭುಃ. ಓಕೆ, ಅನಂತ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ನನ್ನ ಹರೇ ಪ್ರಿಯ ಕೃಷ್ಣ. ಪ್ರಭುವೆ, ನೀವು ಪ್ರಿಯವ್ರತ ಮಹಾರಾಜ ಮತ್ತು ಉತ್ತನಪಾದ ಮಹಾರಾಜರ ವಂಶಾವಳಿಗಳನ್ನು ಚಾರಿತ್ರ್ಯಗಳನ್ನು ವರ್ಣಿಸಿದ್ದೀರಿ. ದೇವೋತ್ತಮ ಪರಮ ಪುರುಷ ಈ ಲೌಕಿಕ ಜಗತ್ತನ್ನು ಸೃಷ್ಟಿ ಮಾಡಿದ. ಇದರಲ್ಲಿ ವಿವಿಧ ಗುಣಗಳಿಂದ ಕೂಡಿದ ಬ್ರಹ್ಮಾಂಡಗಳು, ಗ್ರಹಮಂಡಲಗಳು, ಗ್ರಹಗಳು, ನಕ್ಷತ್ರಗಳು ಇವೆ. ಇವುಗಳಲ್ಲಿ ವಿವಿಧ ಗುಣಗಳಿಂದ ಕೂಡಿದ ವೈವಿಧ್ಯಮಯವಾದ ಭೂಮಿಗಳು, ಸಮುದ್ರಗಳು, ಸಾಗರಗಳು, ಪರ್ವತಗಳು, ನದಿಗಳು, ಉದ್ಯಾನಗಳು ಮತ್ತು ವೃಕ್ಷಗಳು ಇವೆ. ಇವುಗಳಲ್ಲಿ ಈ ಭೂಗ್ರಹಗಳಲ್ಲಿ, ಆಕಾಶದಲ್ಲಿರುವ ಜ್ಯೋತಿರ್ಸ್ತುಗಳಲ್ಲಿ ಮತ್ತು ಅಧೋಗ್ರಹ ಮಂಡಲಗಳಲ್ಲಿ ವಿಭಾಗವಾಗಿವೆ. ಈ ಎಲ್ಲ ಗ್ರಹಗಳನ್ನು ಮತ್ತು ಅವುಗಳಲ್ಲಿ ವಾಸ ಮಾಡುವ ಜೀವಿಗಳನ್ನು ಕುರಿತು ನೀವು ಬಹಳ ಸ್ಪಷ್ಟವಾಗಿ ವರ್ಣಿಸಿದ್ದೀರಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಸೊ ಎಲ್ಲ ಗ್ರಹಗಳ ವರ್ಣನೆ. ಸೊ ಕೆಲವೊಂದು ಲೋಕಗಳ ಹೆಸರು ಹೇಳ್ಬೋದಾ? 14 ಲೋಕಗಳಲ್ಲಿ ಭೂಮಿಯ ಮೇಲೆ ಯಾವ ಲೋಕ ಬರ್ತದೆ? So, ಮೇಲಿನ ಲೋಕಗಳ್ಯಾವು? ಸತ್ಯಲೋಕ, ಭೂವರ್ಲೋಕ, ಭೂರ್ಲೋಕ, ಭುವರ್ಲೋಕ, ಜನಲೋಕ, ತಪಲೋಕ, ಭೂಲೋಕ, ವನಲೋಕ. ಸತ್ಯಲೋಕ ಫೈನಲಿ. ಓಕೆ, ಯಾರಾದ್ರೂ ಸೀಕ್ವೆನ್ಸ್ ಅಲ್ಲಿ ಹೇಳ್ಬೋದಾ ಮೇಲಿನ ಲೋಕಗಳು? ಭೂಮಿಯ ಮಂಡಲದ ಮೇಲಿನ. ಫಸ್ಟ್ ಭುವರ್ಲೋಕ Okay. ಪ್ರಭು, ಓಕೆ, ಭುವರ್ ನಂತರ ಆಮೇಲೆ ಜನಲೋಕ, ತಪಲೋಕ. ಅದು ಸ್ವಲ್ಪ ತಪ್ಪಾಯ್ತು. ಮಹಾ ಭೂರ್ ಲೋಕ ಹೇಳ್ಬಿಡಿ. ಆದ್ಮೇಲೆ ಸಿಂಪಲ್. ಸ್ವರ್ಗಲೋಕ. ಭೂರ್ಭುವಸ್ವಃ. ಭೂರ್ಲೋಕ, ಸ್ವರ್ಗಲೋಕ. ಅದರ ಮೇಲೆ ಸತ್ಯಲೋಕ, ತಪಲೋಕ, ಮಹರ್ಲೋಕ. ಸಾರಿ, ಸೀಕ್ವೆನ್ಸ್ ಆಗಿ ಹೇಳಿ. ಸೀಕ್ವೆನ್ಸ್ ಅಲ್ಲಿ ಸ್ವರ್ಗಲೋಕದ ಮೇಲೆ ಏನು? ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಪ್ರಭು. ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಕರೆಕ್ಟ್ ಆಗಿ ಹೇಳಿದೆ. ಸೊ ನೆನ್ಪಿಟ್ಕೋಬೇಕು, ಈ ಲೋಕಕ್ಕೆ ಹೋಗಬಾರ್ದು ನಾವು ಅಂತ. ಯಾರಾದ್ರೂ ಕೇಳಿದ್ರೆ ಎಲ್ಲಿ ಹೋಗ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ಯಾವ್ದು ಲೋಕಕ್ಕಲ್ಲ, ವೈಕುಂಠಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಯು ವಾಂಟ್ ಟು ಗೋ ಡೈರೆಕ್ಟ್ಲಿ ಟು ವೈಕುಂಠ ಲೋಕ. ಕೆಳಗಡೆ ಅಂತ ಯಾರು ಹೋಗಿ ಬಯಸೋದಿಲ್ಲ. ಆತಲ, ವಿತಲ, ಸುತಲ, ರಸಾತಲ, ತಲಾತಲ, ಪಾತಾಲ, ಅಲ್ಲಿ ಯಾರು ಹೋಗಿ ಬಯಸೋದಿಲ್ಲ. ಬಟ್ ಮೇಲ್ಗಡೆ ಹೋಗಿ ಬಯಸ್ತಾರೆ. ಜನರಲಿ ಸುಖವಾಸಕ್ಕೆ ಬಯಸ್ತಾರೆ, ಸಿದ್ಧ ಲೋಕಕ್ಕೆ ಹೋಗೋದಕ್ಕೆ ಬಯಸ್ತಾರೆ. ಬಟ್ ನಾವು ಎಲ್ಲಿ ಹೋಗೋಕ್ಕೆ ಬಯಸ್ಬೇಕು? ಈ ಬ್ರಹ್ಮಾಂಡದ ದಾಟಿ, ಬ್ರಹ್ಮಜ್ಯೋತಿಯನ್ನು ದಾಟಿ ವೈಕುಂಠ ಲೋಕ, ಗೋಲೋಕ, ಅಲ್ಲಿಗೆ ಹೋಗೋದಕ್ಕೆ ನಾವು ಬಯಸಬೇಕು. ಓಕೆ, ಸೊ ಇಲ್ಲಿ ಹೇಳಿದ್ದಾರೆ ದ್ವೀಪ, ವರ್ಷ, ಸಮುದ್ರ. ಎಷ್ಟು ದ್ವೀಪಗಳಿವೆ? ಒಂಬತ್ತು ದ್ವೀಪಗಳು. ಸಪ್ತದ್ವೀಪ. ವೆರಿ ಈಸಿ. ಸಪ್ತದ್ವೀಪಗಳು ಎಷ್ಟು? ಓಕೆ, ಸಪ್ತದ್ವೀಪಗಳು. ಅದರ ಮಧ್ಯದಲ್ಲಿ ಸಪ್ತ ಸಮುದ್ರಗಳು. ಕರೆಕ್ಟ್. ಸಪ್ತಸಾಗರಗಳು. ಸಪ್ತಸಾಗರದ ಮಧ್ಯದಲ್ಲಿ ಸಪ್ತದ್ವೀಪಗಳು. ಕರೆಕ್ಟ್. ಸೊ ಮಧ್ಯದಲ್ಲಿ ಯಾವುದು ದ್ವೀಪ? ಜಂಬೂದ್ವೀಪ. ಜಂಬೂದ್ವೀಪ. ಜಂಬೂದ್ವೀಪದಲ್ಲಿ ಎಷ್ಟು ಭಾಗಗಳು? ಕುಶದ್ವೀಪ, ಕ್ರೌಂಚದ್ವೀಪ, ಶುಕದ್ವೀಪ, ಜಂಬೂದ್ವೀಪದಲ್ಲಿ ಪುಷ್ಕರ ಪರ್ವತಗಳ ದ್ವೀಪ. 7 ಭಾಗಗಳಿವೆ. ಸರಣಿಗಳಿಂದ ಕೆಲವೊಂದು ಭಾಗಗಳು ಜಂಬೂ. ಪಕ್ಷದ್ವೀಪ, ಶಾಲ್ಮಲಿ ದ್ವೀಪ. ಸಾರಿ ಮಾತಾಜಿ, ಅದು ತಪ್ಪು. ನಾನು ಕೇಳ್ತಾ ಇರೋದು ಜಂಬೂದ್ವೀಪದಲ್ಲಿ. 7 ಭಾಗಗಳಿದಾವೆ.
ಕುಶದ್ವೀಪ, ಕ್ರೌಂಚ ದ್ವೀಪ, ಶುಕ್ರ ಏಳಲ್ಲ. ದ್ವೀಪ, ವಿಸ್ತಾರ ದ್ವೀಪ, ನಾನು ಜಸ್ಟ್ ಮಾಡ್ದೆ ಇಷ್ಟು ಹಿಂದಿನ ವಿಷಯ. ಭಾರತ ವರ್ಷ, ಜಂಬೂ ದ್ವೀಪದಲ್ಲಿ ಜಂಬೂ ದ್ವೀಪದಲ್ಲಿ ಎಷ್ಟು ಗಳಿವೆ? 9 ವಿಭಾಗಗಳು. ಓಕೆ, 9 ವಿಭಾಗಗಳು. ಅಲ್ಲಿ ಒಂದು ಭಾರತ ವರ್ಷ. ಹಾ, ಕರೆಕ್ಟ್, ಭಾರತ ವರ್ಷ. ಅದ್ ನಂತರ ಕಿಂಪುರುಷ ವರ್ಷ, ಹರಿವರ್ಷ, ಇಲಾವೃತ ವರ್ಷ, ಭದ್ರಾಶ್ವ ವರ್ಷ, ಕೇತುಮಾಲ ವರ್ಷ, ಈ ರೀತಿ ಟೋಟಲ್ ಹರೇ ಕೃಷ್ಣ 9 ಪ್ರಭುಜಿ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪ್ರಭುಜಿ. ಇಶ್ಯೂ ಆಯ್ತು. ಓಕೆ, ಕೇಳಿಸ್ತಾ ಇದೆ ಈಗ? ಸೌಂಡ್ ಕೇಳಿಸ್ತಾ ಇದೆ? ಎಸ್ ಪ್ರಭುಜಿ. ಎಸ್ ಪ್ರಭುಜಿ, ಇವಾಗ ಕೇಳಿಸ್ತಿದೆ. ಬರ್ತಾ ಇದೆ ಪ್ರಭುಜಿ. ಓಕೆ, ಸೊ ಜಂಬೂ ದ್ವೀಪದ ಬಗ್ಗೆ ಹೇಳಿದ್ರೆ, ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. 9 ವರ್ಷ. ಭಾರತ ವರ್ಷ, ಕಿಂಪುರುಷ ವರ್ಷ, ಹರಿವರ್ಷ, ಇಲಾವೃತ ವರ್ಷ, ಭದ್ರಾಶ್ವ ವರ್ಷ, ಲೈಕ್ ದಿಸ್ ಟೋಟಲ್ 9 ವರ್ಷ. ಅಂಡ್ ದೆನ್ ಪ್ರತಿಯೊಂದು ವರ್ಷದಲ್ಲಿ ಭಗವಂತನ ಭಕ್ತರಿದ್ದಾರೆ, ಭಗವಂತನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು ದ್ವೀಪಗಳು. ಓಕೆ, ಕ್ರೌಂಚ ದ್ವೀಪ, ಶರ್ಮಲ್ಯ ದ್ವೀಪ, ಪ್ಲಕ್ಷ ದ್ವೀಪ, ಲೈಕ್ ದಿಸ್. ಸೊ ಟೋಟಲ್ 7 ದ್ವೀಪಗಳಿವೆ, ಆದರೆ 9 ವರ್ಷಗಳಿವೆ. ಭಾರತ ವರ್ಷದಲ್ಲಿ ನಾವಿದ್ದೀವಿ. ಭಾರತ ವರ್ಷದಲ್ಲೂ ಕೂಡ ನಾವು ಭರತ ಖಂಡದಲ್ಲಿದ್ದೀವಿ, ರೈಟ್? ಜಂಬೂ ದ್ವೀಪೆ ಭರತ ವರ್ಷೆ, ಭರತ ಖಂಡೆ. ಸೊ ಭರತ ಖಂಡದಲ್ಲಿ ನಾವಿದ್ದೀವಿ. ಭರತ ಖಂಡದಲ್ಲೂ ಕೂಡ ಕಾವೇರಿ ಉತ್ತರ ಭಾಗದಲ್ಲಿ ನಾವು ಬೆಂಗಳೂರು ನಗರದಲ್ಲಿ ನೆಲೆಸಿದ್ದೀವಿ, ಕರೆಕ್ಟ್? ಅಫ್ಕೋರ್ಸ್ ನೀವು ಬೇರೆ ಜಾಗದಲ್ಲಿ ಇರ್ಬೋದು, ಬಟ್ ಇದು ನಮ್ಮ ಲೊಕೇಶನ್, GPS. ಓಕೆ, 5ನೇ ಶ್ಲೋಕ ಆಯ್ತು. 6ನೇ ಶ್ಲೋಕಕ್ಕೆ ಹೋಗೋಣ. ಯಶೋಧ ಮಾತಾಜಿ ಓದಿ. ಅದುನೇಹ ಮಹಾಭಾಗ ಯಥೈವ ತನ್ಮೇ ವ್ಯಾಖ್ಯಾತುಮರ್ಹಸಿ. ಓಕೆ, ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಅನುವಾದ. ಕೃಷ್ಣ. ಮಹಾಭಾಗ್ಯಶಾಲಿಗಳಾದ ಮತ್ತು ಸಮೃದ್ಧಿವಂತರಾದ ಹೇ ಶುಕಮುನಿಗಳೇ, ಉಗ್ರ ಯಾತ್ರೆಗಳಿಂದ ಸಂಕಷ್ಟವನ್ನು ಅನುಭವಿಸುವಂತಹ ನರಕ ಸ್ಥಿತಿಗಳಿಂದ ಮಾನವ ಜೀವನಗಳನ್ನು ಪಾರು ಮಾಡುವುದು ಹೇಗೆಂದು ಈಗ ನನಗೆ ದಯವಿಟ್ಟು ಹೇಳಿ. ಹರೇ ಕೃಷ್ಣ. ಧನ್ಯವಾದಗಳು. ಅಧುನೈಹ, ರೈಟ್ ನಾವು, ಈಗ ಈ ಸಮಯದಲ್ಲಿ, ಹೇ ಮಹಾಭಾಗ, ರೈಟ್? ಶುಕದೇವ ಗೋಸ್ವಾಮಿ ಭಾಗ್ಯವಂತ ಅಂತ ಕರೀತಾ ಇದ್ದಾರೆ. ಯಥೈವ ನರಕದಲ್ಲಿರುವಂತಹ ನರರು, ನರಕದಲ್ಲಿರುವಂತಹ ಮನುಷ್ಯರು ನಾನಾ ಉಗ್ರ ಯಾತನೆಯಲ್ಲಿ ಅನುಭವಿಸ್ತಾ ಇದ್ದಾರೆ. ರೈಟ್, ಇಲ್ಲಿ ಬಲ್ಗಡೆ ನೋಡ್ತಾ ಇದ್ದಾರೆ ಫೋಟೋದಲ್ಲಿ, ಇದು ರೌರವ ನರಕದಲ್ಲಿ ಪ್ರಾಣಿಗಳು ಬಂದು ಆ ಮನುಷ್ಯನನ್ನ ಜೀವಂತವಾಗಿ ತಿಂತಾ ಇದ್ದಾವೆ. ಒಂದು ನರಕದಲ್ಲಿ, ಇನ್ನೊಂದು ನರಕದಲ್ಲಿ ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ. ಸೊ ಇದು ಭಯಂಕರ ಪಾಪ. ನಾನಾ ಉಗ್ರ ಯಾತನ, ಸಾಧಾರಣ ಯಾತನೆ ಅಲ್ಲ. ರೈಟ್, ಈ ಭೂಮಿ, ಈ ರಾಷ್ಟ್ರದಲ್ಲಿ ಜೈಲಿಗೆ ಹೋದವರಿಗೆ ಕಷ್ಟ ಕೊಡ್ತಾರೆ, ಯಾತನೆಯನ್ನು ಕೊಡ್ತಾರೆ. ಆದರೆ ನರಕದಲ್ಲಿ ಉಗ್ರ ಯಾತನೆ, ರೈಟ್? 3rd ಡಿಗ್ರಿ ಪನಿಷ್ಮೆಂಟ್, 3rd ಡಿಗ್ರಿ ಅಲ್ಲ, 10th ಡಿಗ್ರಿ ಹೆವಿ ಪನಿಷ್ಮೆಂಟ್ ಕೊಡ್ತಾರೆ. ನಾನಾ ಉಗ್ರ ಯಾತನ ನ ಇಯಾತ್ ತನ್ಮೇ ವ್ಯಾಖ್ಯಾತು ಮಹರ್ಷಿ. ಹೇಗೆ ಇವರಿಗೆ ಈ ಕಷ್ಟದಿಂದ ಏನಂತಾರೆ ಪರಿಹಾರ ಸಿಗಬಹುದು ಅನ್ನೋದನ್ನು ವರ್ಣಿಸಿ ಅಂತ ಹೇಳ್ತಾ ಇದ್ದಾರೆ, ರೈಟ್? ಯಾತನ ನ ಇಯಾತ್,
ಯಾತನೆಯಿಂದ ಮುಕ್ತಿ ಹೇಗೆ ಸಿಗ್ತದೆ ಅನ್ನೋದನ್ನು ವರ್ಣನೆ ಮಾಡಿ ಅಂತ ಪ್ರಶ್ನೆ. ಇದು ಭಕ್ತರ ಸ್ವಭಾವ. ಅವರಿಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಅವರು ಏನೋ ಹೆಲ್ಪ್ ಮಾಡಕ್ ಹೋಗ್ತಾರೆ, ರೈಟ್? ಹಸಿದವರಿಗೆ ಊಟ ಕೊಡುವುದು, ಅಥವಾ ಯಾರು ಕಷ್ಟದಲ್ಲಿರೋರಿಗೆ ಭಗವಂತನ ಅಫ್ಕೋರ್ಸ್ ಊಟ ಕೊಡೋದ್ರ ಜೊತೆ ಭಗವಂತನ ನಾಮ ಕೂಡ ಕೊಡುವುದು, ಪ್ರಾರ್ಥನೆಗಳನ್ನು ಸಲ್ಲಿಸುವುದು, ಇದು ಸ್ವಾಭಾವಿಕ. ಸೊ ಇದು ಪರೀಕ್ಷಿತ ಮಹಾರಾಜನಲ್ಲಿ ಕೂಡ ಈ ಒಂದು ಗುಣ ಇದೆ. ಕಂಪ್ಯಾಷನ್ ಅಂತ ಕರೀತಾರೆ, ದಯಾಭಾವನೆ, ರೈಟ್? ತುಂಬಾ ದಯಾಭಾವನೆ. ಇಟ್ ವಾಸ್ ಸಹಜವಾಗಿ ಬಂತು ಪರೀಕ್ಷಿತನ ಹೃದಯದಲ್ಲಿ, ರೈಟ್? ಅವರು ನಾಟಕ ಮಾಡ್ತಾ ಇರಲಿಲ್ಲ, ಸಹಜವಾಗಿ ಅವರ ಮನಸ್ಸಲ್ಲಿ ಆ ದಯ ಭಾವನೆ ಬಂತು. ಮತ್ತು ಈ ಒಂದು ದಯೆ ಪರ್ಫೆಕ್ಟ್ ಆಗಿತ್ತು, ರೈಟ್? ಹೇಗೆ ಈ ಎಲ್ಲಾ ನರರು, ಎಲ್ಲ ಮನುಷ್ಯರು ಈ ನರಕದಿಂದ ಮೋಕ್ಷವನ್ನು ಪಡಿಬಹುದು ಅನ್ನೋದ ಪ್ರಶ್ನೆ. ಸೊ ಇಲ್ಲಿ ನಾವು ಪ್ರಭಾದ್ರ ಒಂದು ಮುಖ್ಯ ವಿಷಯ ಹೇಳ್ತಾರೆ, ರೈಟ್? ಪ್ರಭಾತ್ ಹೇಳ್ತಾರೆ, ಭಕ್ತನಿಗೆ ಯಾವುದೇ ತೊಂದರೆ ಇಲ್ಲ, ಅದೇ ತನಗಾಗಿ ಏನು ತೊಂದರೆ ಅನುಭವಿಸುವುದಿಲ್ಲ ಭಕ್ತ. ಆದ್ರೆ ಭಕ್ತನು ಇನ್ನೊಬ್ಬರ ತೊಂದರೆಯನ್ನು ನೋಡಿ ದುಃಖಿತನಾಗ್ತಾನೆ. ಸೊ ದೇರ್ ಇಸ್ ನೋ ಸಫರಿಂಗ್ ಫಾರ್ ಎ ಡಿವೋಟಿ. ಧ್ವನಿ ಬರ್ತಾ ಇದೆಯಾ ನಂದು? ಬರ್ತಿದೆ ಪ್ರಭು, ವಾಯ್ಸ್ ಕಟ್ ಆಗ್ತಾ ಇದೆಯಾ ಅಥವಾ ಕ್ಲಿಯರ್ ಆಗಿ ಬರ್ತಾ ಇದೆ? ಬರ್ತಾ ಇದೆ ಪ್ರಭು, ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಾತಾಡಿ. ಸೊ ಭಕ್ತನಿಗೆ ಯಾವುದೇ ಒಂದು ಕಷ್ಟ ಇಲ್ಲ, ಬಟ್ ಇನ್ನೊಬ್ಬರ ದುಃಖವನ್ನು ನೋಡಿ ಅವನಿಗೆ ದುಃಖ ಆಗ್ತದೆ. ಸೊ ದಿಸ್ ಇಸ್ ಭಕ್ತಸ್ ಕ್ವಾಲಿಟಿ. ಭಕ್ತನಿಗೆ ಯಾವುದು ನೋವಿಲ್ಲ, ಆದ್ರೆ ಇನ್ನೊಬ್ಬರ ದುಃಖವನ್ನು ನೋಡಿ ಅವನಿಗೆ ಮನಸ್ಸಿಗೆ ನೋವಾಗ್ತದೆ. ಸೊ ದಟ್ ಇಸ್ ಪ್ರಾಬ್ಲಮ್. ಸೊ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾರೆ ಅಂದ್ರೆ, ಈ ಜಗತ್ತಿನಲ್ಲಿ ಈ ಜೀವಿಗಳೆಲ್ಲ ಎಷ್ಟು ತೊಂದರೆಗೀಡಾಗ್ತಾ ಇದ್ದಾವೆ, ಕರ್ಮಕಾಂಡದಲ್ಲಿ ತೊಡಗಿ ಅವರಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಈ ಎಲ್ಲಾ ಜೀವಿಗಳಿಗೆ ಮುಕ್ತಿಯನ್ನ ಬಯಸ್ತೀನಿ, ಅವರಿಗೆ ಪ್ರಚಾರ ಮಾಡಿ ಅವರಿಗೆ ಮುಕ್ತಿಯನ್ನು ಕೊಟ್ಟು ನಾನು ಬರ್ತೀನಿ ಅಂತ ಹೇಳ್ತಾರೆ, ರೈಟ್? ಮಾಯಾ ಸುಖಾಯ ಭರಂ ಉದ್ವಹತೋ ವಿಮೂಢ. ಈ ಮೂಢರು ಮಾಯಾ ಸುಖದ ಸುಖವನ್ನು ಅನುಭವಿಸೋದ್ರಲ್ಲಿ ತೊಡಗಿದ್ದಾರೆ, ಆದ್ರೆ ಮಾಯಾ ಸುಖದಲ್ಲಿ ಏನು ಸುಖ ಇಲ್ಲ. ಮಾಯಾ ಸುಖ ಅಂದ್ರೆ ಮಾಯಾ ಸುಖ ಅಂತಂದ್ರೆ ಇಟ್ ಅಪಿಯರ್ಸ್ ಲೈಕ್ ಸುಖ, ಬಟ್ ನಿಜವಾದ ಸುಖ ಇಲ್ಲ ಅಲ್ಲಿ. ಸೊ ಮಾಯಾ ಸುಖಾಯ ಭರಮ ಉದ್ಧತೋ ವಿಮೂಢ, ರೈಟ್? ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನನಗಾಗಿ ಏನು ದುಃಖ ಇಲ್ಲ ಇಲ್ಲಿ, ಯಾಕಂದ್ರೆ ನಾನು ನಿನ್ನ ಭಗವತ್ ಕಥೆಯಲ್ಲಿ ತೊಡಗಿದ್ದೇನೆ. ಭಗವತ್ ಕಥಾಮೃತ ಪಾನಮತ್ತಃ, ನಿನ್ನ ಕಥೆಯನ್ನ ಕೇಳಿದ್ರಲ್ಲಿ ನಾನು ಮತ್ತವಾಗಿದ್ದೇನೆ, ಅದಕ್ಕೆ ನನಗೇನು ದುಃಖ ಇಲ್ಲ. ನೈವೋದ್ದುಜೆ ಪರ ದುರತ್ಯಾಯ ವೈತರಣ್ಯ ತ್ವದ್ವೀರ್ಯ ಗಾಯನ ಮಹಾಮೃತ ಮಗ್ನ ಚಿತ್ತಾ ಶೋಚೇ ತಥೋ ವಿಮುಖ ಚೇತಸ ಇಂದ್ರಿಯಾರ್ಥ ಮಾಯಾ ಸುಖ ಭ್ರಮುದ್ಧತೋ ವಿಮೂಢ. ಯಾರು ಇಂದ್ರಿಯ ಸುಖಕ್ಕಾಗಿ ಈ ಮಾಯಾ ಶಕ್ತಿಯನ್ನ ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವ್ರ ಮೇಲೆ ನನಗೆ ಕರುಣೆ ಇದೆ, ರೈಟ್? ದಟ್ಸ್ ವಾಟ್ ಪ್ರಹ್ಲಾದ್ ಮಹಾರಾಜ್ ಟೆಲಿಂಗ್. ಸೊ ಒಮ್ಮೆ ಶಿಲ ಪ್ರಭುಪಾದರು ವಿಹಾರ ಮಾಡ್ತಾ ಇದ್ರು, ಚಾಂಟಿಂಗ್ ಮಾಡ್ತಾ. ಆಗ ಅವರೊಂದು ದೊಡ್ಡ ಬಿಲ್ಡಿಂಗ್ ನೋಡ್ತಾರೆ, ನೋಡಿ ವೆರಿ ಗುಡ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಆಗ ಶಿಷ್ಯರ ಹತ್ರ ತಿರುಗಿ ಪ್ರಭಾತ್ ಹೇಳ್ತಾರೆ, ದಿಸ್ ಈಸ್ ಮಟೀರಿಯಲ್ ಲೈಫ್. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ತಮ್ಮ ಇಂದ್ರ ತೃಪ್ತಿಗೋಸ್ಕರ. ಇಟ್ ಇಸ್ ಕಾಲ್ಡ್ ಮೆಂಟಲ್ ಅಡ್ವಾನ್ಸ್ಮೆಂಟ್, ರೈಟ್? ಇದೇನಂತಾರೆ ಪ್ರಗತಿ ಅಂತ ಹೇಳ್ತಾರೆ, ಭೌತಿಕ ಪ್ರಗತಿ. ಅದು ಎಂತ ಪ್ರಗತಿ ಇದು? ಒಂದು ಕ್ಷಣದಲ್ಲಿ ಎಲ್ಲ ನೆಲಸಮ ಆಗ್ಬಹುದು, ಕರೆಕ್ಟ್? ಒಂದು ಕ್ಷಣದಲ್ಲಿ ಎಲ್ಲ ಅಡ್ವಾನ್ಸ್ಮೆಂಟ್ ನೆಲಸಮ ಆಗ್ತದೆ. ಒಂದು ಭೂಕಂಪ ಬಂದರೆ ಸಾಕು, ಒಂದು ಚಂಡಮಾರುತ ಬಂದರೆ ಸಾಕು, ಎಲ್ಲ ನಿಂತು ಹೋಗ್ತದೆ. ಅಥವಾ ಒಂದು ಕಣ್ಣಿಗೆ ಕಾಣದಿರುವಂತಹ ವೈರಸ್ ಬಂದರೆ ಸಾಕು, ಕೊರೋನಾ ಅಂತ ವೈರಸ್, ಎಲ್ಲ ಭೌತಿಕ ಪ್ರಗತಿ ಸ್ಥಗಿತವಾಗ್ತದೆ. ಸಚ್ ಪವರ್ಫುಲ್. ಈ ಭಗವಂತನ ಶಕ್ತಿ ತುಂಬಾ ಪವರ್ಫುಲ್, ಯಾರು ಅದನ್ನು ಮೀರಕ್ಕೆ ಸಾಧ್ಯವಿಲ್ಲ. ಇಡೀ ವಿಶ್ವನ ಒಂದು ದಿನದಲ್ಲಿ ತಡೆಗಟ್ಟಬಹುದು. ಇಟ್ ಕ್ಯಾನ್ ಕಮ್ ಟು ಸ್ಟ್ಯಾಂಡ್ ಸ್ಟಿಲ್ ಹೋಲ್ ಅರ್ತ್ ಇಫ್ ಕೃಷ್ಣ ವಾಂಟ್ಸ್. ಬಟ್ ವಿ ಆರ್ ಪ್ರೌಡ್, ಅದ್ರ ನಮಗೆ ಗರ್ವ ಇದೆ, ನಾವೇ ನಿಯಂತ್ರಣ ಮಾಡ್ತಾ ಇದೀವಿ, ರಾಷ್ಟ್ರವನ್ನು ನಾವು ನಡೆಸ್ತಾ ಇದೀವಿ. ಸೊ ದಟ್ ಈಸ್ ಫೂಲಿಶ್ನೆಸ್, ಮೂಢ. ಸೊ ಅದಕ್ಕೆ ಪ್ರಭಾದ್ರಲ್ಲಿ ಹೇಳ್ತಾ ಇದ್ದಾರೆ, ಇದು ಇಂದ್ರ ತೃಪ್ತಿಯ ಜೀವನ ದುಃಖದ ಜೀವನ, ಆದರೆ ಭಕ್ತಿಯ ಜೀವನ ಸುಖಮಯವಾದ ಜೀವನ. ಸೊ ಪರೀಕ್ಷಿತ್ ಮಹಾರಾಜರು ಈ ನರಕದಲ್ಲಿರುವ ಜೀವಿಗಳಿಗೆ ಹೇಗೆ ಮುಕ್ತಿ ಸಿಗಬೇಕು ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಆಗ ಶುಕದೇವ ಸ್ವಾಮಿಯವರು, ಶುಕಮುನಿಗಳು ಉತ್ತರವನ್ನ ನೀಡ್ತಾ ಇದ್ದಾರೆ.
ಓಕೆ, ಸೊ ಉತ್ತರವನ್ನು ಕೇಳೋಣ. ಕರೆಕ್ಟ್. ಸೊ ಪ್ರಥಮ ಉತ್ತರ ಅವ್ರು ಕೊಡೋದೇನಂತಂದ್ರೆ, ಶ್ರೀ ಶುಕೋವಾಚ ನ ಚೇದಿವೈಹ ಇಹೈವಾಪಚಿತುಂ ಯಥಾಂಹಸಃ ಧ್ರುವಂ ಸ ವೈ ಪ್ರೇತ್ಯ ನರಕಾನುಪೈತಿ ಯೇ ಕೀರ್ತಿತಾ ಮೇ ಭವತಸ್ತಿಗ್ಮಯಾತನಾಃ. ಓಕೆ, ಎಸ್ ಭಾನುಕುಮಾರಿ ಮಾತಾಜಿ ಅವರಿ. ಹರಿಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಶುಕಮುನಿಗಳು ಉತ್ತರಿಸಿದರು, ನನ್ನ ಪ್ರಿಯ ರಾಜನೇ, ಸಾಯುವ ಮೊದಲು ವ್ಯಕ್ತಿಯು ಇಹ ಜನ್ಮದಲ್ಲಿ ಕಾಯ ವಾಚ ಮನಸ್ಸ ಮಾಡಿದ ಎಲ್ಲ ಪಾಪ ಕಾರ್ಯಗಳಿಗೆ ಮನುಸಂಹಿತೆ ಮತ್ತು ಇತರ ಧರ್ಮಶಾಸ್ತ್ರಗಳಲ್ಲಿ ವಿವರಿಸಿರುವ ಪ್ರಕಾರ ಸೂಕ್ತವಾದ ಪ್ರಾಯಶ್ಚಿತವನ್ನು ಮಾಡಿಕೊಳ್ಳದಿದ್ದರೆ ಅವನು ಮರಣದ ನಂತರ ಖಂಡಿತವಾಗಿಯೂ ನರಕಲೋಕಗಳನ್ನು ಪ್ರವೇಶಿಸಿ ಭಯಂಕರ ದುಃಖವನ್ನು ಅನುಭವಿಸುತ್ತಾನೆ. ಇದನ್ನು ಆಗಲೇ ನಾನು ನಿನಗೆ ವಿವರಿಸಿದ್ದೇನೆ. ಧನ್ಯವಾದ ಪ್ರಭುಜಿ. ಕರೆಕ್ಟ್. ಸೊ ಇಲ್ಲಿ ಯಾವ ಮಾರ್ಗವನ್ನ ಸೂಚಿಸ್ತಾ ಇದ್ದಾರೆ ಸುಖದೇವ್ ಗೋಸ್ವಾಮಿರು? ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತ ಹೇಳ್ತಾ ಇದ್ದಾರೆ. ಯಾವ ಕಾರ್ಯಗಳಿಗೆ ಪ್ರಾಯಶ್ಚಿತ್ತ ಮಾಡಬೇಕು? ಪಾಪ ಕಾರ್ಯಗಳಿಗೆ. ಎಂತಹ ಪಾಪ ಕಾರ್ಯಗಳು? ಕೃತಸ್ಯ ನ ಚೇದ್ ಇಹೈವ ಪಚಿತುಂ ಯಥಾ ಅಂಹಸ. ಅಂಹಸ ಅಂದ್ರೆ ಪಾಪ. ಎಂತ ಪಾಪ? ಕೃತಸ್ಯ ಕುರ್ಯಾನ್ ಮನ ಉಕ್ತ ಪಾಣಿಭಿಹಿ. ನಮ್ಮ ಮನಸ್ಸಿನಲ್ಲಿ, ಮಾತಿನಿಂದ ಮತ್ತು ಇಂದ್ರಿಯಗಳಿಂದ, ಕೈಕಾಲುಗಳಿಂದ. ಸೊ ಬಾಡಿ, ಮೈಂಡ್ ಅಂಡ್ ವರ್ಡ್ಸ್, BMW. ನೆನಪಿರ್ಲಿ, BMW ಕಾರ್ ಗೊತ್ತಲ್ಲ? BMW ಅಂತಂದ್ರೆ ಏನು? ಬಾಡಿ ಮೈಂಡ್ ವರ್ಡ್ಸ್. ಬಾಡಿ ಮೈಂಡ್ ವರ್ಡ್ಸ್. ಮನ ಉಕ್ತ ಪಾಣಿಭಿಹಿ. ಮನಃ ಉಕ್ತ ಅಂದ್ರೆ ವರ್ಡ್ಸ್, ಪಾಣಿಭಿ ಅಂದ್ರೆ ಬಾಡಿ. ಪಾಣಿ ಅಂದ್ರೆ ಕೈ ಅಥವಾ ಇಂದ್ರಿಯಗಳು ಅಂತ ಅರ್ಥ. ಸೊ ಈ BMW ಇಂದ ಏನು ಪಾಪವನ್ನು ಮಾಡಿದ್ದೀವಿ ಅದಕ್ಕೆ ತಕ್ಕಂತೆ, ಓಕೆ, ಧ್ರುವಂ ನಚೇದಿಹ ಇಹೈವ ಪಚಿತಂ ಅಪಚಿತಂ ಅಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಧ್ರುವಂ ಸವೈ, ಯಾರು ಪ್ರಾಯಶ್ಚಿತ್ತ ಮಾಡೋದಿಲ್ವೋ ಅವರು ಖಚಿತವಾಗಿ ಧ್ರುವಂ ಸವೈ ಪ್ರೇತ್ಯ ನರಕಾನ್ ಉಪೈತಿ, ಸತ್ತ ಮೇಲೆ ಅವರು ನರಕಕ್ಕೆ ಖಚಿತವಾಗಿ ಹೋಗ್ತಾರೆ. ಏ ಕೀರ್ತಿತಾಮೇ ಭವತ ಸ್ತಿಗ್ಮಯಾತನ. ಮತ್ತೆ ನಾನು ಏನು ಹೇಳಿದ್ದೇನೆ ನಿನಗೆ, ಯಾತನೆ, ತಿಗ್ಮಯಾತನ, ತೀವ್ರವಾದ ಯಾತನ. ಆ ತೀವ್ರವಾದ ಯಾತನೆಯನ್ನು ಅವರು ನರಕದಲ್ಲಿ ಅನುಭವಿಸುತ್ತಾರೆ. ಸೊ ಪ್ರಾಯಶ್ಚಿತ್ತ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ನಂತರ ಮನಸ್ಸಲ್ಲಿ ಪ್ರಶ್ನೆ ಬರ್ಬೋದು, ಯಾವ ರೀತಿ ಪ್ರಾಯಶ್ಚಿತ್ತ ಮಾಡಬೇಕು? ಎಂತಹ ಪ್ರಾಯಶ್ಚಿತ್ತವನ್ನ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ? ಓಕೆ, ಸೊ ಅದರ ಬಗ್ಗೆ ಇಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಾರೆ. ತಸ್ಮಾತ್ ಪುರೈವಾಸು ಇಹ ಪಾಪ ನಿಷ್ಕೃತೌ ಯತೇತ ಮೃತ್ಯೋರವಿಪದ್ಯಯಾತ್ಮನಾ ದೋಷಸ್ಯ ದೃಷ್ಟ್ವಾ ಗುರುಲಾಘವಂ ಯಥಾ ಭಿಷಕ್ ಚಿಕಿತ್ಸೇತ್ ರುಜಾಂ ನಿದಾನವಿತ್. ಓಕೆ, ಯಾರಿದ್ದಾರೆ ಈಗ ಓದೋದಕ್ಕೆ? ಓಕೆ, ಭಾನು ಮಾತಾಜಿ. ಹರೇ ಕೃಷ್ಣ ಪ್ರಭು. ಭಾನು ಮಾತಾಜಿ ಆದುದರಿಂದ ಓದ್ಬೋದಾ? ಇಲ್ಲಾಂದ್ರೆ ಹರೇ ಕಲಾವತಿ ಕೃಷ್ಣ ಪ್ರಭು. ಮಾತಾಜಿ ಓದಿ. ಪ್ರಭು, ಹಾ, ಓದಿ. ಹರೇ ಕೃಷ್ಣ ಪ್ರಭು. ಪ್ಲೀಸ್ ರೀಡ್. ಆದುದರಿಂದ ಮೃತ್ಯು ಬರುವ ಮೊದಲು ದೇಹವು ದೃಢವಾಗಿರುವಾಗ ವ್ಯಕ್ತಿಯು ಶಾಸ್ತ್ರೋಕ್ತವಾಗಿ ಪ್ರಾಯಶ್ಚಿತ್ತ ವಿಧಿಗಳನ್ನು ಬೇಗನೆ ಅನುಸರಿಸಬೇಕು. ಹಾಗೆ ಮಾಡದಿದ್ದರೆ ಜೀವಿಯ ಕಾಲವು ಮಿಂಚಿ ಹೋಗುತ್ತದೆ. ಅವನ ಪಾಪಕರ್ಮಗಳ ಪ್ರತಿಫಲಗಳು ವೃದ್ಧಿಯಾಗುತ್ತವೆ. ತಜ್ಞ ವೈದ್ಯ ರೋಗದ ಗಂಭೀರತೆಯನ್ನು ಗಮನಿಸಿ ಅದಕ್ಕೆ ಅನುಗುಣವಾಗಿ ರೋಗ ಲಕ್ಷಣಗಳನ್ನು ಪರೀಕ್ಷಿಸಿ ಚಿಕಿತ್ಸೆಯನ್ನು ಮಾಡುವಂತೆ ವ್ಯಕ್ತಿಯು ತನ್ನ ಪಾಪಗಳ ತೀವ್ರತೆಯನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಸೊ ಪ್ರಾಯಶ್ಚಿತ್ತ ಯಾವಾಗ ಮಾಡಬೇಕು? ತುಂಬಾ ಹೊತ್ತಿನ ನಂತರ ಮಾಡಬೇಕಾ ಅಥವಾ ತಕ್ಷಣ ಮಾಡಬೇಕಾ?
ತಕ್ಷಣ ಮಾಡ್ಬೇಕು. ತಕ್ಷಣ ಮಾಡಬೇಕು. ರೈಟ್. ಆದಷ್ಟು ಬೇಗ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ಹೇಳ್ತಾರೆ ಇಲ್ಲಿ. ರೈಟ್. ಆಶು ತಸ್ಮಾತ್ ಪುರೈವ ದೇರ್ಫೋರ್ ಪುರೈವ ಹಿಂದೆ ಮಾಡಿದಂತಹ ಪಾಪಕ್ಕಾಗಿ ಪಾಪ ನಿಷ್ಕೃತೋ ಯಥೇತ ಮೃತ್ಯೋರ್ ಅವಿಪತಿತಾತ್ಮನ. ರೈಟ್. ಇಹವ ಅಶು ಆಶು ಅಂತಂದ್ರೆ ಕ್ವಿಕ್ಲಿ, ವೆರಿ ಕ್ವಿಕ್ಲಿ, ಫಾಸ್ಟ್ ಆಗಿ ಪ್ರಾಯಶ್ಚಿತ ಮಾಡಬೇಕು. ಹೇಗೆ? ಆ, ದೋಷಸ್ಯ ದೃಷ್ಟ್ವಾ ಗುರುಲಾಘಮ್ಯತ ಭಿಷಕ್ ಚಿಕಿತ್ಸೆತ ರುಜಾಂ ನಿಧಾನವಿದ್. ಒಂದು ರೋಗ ಉಂಟಾದ್ರೆ ನಾವು ಚಿಕಿತ್ಸೆ ಪಡೆದುಕೊಳ್ಳೋದಿಕ್ಕೆ ಎಲ್ಲಿ ಹೋಗ್ತೀವಿ? ವೈದ್ಯರ ಹತ್ರ ಹೋಗ್ತೀವಿ. ವೈದ್ಯರು ಅದನ್ನು ನೋಡ್ತಾರೆ, ದೋಷಸ್ಯ ದೃಷ್ಟ, ರೋಗವನ್ನು ನೋಡಿ ಅದಕ್ಕೆ ಗುರು ಲಾಘವಂ, ಅದು ತೀವ್ರವಾಗಿದೆಯಾ ಅಥವಾ ಲಘುವಾಗಿದೆಯಾ? ಗುರು ಲಘು. ಗುರು ಅಂದರೆ ತುಂಬಾ ಸೀರಿಯಸ್, ಲೈಕ್ 3rd ಡಿಗ್ರಿ ಕ್ಯಾನ್ಸರ್ ಅವ್ರ 4th ಡಿಗ್ರಿ ಕ್ಯಾನ್ಸರ್, ತುಂಬಾ ಸೀರಿಯಸ್, ಎಮರ್ಜೆನ್ಸಿ, ತಕ್ಷಣ ಹೋಗ್ಲೇಬೇಕು. ಗುರು. ಅಥವಾ ಲಾಘವಂ ಅಂತಂದ್ರೆ ಅಷ್ಟು ಸೀರಿಯಸ್ ಇಲ್ಲ, ಫಸ್ಟ್ ಡಿಗ್ರಿಯಲ್ಲಿ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಇದೆ. ಸೊ ಗುರು ಲಾಘವಂ. ಸೊ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಆರ್ ಲೈಟ್ ಇನ್ಫೆಕ್ಷನ್. ಸೊ ಸಿವಿಯರ್ ಇನ್ಫೆಕ್ಷನ್ ಇದ್ರೆ ಹೆವಿ ಡೋಸ್ ತಗೋಬೇಕು, ಲೈಟ್ ಇನ್ಫೆಕ್ಷನ್ ಇದ್ರೆ ಅಲ್ಪ ಡೋಸ್ ತಗೋಬೇಕು, ಸ್ವಲ್ಪ ಡೋಸ್ ತಗೋಬೇಕಾಗ್ತದೆ. ರೈಟ್. ಅದೇ ರೀತಿ ನಾವು ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಇದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ, ಅಥವಾ ಇಂಗ್ಲಿಷ್ ಅಲ್ಲಿ ಅಟೋನ್ಮೆಂಟ್ ಅಂತ ಕರೀತಾರೆ. ಇನ್ ಕ್ರಿಶ್ಚಿಯನ್ ಥಿಯಾಲಜಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಟೋನ್ಮೆಂಟ್. ಕ್ರೈಸ್ತರು ಅವ್ರು ಏನ್ ಮಾಡ್ತಾರೆ? ಅಟೋನ್ಮೆಂಟ್ ಮಾಡ್ತಾರೆ. ಸಂಡೇ ಹೋಗಿ ಚರ್ಚಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ದೇವ್ರ ಮುಂದೆ, ದೇವರೇ ನಾನು ಈ ವಾರದಲ್ಲಿ ವ್ಯಭಿಚಾರ ಮಾಡಿದೆ, ಮಾಂಸ ತಿಂದೆ, ಕ್ಷಮಿಸಿ ಅಂತ ಒಂದು ದೇವ್ರ ಮುಂದೆ ಹೇಳ್ಕೊಂತಾರೆ. ಕ್ರೈಸ್ತರು ಎಲ್ಲ ಹೇಳ್ಕೊಂತಾರೆ. ಆಗ ಅಲ್ಲಿರುವಂತಹ ಪ್ರೀಸ್ಟ್ ಏನ್ ಹೇಳ್ತಾರೆ? ಜೀಸಸ್ ವಿಲ್ ಸಫರ್ ಫಾರ್ ಯು, ಆರ್ ಲಿಬರೇಟೆಡ್, ಯು ಗೋ. ಜೀಸಸ್ ಕ್ರೈಸ್ಟ್ ನಿನ್ನ ಪಾಪವನ್ನು ತಗೊಂಡಿದ್ದಾರೆ, ಅವರು ನಿನ್ನನ್ನು ಮುಕ್ತಗೊಳಿಸಿದ್ದಾರೆ, ನೀನು ಹೋಗಂತಾರೆ, ದಕ್ಷಿಣೆ ಕೊಟ್ಟು ಹೋಗಂತಾರೆ. ನಂತರ ಮುಂದಿನ ವಾರ ಮತ್ತೆ ಬರ್ತಾನೆ, ಮತ್ತೆ ನಾನು ಈ ರೀತಿ ಪಾಪವನ್ನು ಮಾಡಿದೆ, ದಯವಿಟ್ಟು ಕ್ಷಮಿಸಿ ಅಂತಾರೆ. ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ. ಸೊ ಪ್ರಾಯಶ್ಚಿತ್ತ ಮಾಡ್ಕೊತಾ ಇದ್ದಾನೆ, ಆದರೆ ಮತ್ತೆ ಹೋಗಿ ಪಾಪವನ್ನು ಮಾಡ್ತಾನೆ. ಸೊ ಎಂತಹ ಪ್ರಾಯಶ್ಚಿತ್ತ ಅದು? ರೈಟ್. ಸಪೋಸ್ ಒಬ್ಬ ರೋಗಿ ಕುಡಿದು ಅವನ ಲಿವರ್ ಹಾಳಾಯಿತು. ಸೊ ಹಾಸ್ಪಿಟಲ್ ಅಡ್ಮಿಟ್ ಆದ, ಡಾಕ್ಟರ್ ಅವನನ್ನು ವಾಸಿ ಮಾಡಿದ್ರು, ಕಾಯಿಲೆ ದೂರವಾಯಿತು. ಮತ್ತೆ ಹೊರಗಡೆ ಬಂದು ಮತ್ತೆ ಕುಡಿಯೋಕೆ ಸ್ಟಾರ್ಟ್ ಮಾಡ್ದ. ಮತ್ತೆ ಕೆಲವು ತಿಂಗಳಲ್ಲಿ ಮತ್ತೆ ಲಿವರ್ ಕೆಟ್ಟೋಯ್ತು, ಮತ್ತೆ ಅವನಿಗೆ ಅಡ್ಮಿಟ್ ಮಾಡಬೇಕಾಯ್ತು. ಸೊ ಇಂತಹ ಚಿಕಿತ್ಸೆಗೆ ಏನು ವ್ಯಾಲ್ಯೂ? ದೇರ್ ಇಸ್ ನೋ ವ್ಯಾಲ್ಯೂ, ಇಸ್ಂಟ್ ಇಟ್? ಸೊ ಚಿಕಿತ್ಸೆ ಅಂತಂದ್ರೆ ಅದು ಪರ್ಮನೆಂಟ್ ಆಗಿ ಕ್ಯೂರ್ ಆಗಬೇಕು, ಮತ್ತೆ ಕಾಣಿಸ್ಕೋಬಾರ್ದು ಒಂದು ರೋಗ. ಆದ್ರೆ ಇಲ್ಲಿ ಏನಾಗ್ತಾ ಇದೆ? ಪದೇ ಪದೇ ಅದು ರೋಗ ಕಾಣಿಸ್ಕೊಂತಾ ಇದೆ. ಸೊ ಚಿಕಿತ್ಸಂ. ಸೊ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಇಲ್ಲಿ ನೋಡಿ, ಈ ಒಂದು ಉತ್ತರ ಏನಿತ್ತಿಲ್ಲಿ? ಫಸ್ಟ್ ಉತ್ತರ, ನರಕದಿಂದ ಮುಕ್ತಿಯಾಗಿ ಅವರು ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ. ಸೊ ಪ್ರಾಯಶ್ಚಿತ್ತ ಹೇಗೆ ಮಾಡಬೇಕು? ಗುರುನಾಂಚ ಲಘುನಾಂ, ಆದಷ್ಟು ಬೇಗ ಮಾಡಬೇಕು. ಮತ್ತೆ ಎಷ್ಟು ಪಾಪ ಮಾಡಿದ್ದಾರೆ ಅಷ್ಟು ತೀವ್ರವಾಗಿ ಅವರು ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಸರಿ ಉತ್ತರನೇ ಅದು? ಕರೆಕ್ಟ್ ಅಲ್ಲ? ಪ್ರಾಯಶ್ಚಿತ್ತ ಮಾಡಲೇಬೇಕು. ಓಕೆ. ಈ ಪರೀಕ್ಷಿತ್ ಮಹಾರಾಜರು ಉತ್ತರವನ್ನು ಕೇಳಿದ್ದಾರೆ. ಪರೀಕ್ಷಿತ್ ಮಹಾರಾಜರು ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ನನ್ನ ಹತ್ರ ಒಂದು ಡೌಟ್ ಇದೆ. ಡೌಟ್ ಏನದು? ಶ್ರೀರಾಜೋವಾಚ ದೃಷ್ಟಶ್ರುತಾಭ್ಯಾಂ ಯತ್ ಪಾಪಂ ಜಾನನ್ನಪ್ಯಾತ್ಮನೋ ಹಿತಂ ಕರೋತಿ ಭೂಯೋ ವಿವಶಃ ಪ್ರಾಯಶ್ಚಿತ್ತಂ ಅಥೋ ಕಥಂ. ಎಸ್, ಕಲಾವತಿ ಮಾತಾಡಿ, ಅನ್ಮ್ಯೂಟ್ ಮಾಡಿ ಓದ್ಬೇಕು. ಕಲಾವತಿ ಮಾತಾಡಿ, ಇಲ್ಲಾಂದ್ರೆ ಸರಿತಾ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಈ ಶ್ಲೋಕ ಓಕೆ, ಇದು ಓದಿ. ಪ್ರಭುಜಿ ಸ್ಕ್ರೀನ್ ಮೇಲೆ ಮಾಡ್ತೀರಾ? ಸ್ಕ್ರೀನ್ ಕಾಣಿಸ್ತಾ ಇದೆ? ಹಾ ಕಾಣ್ತಾ ಇದೆ ಪ್ರಭುಜಿ. ಪರೀಕ್ಷಿತ ಮಹಾರಾಜ ಅಲ್ಲಿಂದ. ಪರೀಕ್ಷಿತ ಮಹಾರಾಜ ನುಡಿದ, ಪಾಪಕರ್ಮಗಳು ತನಗೆ ಹಾನಿಕಾರಕ ಎಂದು ವ್ಯಕ್ತಿಯು ತಿಳಿದುಕೊಳ್ಳಬಹುದು. ಏಕೆಂದರೆ ಸರ್ಕಾರವು ಅಪರಾಧಿಗೆ ಶಿಕ್ಷೆ ವಿಧಿಸುವುದನ್ನು
ಜನಸಾಮಾನ್ಯರು ಅವನನ್ನು ನಿಂದಿಸುವುದನ್ನು ಜೀವಿಯು ಕಣ್ಣಾರೆ ಕಾಣುತ್ತಾನೆ. ಪಾಪಕರ್ಮ ಮಾಡುವವರನ್ನು ಮುಂದಿನ ಜನ್ಮದಲ್ಲಿ ನರಕಕ್ಕೆ ತಳ್ಳುತ್ತಾರೆ ಎಂದು ಶಾಸ್ತ್ರಗಳಿಂದಲೂ ಪ್ರಾಜ್ಞ ವಿದ್ವಾಂಸರಿಂದಲೂ ಜೀವಿಯು ತಿಳಿಯುತ್ತಾನೆ. ಇಷ್ಟಾಗಿಯೂ ಇಂತಹ ತಿಳುವಳಿಕೆ ಇದ್ದು ಕೂಡ ಪ್ರಾಯಶ್ಚಿತಗಳನ್ನು ಮಾಡಿಕೊಂಡ ಮೇಲೂ ವ್ಯಕ್ತಿಯು ಪದೇ ಪದೇ ಪಾಪಗಳನ್ನು ಮಾಡುತ್ತಲೇ ಇರುತ್ತಾನೆ. ಆದುದರಿಂದ ಇಂತಹ ಪ್ರಾಯಶ್ಚಿತಕ್ಕೆ ಬೆಲೆ ಏನು? ಹರೇ ಕೃಷ್ಣ ಪ್ರಭು. ಪರೀಕ್ಷಿತ್ ಮಹಾರಾಜರು ಪ್ರಶ್ನೆ ಕೇಳ್ತಾ ಇದ್ದಾರೆ. ದುಷ್ಟಾಶ್ರುತಾಭ್ಯಾಂ ಯತ್ಪಾಪಂ ಜಾನನಪಿ ಆತ್ಮನಃ. ದುಷ್ಟ ನೋಡಿದ್ದಾನೆ ಮತ್ತೆ ಅನುಭವಿಸಿದ್ದಾನೆ, ಕೇಳಿದ್ದಾನೆ ಕೂಡ. ಪಾಪವನ್ನು ಮಾಡಿದರೆ ನೋಡುವುದರಿಂದ ಮತ್ತು ಕೇಳುವುದರಿಂದ ಜೀವಿಯು ಪಾಪ ಕಾರ್ಯಗಳು ತನಗೆ ಹಾನಿಕಾರಕವೆಂದು ತಿಳಿಯುತ್ತಾನೆ. ಫಾರ್ ಎಕ್ಸಾಂಪಲ್, ಅನುಭವಿಸೋದು ಬೇಕಿಲ್ಲ. ನೀವು ಒಬ್ಬ ಕುಡುಕನನ್ನ ನೋಡಿರ್ತೀರಾ. ಕುಡುಕನು ಕುಡಿದು ರೋಡ್ ಬದಿಯಲ್ಲಿ ಬಿದ್ದಿರ್ತಾನೆ. ರೈಟ್, ಅದು ನೋಡಿ ಗೊತ್ತಾಗ್ತದೆ ಇದು ಕುಡಿಯೋದು ಸರಿಯಲ್ಲ ಅಂತ. ಮತ್ತೆ ಮಾಂಸ ತಿನ್ನೋನು, ಅವ್ನು ತಿಂದು ತಿಂದು ಕ್ಯಾನ್ಸರ್ ಆಗ್ತದೆ ಅವನಿಗೆ. ಸೊ ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತದೆ, ಹಾಸ್ಪಿಟಲ್ ಹೋಗ್ತಾನೆ. ಅದು ಕೂಡ ನೋಡಿ ನೋಡಿ ಅನುಭವಿಸಿರ್ತಾನೆ ಕೂಡ, ಖುದ್ದಾಗಿ ಅನುಭವಿಸಿದ್ದಾನೆ. ಮತ್ತೆ ಬೇರೆಯವರ ದುಃಖವನ್ನು ಕೂಡ ನೋಡಿದ್ದಾನೆ, ಗೊತ್ತು ಹಾನಿಕಾರಕ ಅಂತ ತಿಳಿದಿದ್ದಾನೆ. ಆದರೂ ಜಾನನಪಿ ಆತ್ಮನೋ ಹಿತಂ ಕರೋತಿ ಭೂಯೋ ವಿವಶಃ. ಅದು ಕೆಟ್ಟದಂತ ಗೊತ್ತಿದ್ರು ಕೂಡ ವಿವಶವಾಗಿ ಅದೇ ಕಾರ್ಯದಲ್ಲಿ ತೊಡಗುತ್ತಾನೆ. ರೈಟ್, ಒಬ್ಬ ಕಳ್ಳನು ಜೈಲಿಗೆ ಹೋಗಿ ಕಷ್ಟ ಅನುಭವಿಸಿ ಹೊರಗಡೆ ಬಿಡುಗಡೆ ಬರ್ತಾನೆ, ಬಂದಾಗ ಮತ್ತೆ ಕಳ್ಳತನ ಮಾಡ್ತಾನೆ. ಸೊ ಅವನು ಅಸಹಾಯಕನಾಗಿ ಪದೇ ಪದೇ ಪಾಪಗಳನ್ನು ಮಾಡುತ್ತಲೇ ಇರುತ್ತಾನೆ. ವಿವಶಃ ಭೂಯೋ ವಿವಶಃ ಕರೋತಿ, ವಿವಶವಾಗಿ ಮಾಡ್ತಾನೆ. ಪ್ರಾಯಶ್ಚಿತ್ತಂ ಅಥೋ ಕಥಂ. ರೈಟ್, ಸೊ ಎಂತಹ ಪ್ರಾಯಶ್ಚಿತ್ತದು ಅಂತ ಹೇಳ್ತಾರೆ. ಆದುದರಿಂದ ಇಂತಹ ಪ್ರಾಯಶ್ಚಿತ್ತದ ಬೆಲೆ ಏನು? ಸೊ ಅರ್ಥ ಆಯ್ತಾ? ಪರೀಕ್ಷಿತ್ ಮಹಾರಾಜರು ಗುರುಗಳ ಮುಂದೆ ಪ್ರಶ್ನೆ ಇಡ್ತಾ ಇದ್ದಾರೆ. ಗುರುಗಳಿಗೆ ನೀವು ಹೇಳಿದ್ದೇನೋ ಸರಿ, ಪ್ರಾಯಶ್ಚಿತ್ತ ಮಾಡ್ಬೇಕಂತಾದ್ರೆ ನಾನು ರಾಜನಾಗಿದ್ದಾಗ ಶಿಕ್ಷೆ ಕೊಡ್ತಾ ಇದ್ದೆ ಜನರಿಗೆ. ಪರೀಕ್ಷಿತ ರಾಜನಾಗಿ ಕೊಡ್ತಾ ಇದ್ದೆ ಜನರಿಗೆ, ಆದ್ರೆ ಅವರು ಮತ್ತೆ ವಿವಶವಾಗಿ ಪಾಪ ಮಾಡ್ತಾ ಇದ್ರು. ಸೊ ಎಂತಹ ಪ್ರಾಯಶ್ಚಿತ್ತವಿದು? ದಿಸ್ ನಾಟ್ ರಿಯಲ್ ಅಟೋನ್ಮೆಂಟ್. ಇದು ನಿಜವಾದ ಪ್ರಾಯಶ್ಚಿತ್ತವಲ್ಲ, ಇದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ನೋಡಿ ಹೇಳ್ತಾರೆ, ಕ್ವಚಿನ್ ನಿವರ್ತತೆ ಭದ್ರಾತ್ ಕ್ವಚಿತ್ ಚರತಿ ತತ್ ಪುನಃ ಪ್ರಾಯಶ್ಚಿತ್ತಮತೋಪಾರ್ಥಂ ಮನ್ಯೇ ಕುಂಜರ ಶೌಚವ. ಓಕೆ, ಮಹಾನಂದ ಮಾತಾಜಿ ಹೋಗಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮಗಳು ಪ್ರಭು. ಕೇಳಿಸ್ತಾ ಇದೆಯಾ ಪ್ರಭುಜಿ? ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಪಾಪ ಕಾರ್ಯಗಳನ್ನು Yes. ಮಾಡಬಾರದೆಂದು ಎಚ್ಚರವಾಗಿರುವವನು ಕೂಡ ಮತ್ತೆ ಪಾಪ ಜೀವನಕ್ಕೆ ಬಲಿಯಾಗುತ್ತಾನೆ. ಆದುದರಿಂದ ಮತ್ತೆ ಮತ್ತೆ ಪಾಪ ಕಾರ್ಯ ಮಾಡುವುದು ಹಾಗೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ನಿರರ್ಥಕ ಎಂದು ನಾನು ಭಾವಿಸುತ್ತೇನೆ. ಇದು ಆನೆಯ ಸ್ಥಾನದ ಹಾಗೆ. ಆನೆ ನೀರಿಗಿಳಿದು ಪೂರ್ಣ ಸ್ನಾನ ಮಾಡುತ್ತದೆ, ಆದರೆ ದಡಕ್ಕೆ ಬರುತ್ತಿದ್ದಂತೆಯೇ ತಲೆ ಹಾಗೂ ಮೈ ಮೇಲೆಲ್ಲ ಧೂಳನ್ನು ಎರಚಿಕೊಳ್ಳುತ್ತದೆ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಇಲ್ಲಿ ಚಿತ್ರ ನೋಡ್ತಾ ಇದ್ರಲ್ಲ, ಆನೆ ಇಲ್ಲಿ ಸ್ನಾನ ಮಾಡ್ತಾ ಇದೆ. ಚೆನ್ನಾಗಿ ನೀರು ಮೈ ಮೇಲೆ ಹಾಕೊಂಡು ಸ್ನಾನ ಮಾಡ್ತಾ ಇದೆ. ಹೊರಗಡೆ ಬಂದಾಗ ಚೆನ್ನಾಗಿ ಹೊಡಿತಾ ಇದೆ. ಆದ್ರೆ ಅದೇ ಆನೆ ಪಕ್ಕದಲ್ಲಿರೋ ಧೂಳನ್ನು ತಗೊಂಡು ಮೈ ಮೇಲೆ ಹಾಕೊಂತದೆ. ಸೊ ಪ್ರಾಯಶ್ಚಿತ್ತ ಇದು. ಪ್ರಾಯಶ್ಚಿತ್ತ ಅಂದ್ರೆ ಸ್ನಾನ ಮಾಡಿದಂಗೆ. ಅದು ಹೊರಗಡೆ ಬಂದ್ಮೇಲೆ ಮತ್ತೆ ಧೂಳಾಗಿದ್ದಾರೆ. ಸೊ ವಾಟ್ ಯೂಸ್ ಆಫ್ ಪ್ರಾಯಶ್ಚಿತ್ತ? ಎನಿ ವ್ಯಾಲ್ಯೂ ಫಾರ್ ದಿಸ್? ಪ್ರಶ್ನೆ ಕೇಳ್ತಾ ಇದ್ದಾರೆ. ಪ್ರಾಯಶ್ಚಿತ್ತಂ ಅಥವಾ ಅಪಾರ್ಥಂ ಮೊನ್ನೆ ಕುಂಜರ ಶೌಚವತ್. ಅಪಾರ್ಥಂ, ಇಟ್ಸ್ ಯೂಸ್ಲೆಸ್ ಅಂತ ಹೇಳ್ತಾರೆ, ಅದು ವ್ಯರ್ಥ. ಅದು ಕುಂಜರ ಶೌಚವತ್. ಕುಂಜರ ಅಂದ್ರೆ ಆನೆ. ಆನೆ ಸ್ನಾನ, ಹಾತಿ ಸ್ನಾನ ಅಂತ ಹೇಳ್ಕೊಂಡಿದ್ದಾರೆ. ಸೊ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ, ಪ್ರಾಯಶ್ಚಿತ್ತದಿಂದ ಯಾರು ಬದಲಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನೀವೇನ್ ಹೇಳ್ತೀರಾ? ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಿದ್ರಲ್ಲ, ಈಗ ಪ್ರಾಯಶ್ಚಿತ್ತ ಮಾಡುವುದು ಸರಿನಾ ಅಥವಾ ತಪ್ಪಾ?
ಅಥವಾ ಇಸ್ ಇಟ್ ದ ರೈಟ್ ಪಾತ್? ಅದು ಪರ್ಫೆಕ್ಟ್ ಪಥನ, ಸರಿಯಾದ ಮಾರ್ಗವ? ಇಲ್ಲ. ಸಿ, ಶಿಷ್ಯ ಗಮನ ಕೊಟ್ಟು ಕೇಳ್ತಾ ಇದ್ದಾನೆ. ಇದು ಒಂದು ಟೆಸ್ಟ್, ರೈಟ್? ಗುರುಗಳು ಪರೀಕ್ಷಿತ್ ಮಹಾರಾಜರಿಗೆ ಮಾಡ್ತಾ ಇರುವಂತ ಒಂದು ಟೆಸ್ಟ್. ಯಾಕಂದ್ರೆ ಆಲ್ರೆಡಿ 5ನೇ ಸ್ಕಂದ ಮುಗಿದಿದೆ. ಪರೀಕ್ಷಿತ್ ಮಹಾರಾಜರು ನಿರ್ಜಲ ಉಪವಾಸ ಮಾಡ್ತಾ ಇದ್ದಾರೆ, ರೈಟ್? ಏನು ತಿಂದಿಲ್ಲ ಇಲ್ಲಿವರೆಗೂ. ಈಗ 6ನೇ ಸ್ಕಂದ ಪ್ರಾರಂಭವಾಗಿದೆ, ಅಂದ್ರೆ 3 ದಿನ ಮುಗಿದಿರ್ಬೇಕು. ಸೊ ಇನ್ನು 7, 8, 9, 10, 11, 12 ಇಷ್ಟು ಸ್ಕಂದಗಳಿವೆ ಕೇಳೋದಕ್ಕೆ. ಆಲ್ರೆಡಿ 2-3 ದಿನ ಆಯ್ತು, ಇನ್ನು ಊಟ ಮಾಡಿಲ್ಲ, ನಿದ್ರೇನು ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ, ಬ್ರೇಕು ತಗೊಂಡಿಲ್ಲ, ನಾನ್ ಸ್ಟಾಪ್ ಕೇಳ್ತಾ ಇದ್ದಾರೆ. ಸೊ ಶುಕದೇವ್ ಗೋಸ್ವಾಮಿ ಅವರಿಗೆ ಡೌಟ್ ಆಯ್ತು, ಮೋಸ್ಟ್ಲಿ ಅವ್ನಿಗೆ ಟೈರ್ಡ್ ಆಗಿರ್ಬೇಕು, ಸ್ವಲ್ಪ ಏನಾದರೂ ಸಬ್ ಸ್ಟ್ಯಾಂಡರ್ಡ್ ಉತ್ತರ ಕೊಡೋಣ ಅಂತ. ಮೇನ್ ಉತ್ತರ ಕೊಡ್ಲಿಲ್ಲ, ನಿಜವಾದ ಉತ್ತರ ಕೊಡ್ಲಿಲ್ಲ, ಬೇರೆ ಕೆಳಮಟ್ಟದ ಒಂದು ಉತ್ತರವನ್ನು ಕೊಟ್ಟರು. ಟೆಸ್ಟ್ ಮಾಡೋದಕ್ಕೆ ಎಷ್ಟು ಗಮನ ಕೊಟ್ಟು ಕೇಳ್ತಾ ಇದ್ದಾನೆ. ಕೆಲವೊಮ್ಮೆ ಶಿಷ್ಯರು ಹಾ ಗುರುಗಳೇ ಮುಂದುವರಿಸಿ ಅರ್ಥ ಆಯ್ತು ಅಂತ ಹೇಳ್ಬಿಡ್ತಾರೆ. ಇಲ್ಲ, ಗಮನ ಕೊಟ್ಟು ಕೇಳಿ ಅದು ನಿಜವಾಗ್ಲೂ ಹೌದೋ ಇಲ್ವೋ ಅಂತ ನಾವು ಕೇಳಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಸೊ ಗುರುಗಳು ಹೇಳಿದ್ರು, ಪಾಪಕ್ಕೆ ಪರಿಹಾರ ಪ್ರಾಯಶ್ಚಿತ್ತ. ನಾವು ಕೂಡ ನಂಬಿಡ್ತೀವಿ ಪಾಪಕ್ಕೆ ಪರಿಹಾರ ಪ್ರಾಯಶ್ಚಿತ್ತ ಅಂತ. ಆದರೆ ಇಲ್ಲಿ ಪರೀಕ್ಷಿತ್ ಮಾರ್ ಹೇಳಿದ್ರು, ಅಲ್ಲ ಗುರುಗಳೇ, ನಾನು ನೋಡಿದ ಅನುಭವ ಬೇರೆ ಇದೆ. ಸೊ ಇದು ಹೇಗೆ ಸಾಧ್ಯ? ಪ್ರಾಯಶ್ಚಿತ್ತದಿಂದ ನಿಜವಾಗ್ಲೂ ವ್ಯಕ್ತಿ ನರಕದಿಂದ ಮುಕ್ತನಾಗ್ಬೋದಾ? ಆಯ್ತು, ಪ್ರಾಯಶ್ಚಿತ್ತ ಮಾಡಿ ಮತ್ತೆ ಭೂಮಿಗೆ ಬರ್ಬೋದು, ಮತ್ತೆ ಪಾಪಕರ್ಮ ಮಾಡಿ ಮತ್ತೆ ನರಕಕ್ಕೆ ಹೋಗ್ತಾನೆ. ಇದಕ್ಕೆ ಕಂಪ್ಲೀಟ್ ಸ್ಟಾಪ್ ಆಗ್ಬೇಕು, ಫುಲ್ ಸ್ಟಾಪ್. ಮತ್ತೆ ಅವನು ನರಕಕ್ಕೆ ಹೋಗ್ಲೇಬಾರದು. ಅಂತಹ ಒಂದು ಮಾರ್ಗ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸ್ವಂತ ಮಾರ್ಗ ಯಾವುದು? ರೈಟ್. ಸೊ ದಟ್ ಇಸ್ ಅ ಕ್ವಶನ್. ನಾವು ಈ ರೀತಿ ಪ್ರಶ್ನೆ ಮಾಡಿದ ಮೇಲೆ ಗುರುಗಳು ಉತ್ತರ ಕೊಡ್ತಾರೆ. ಶ್ರೀ ಶುಕವಾಚ. ಓಕೆ, ಸುಖದೇವ ಗೋಸ್ವಾಮಿ ಅವರೀಗ ನೆಕ್ಸ್ಟ್ ಲೆವೆಲ್ ಉತ್ತರ ಕೊಡ್ತಾರೆ. ಅದೇನು? ಕರ್ಮಣ ಕರ್ಮ ನಿರ್ಹಾರೋ ನಹಿ ಅತ್ಯಂತಿಕ ಇಷ್ಯತೆ ಅವಿದ್ವದ್ ಅಧಿಕಾರ. ಯೂಸ್ ಅನದರ್ ಆನ್ಸರ್, ಸೆಕೆಂಡ್ ಆನ್ಸರ್, ವಿಚ್ ಇಸ್ ಪ್ರಾಯಶ್ಚಿತ್ತಂ ವಿಮರ್ಶನಂ. ಓಕೆ, ವಾಯ್ಸ್ ಬ್ರೇಕ್ ಆಗುತ್ತೆ ಪ್ರಭು, ಎಲ್ರಿಗೂ ನನಗ ಎಲ್ಲರಿಗೂ ಆಗ್ತಾ ಇದೆ ಮತ್ತೆ. ಹೌದು, ಬ್ರೇಕ್ ಒಂದ್ ಸ್ವಲ್ಪ ಬ್ರೇಕ್ ಆಗ್ತದೆ ಪ್ರಭುಜಿ ಮತ್ತೆ. ಇಲ್ಲ ಅಂತಂದ್ರೆ ವಿಲ್ ರಿಪೀಟ್ ದ ಸೈಕಲ್. ಪ್ರಭು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವ್ಯಾಸರ ಪುತ್ರರಾದ ಹೌದಾ? ವಿನಯ್ ಪ್ರಭು, ಮೈ ವಾಯ್ಸ್ ಇಸ್ ಕ್ಲಿಯರ್ ಆರ್ ಬ್ರೇಕಿಂಗ್? ಇಟ್ಸ್ ಬ್ರೇಕಿಂಗ್ ಪ್ರಭುಜಿ, ಇವಾಗ ಮತ್ತೆ ಬ್ರೇಕ್ ಆಗ್ತಾ ಇದೆ. ಹೌದಾ? ಪ್ರಭುಜಿ ಕೇಳಿಸ್ತಾ ಲೆಟ್ ಇದೆಯಾ? ಮಿ ಚೇಂಜ್ ಮೈ ನೆಟ್ವರ್ಕ್. ಇವಾಗ ಪರವಾಗಿಲ್ಲ. ಓದಿ ನೀವು. ಹಾ, ಹೇಳಿ. ನಿಮ್ ವಾಯ್ಸ್ ಪ್ರಭುಜಿ ಅದ ಸ್ವಲ್ಪ ಸರಿಗಿರುತ್ತೆ, ಓದಿ ಸ್ವಲ್ಪ ಮಾತಾಡಿ. ಬ್ರೇಕ್ ಆಗ್ತಾ ಇದೆ. ವೇದವ್ಯಾಸರ ಹೌದಾ? ಪುತ್ರ ಓಕೆ, ಓಕೆ. ಕಲಿಸಿದರು. ನನ್ನ ಪ್ರಿಯ ರಾಜನೇ, ಪಾಪ ಕಾರ್ಯಗಳನ್ನು ತಟಸ್ಥಗೊಳಿಸಲು ಉದ್ದಿಷ್ಟವಾದ ಕರ್ಮಗಳು ಕೂಡ ಕಾಮ್ಯ ಕರ್ಮಗಳೇ. ಆದುದರಿಂದ ಅವು ವ್ಯಕ್ತಿಯ ಕಾಮ್ಯ ಕರ್ಮ ಪ್ರವೃತ್ತಿಯಿಂದ ಬಿಡುಗಡೆ ನೀಡಲಾರವು. ಪ್ರಾಯಶ್ಚಿತ ವಿಧಿ ನಿಯಮಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುವವರು ಖಂಡಿತವಾಗಿಯೂ ಬುದ್ಧಿವಂತರಲ್ಲ. ದಿಟದಲ್ಲಿ ಅವರು ತಮೋಗುಣದಲ್ಲಿರುತ್ತಾರೆ. ವ್ಯಕ್ತಿಯು ತಮೋಗುಣದಿಂದ ಮುಕ್ತನಾಗದ ಹೊರತು ಒಂದು ಕರ್ಮದ ಮೂಲಕ ಇನ್ನೊಂದು ಕರ್ಮಫಲವನ್ನು ತಡೆಯುವ ಪ್ರಯತ್ನ ನಿರರ್ಥಕ. ಏಕೆಂದರೆ ಇದು ವ್ಯಕ್ತಿಯ ಕಾಮನೆಗಳನ್ನು ನಿರ್ಮೂಲನ ಮಾಡುವುದಿಲ್ಲ. ಹೀಗೆ ವ್ಯಕ್ತಿಯೊಬ್ಬನು ಮೇಲುನೋಟಕ್ಕೆ ಧರ್ಮಶ್ರದ್ಧೆ ಉಳ್ಳವನಂತೆ ಕಂಡು ಬಂದರೂ ಪಾಪ ಕಾರ್ಯಗಳನ್ನು ಮಾಡಲು ಅವನು ಪಕ್ಕವಾಗುವುದರಲ್ಲಿ ಸಂಶಯವೇ ಇಲ್ಲ. ಆದುದರಿಂದ ಪರಾತ್ಪರ ಸತ್ಯವನ್ನು ಅರಿತುಕೊಳ್ಳಲು ಸಾಧನವಾದ ವೇದಾಂತದಲ್ಲಿ ತಿಳುವಳಿಕೆಯನ್ನು ಹೊಂದಿ ಜ್ಞಾನೋದಯ ಪಡೆಯುವುದೇ ನಿಜವಾದ ಪ್ರಾಯಶ್ಚಿತ್ತ. ಹರೇ ಕೃಷ್ಣ ಪ್ರಭು. ಓಕೆ, ಈಗ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಎಸ್ ಪ್ರಭುಜಿ. ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ. ಐ ಸ್ವಿಚ್ ಟು ಅನದರ್ ವೈಫೈ ನೆಟ್ವರ್ಕ್. ಓಕೆ, ಥ್ಯಾಂಕ್ ಯು. ಸೊ ನಾನೇನು ಹೇಳ್ತಾ ಇದ್ದೆ, ಮೊನ್ನೆ ಕುಂಜರ ಶೌಚತ, ಅದು ಆನೆ ಎಕ್ಸಾಂಪಲ್ ಅರ್ಥ ಆಯ್ತಲ್ಲ ಎಲ್ಲರಿಗೂ?
ಆನೆ ಸ್ನಾನ ಮಾಡ್ತದೆ ಮತ್ತೆ ಹೊರಗಡೆ ಬರ್ತದೆ. ಆಯ್ತು ಆಯ್ತು. ಸೊ ಹೊರಗಡೆ ಬಂದು ಮತ್ತೆ ಮಣ್ಣು ಹಾಕೊಂತದೆ ಮೈ ಮೇಲೆ. ಅದೇ ರೀತಿ ಜನರು ಕೂಡ ಪಾಪ ಮಾಡ್ತಾರೆ, ನರಕಕ್ಕೆ ಹೋಗ್ತಾರೆ, ಆ, ಅಥವಾ ಪ್ರಾಯಶ್ಚಿತ್ತ ಮಾಡ್ತಾರೆ. ಪ್ರಾಯಶ್ಚಿತ್ತ ಮಾಡಿ ಪಾಪ ಕರ್ಮಗಳನ್ನು ತೊಳೆದುಕೊಂಡು ಮತ್ತೆ ಪಾಪವನ್ನು ಮಾಡ್ತಾರೆ. ಸೊ ಆ ಒಂದು ಪ್ರವೃತ್ತಿ ಇದೆ. ಅದಕ್ಕಾಗಿ ಪ್ರಾಯಶ್ಚಿತ್ತ ಈಸ್ ನಾಟ್ ದ ರಿಯಲ್ ಅಟೋನ್ಮೆಂಟ್. ಸೊ ಇನ್ನೊಂದು ಮಾರ್ಗ ಏನೋ ಇರ್ಬೋದು ಅಂತ ಪರೀಕ್ಷಿತ್ ಮಹಾರಾಜ್ ಪ್ರಶ್ನೆ ಮಾಡ್ತಾರೆ. ಸೊ ಗುರುಗಳು ಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಗುರುಗಳು ಶಿಷ್ಯನನ್ನ ಟೆಸ್ಟ್ ಮಾಡ್ತಾರೆ, ಎಷ್ಟು ಅಟೆಂಟಿವ್ ಆಗಿ ಕೇಳ್ತಾ ಇದ್ದೇನೆ ಅಂತ. ಅದಕ್ಕೆ ಕೆಲವೊಮ್ಮೆ ಪ್ರಶ್ನೆ ಕೇಳ್ತಾರೆ, ಕೆಲವೊಮ್ಮೆ ಟೆಸ್ಟ್ ತಗೊಂತಾರೆ. ಪರೀಕ್ಷಿತ್ ಮಹಾರಾಜ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರು. 7 ದಿವಸ ಉಪವಾಸ ಇದ್ದಾರೆ. ಮಧ್ಯದಲ್ಲಿ ಈಗ 3ನೇ ದಿನ ನಡೀತಾ ಇದೆ ಮೋಸ್ಟ್ಲಿ. ಸೊ ಏನು ನೀರು ಕೂಡ ಕೊಡೋದಿಲ್ಲ, ನಿದ್ದೆ ಕೂಡ ಮಾಡಲಿಲ್ಲ. ಸೊ ತುಂಬಾ ಗಮನ ಕೊಟ್ಟು ಕ್ಲಾಸ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಶುಕದೇವ್ ಗೋಸ್ವಾಮಿ ಡೌಟ್ ಬಂತು, ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೋ ಅಥವಾ ಸುಮ್ಮನೆ ಕೂತ್ಕೊಂಡಿದ್ದಾರೋ ಅಂತ. ಅದಕ್ಕೆ ಒಂದು ಪ್ರಶ್ನೆ, ಸಬ್ ಸ್ಟ್ಯಾಂಡರ್ಡ್ ಆನ್ಸರ್ ಕೊಟ್ಟರು. ಓಕೆ, ಪ್ರಾಯಶ್ಚಿತ್ತ ಅಂತ. ಪರೀಕ್ಷಿತ್ ಮಹಾರಾಜ್ ಅದನ್ನು ಇದು ನನ್ನ ಅನುಭವದ ಪ್ರಕಾರ ಪ್ರಾಯಶ್ಚಿತ್ತ ಕೆಲಸ ಮಾಡೋದಿಲ್ಲ, ಮತ್ತೆ ಪಾಪ ಮಾಡ್ತಾರೆ ಅಂತ ಹೇಳಿದ್ರು. ಈಗ ಜ್ಞಾನೋದಯದ ಬಗ್ಗೆ ಹೇಳ್ತಾರೆ. ನಿಜವಾದ ಒಂದು ಪ್ರಾಯಶ್ಚಿತ್ತ ಅಂದ್ರೆ ವಿಮರ್ಶನಂ. ಕರ್ಮದಿಂದ ಕರ್ಮವನ್ನು ತೆಗೆಯಲು ಸಾಧ್ಯವಿಲ್ಲ. ರೈಟ್? ಕರ್ಮ ನಿರ್ಹಾರೋ ನ ಆತ್ಯಂತಿಕ ಮಿಶ್ಯತೆ. ಕರ್ಮದಿಂದ ಕರ್ಮವನ್ನು ತೆಗೆಯಲು ಸಾಧ್ಯವಿಲ್ಲ. ಒಂದು ಕರ್ಮ ಆಕ್ಟಿವಿಟಿಯಿಂದ ಇನ್ನೊಂದು ಕರ್ಮ ಆಕ್ಟಿವಿಟಿ ತೆಗೆಯೋದು ಸಾಧ್ಯವಿಲ್ಲ. ಸೊ ಒಬ್ಬೊಬ್ರು ಪಾಪ ಮಾಡ್ತಾರೆ, ಪಾಪಕಾರಿ. ಅದನ್ನ ತೊಳೆಯೋದಕ್ಕೆ ಇನ್ನೊಂದು ಪಾಪ ಮಾಡುವುದು, ಇನ್ನೊಂದು ಪುಣ್ಯ ಮಾಡುವುದರಿಂದ ಸಾಧ್ಯವಿಲ್ಲ. ರೈಟ್? ಸಪೋಸ್ ದೇರ್ ಇಸ್ ಪಾಪ ಅಂಡ್ ದೇರ್ ಇಸ್ ಪುಣ್ಯ. ಸೊ ಪುಣ್ಯ ಮಾಡೋದ್ರಿಂದ ಪಾಪ ನಾಶ ಆಗೋದಿಲ್ಲ. ಕರ್ಮ ನಿರಹಾರೋ ನಹಿ ಆತ್ಯಂತಿಕ ಮಿಶ್ಯತೆ. ಸೊ ಪ್ರಾಯಶ್ಚಿತ್ತದಿಂದ ಎಲ್ಲ ಕರ್ಮಗಳನ್ನು ತೊಳೆಯಲು ಸಾಧ್ಯವಿಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು? ಜ್ಞಾನೋದಯ. ಒನ್ ಶುಡ್ ಡು ಪ್ರಾಯಶ್ಚಿತ್ತಂ ವಿಮರ್ಶನಂ. ನಿಜವಾದ ಪ್ರಾಯಶ್ಚಿತ್ತ ಅಂದ್ರೆ ಒನ್ ಶುಡ್ ಅಂಡರ್ಸ್ಟ್ಯಾಂಡ್, ನಾನು ಭಗವಂತನ ದಾಸ, ನಾನು ಆತ್ಮ, ನಾನು ಈ ದೇಹವಲ್ಲ. ನಾನು ಈ ದೇಹ ಅಂತ ತಿಳಿದುಕೊಂಡು ದೇಹದಿಂದ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀನಿ. ಸೊ ಈ ದೇಹವನ್ನ ನಾನು ತೊರೆದು, ದೇಹದ ಚಟುವಟಿಕೆಗಳನ್ನು ತೊರೆದು ಆತ್ಮದ ಚಟುವಟಿಕೆಯಲ್ಲಿ ಸ್ಥಿರನಾಗಿ ಬ್ರಹ್ಮಭೂತ ಸ್ಟೇಜ್ಗೆ ಬರಬೇಕು. ಸೊ ಅದು ಜ್ಞಾನಕಾಂಡ. ಸೊ ರಿಯಲ್ ಅಟೋನ್ಮೆಂಟ್ ಇಸ್ ಟು ಅಂಡರ್ಸ್ಟ್ಯಾಂಡ್ ಐ ಆಮ್ ಸೋಲ್, ಸ್ಪಿರಿಟ್ ಸೋಲ್. ಸೊ ಆತ್ಮದ ಸ್ತರದಲ್ಲಿ ನಾನು ಕೆಲಸ ಮಾಡಬೇಕು. ದಟ್ ಇಸ್ ರಿಯಲ್ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕ ನೋಡೋಣ. ಜ್ಞಾನವು ರೋಗಕ್ಕೆ ಔಷಧಿಯಂತೆ ಅಂತ ಹೇಳ್ತಾರೆ ಇಲ್ಲಿ. ನಿಯಮಗಳನ್ನು ಅನುಸರಿಸಿ ಮುಕ್ತಿಯನ್ನು ಪಡೆಯಿರಿ. ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗ ನಿವಾರಣೆ ಆಗ್ತದೆ, ಪಥ್ಯ ಮಾಡಿ ರೋಗ ನಿವಾರಣೆ ಆಗ್ತದೆ. ಅದೇ ರೀತಿ ಈ ಜ್ಞಾನದ ನಿಯಮಗಳನ್ನು ಅನುಸರಿಸಿ ನಾವು ಮುಕ್ತಿಯನ್ನು ಪಡೆಯಬಹುದು. ನಾಶ್ನತಃ ಪಥ್ಯಂ ಏವಾನ್ನಂ ವ್ಯಾಧಯೋ ಅಭಿಭವಂತಿ ಏವಂ ನಿಯಮ್ಯ ಕೃದ್ ರಾಜನ್ ಶನೈಃ ಕ್ಷೇಮಾಯ ಕಲ್ಪತೆ. ಭಾನುಕುಮಾರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಿಯ ರಾಜನೇ, ರೋಗಿಯು ವೈದ್ಯನು ಹೇಳಿದ ಪಥ್ಯದಂತೆ ಶುದ್ಧವಾದ ಮತ್ತು ಕಲುಷಿತವಲ್ಲದ ಆಹಾರವನ್ನು ಸೇವಿಸಿದರೆ ಕ್ರಮೇಣ ಗುಣ ಹೊಂದುತ್ತಾನೆ. ಆಮೇಲೆ ಅವನನ್ನು ರೋಗದ ಸೋಂಕು ತಟ್ಟಲಾರದು. ಹಾಗೆಯೇ ವ್ಯಕ್ತಿಯು ಜ್ಞಾನದ ನಿಯಮವನ್ನು ತತ್ವಗಳನ್ನು ಅನುಸರಿಸಿದರೆ ಅವನು ಕ್ರಮೇಣ ಲೌಕಿಕ ಕಲ್ಮಶಗಳಿಂದ ಮುಕ್ತನಾಗುವ ಕಡೆಗೆ ಸಾಗುತ್ತಾನೆ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಸೊ ಏನಾದರೂ ರೋಗ ಬಂದ್ರೆ ವೈದ್ಯರ ಹತ್ರ ಹೋಗ್ತೀವಿ. ವೈದ್ಯರು ಅವ್ರು ಪಥ್ಯವನ್ನು ಕೊಡ್ತಾರೆ, ಮತ್ತೆ ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ. ಸೊ ಪಥ್ಯನು ಫಾಲೋ ಮಾಡಬೇಕು, ನಂತರ ಔಷಧಿಯನ್ನು ಕೂಡ ತಗೋಬೇಕು, ಅದರಿಂದ ಗುಣವಾಗ್ತೀವಿ. ಅದೇ ರೀತಿ ಪಾಪಕರ್ಮ ತಟ್ಟಿದವನಿಗೆ ಪಥ್ಯವನ್ನು ಮಾಡಬೇಕು, ಪ್ಲಸ್ ಔಷಧಿಯನ್ನು ತಗೋಬೇಕು. ಯಮ ನಿಯಮಗಳನ್ನು ಪಾಲಿಸಬೇಕು. ಆಗ ಅವನ ಪಾಪಕರ್ಮಗಳು ಕೂಡ ನಾಶ ಆಗ್ತವೆ. ಸೊ ಹಾಗೆ ವ್ಯಕ್ತಿಯು ಜ್ಞಾನದ ನಿಯಮ ತತ್ವಗಳನ್ನು ಅನುಸರಿಸಿದರೆ ಅವನು ಕ್ರಮೇಣ ಲೌಕಿಕ ಕಲ್ಮಶದಿಂದ ಮುಕ್ತನಾಗುತ್ತಾನೆ. ಸೊ ಯಾವುವು ನಿಯಮಗಳ್ಯಾವುವು ಇಲ್ಲಿ ಕೊಟ್ಟಿದ್ದಾರೆ? ತಪಸಾ ಬ್ರಹ್ಮಚರ್ಯೇಣ ಯಮೇನ ನಿಯಮೇ ಶಮೇನ ದಮೇನ ಚ ತ್ಯಾಗೇನ ಸತ್ಯಶೌಚಾಭ್ಯಾಂ ಯಮೇನ ನಿಯಮೇನ ವ ದೇಹವಾಗ್ ಬುದ್ಧಿಜಂ ಧೀರ ಧರ್ಮಜ್ಞ ಶ್ರದ್ಧಯಾನ್ವಿತಾಃ
ಕ್ಷಿಪಂತ್ಯಗಂ ಹದಪಿ ವೇಣುಗುಲ್ಮಂ ಇವಾನಲಃ. ಎಸ್. ಓದ್ಲಾ ಪ್ರಭು? ಇವರು ನಾಗರತ್ನ ಇದ್ರೆ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹೌದು. ಮನಸ್ಸನ್ನು ಏಕಾಗ್ರಗೊಳಿಸಲು ವ್ಯಕ್ತಿಯು ಬ್ರಹ್ಮಚರ್ಯ ಜೀವನವನ್ನು ಪಾಲಿಸಬೇಕು. ಅದರಿಂದ ಪತನ ಹೊಂದಬಾರದು. ಇಂದ್ರಿಯ ಭೋಗವನ್ನು ಸ್ವ ಇಚ್ಛೆಯಿಂದ ತ್ಯಾಗ ಮಾಡುವ ವ್ರತವನ್ನು ಅವನು ಆಚರಿಸಬೇಕು. ಅದಕ್ಕಾಗಿ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ದಾನ ನೀಡಬೇಕು. ಸತ್ಯನಿಷ್ಠನಾಗಿರಬೇಕು. ಶುಚಿಯಾಗಿಯೂ ಅಹಿಂಸಾವಂತನಾಗಿಯೂ ಇರಬೇಕು. ನಿಯಮನ ತತ್ವಗಳನ್ನು ಅನುಸರಿಸಬೇಕು. ಭಗವಂತನ ಪುಣ್ಯನಾಮವನ್ನು ತಪ್ಪದೇ ಸಂಕೀರ್ತನ ಮಾಡಬೇಕು. ಹೀಗೆ ಧರ್ಮತತ್ವಗಳನ್ನು ಬಲ್ಲ ಸ್ಥಿತಪ್ರಜ್ಞ ಹಾಗೂ ಶುದ್ಧಾವಂತ ಮನುಷ್ಯ ತಾನು ಕಾಯ ವಾಚ ಮನಸ ಮಾಡಿದ ಎಲ್ಲ ಪಾಪಗಳಿಂದ ತಾತ್ಕಾಲಿಕವಾಗಿ ಶುದ್ಧನಾಗುತ್ತಾನೆ. ಈ ಪಾಪಗಳು ಬಿದಿರು ಮರದ ಕೆಳಗಿನ ಬಳ್ಳಿಗಳ ಒಣ ಎಲೆಗಳ ಹಾಗೆ. ಅವುಗಳಿಗೆ ಬೆಂಕಿ ಬಿದ್ದು ಸುಟ್ಟು ಹೋಗಬಹುದು. ಆದರೆ ಆ ಬಳ್ಳಿಗಳ ಬೇರುಗಳು ನಾಶವಾಗದೆ ಉಳಿಯುತ್ತವೆ. ಮೊದಲ ಅವಕಾಶ ಸಿಕ್ಕೊಡನೆಯೇ ಅವು ಮತ್ತೆ ಚಿಗುರೊಡೆಯುತ್ತವೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇದು ಜ್ಞಾನಕಾಂಡದ ನಿಯಮಗಳು. ಅಫ್ಕೋರ್ಸ್ ಕರ್ಮಕಾಂಡಕ್ಕಿಂತಲೂ ಸ್ವಲ್ಪ ತೀವ್ರವಾಗಿವೆ ಈ ನಿಯಮಗಳು. ಸೊ ಇದನ್ನು ಪಾಲಿಸಬೇಕಂತ ಹೇಳ್ತಾರೆ. ಫಸ್ಟು ತಪಸ್ಸನ್ನು ಮಾಡಬೇಕು. ಸೊ ತಪಸ್ಸಂದ್ರೆ ಏನು? ಅಕ್ಸೆಪ್ಟಿಂಗ್ ವಾಲಂಟರಿ ಇನ್ಕನ್ವೀನಿಯನ್ಸ್ ಫಾರ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್. ರೈಟ್? ಖುದ್ದಾಗಿ ಕೆಲವೊಂದು ಕಷ್ಟಗಳನ್ನು ಸ್ವೀಕರಿಸುವುದು. ಉದಾಹರಣೆಗೆ ಉಪವಾಸ ಮಾಡುವುದು, ಜಾಗರಣೆ ಮಾಡುವುದು, ಇವೆಲ್ಲ ತಪಸ್ಸೆಗಳು. ಸೊ ತಪಸ್ಸು ಅಂತಂದ್ರೆ ಮನಸ್ಸಶ್ಚ ಇಂದ್ರಿಯಾಣಾಂ ಚ ಏಕಾಗ್ರಂ ಪರಮಂ ತಪಃ. ರೈಟ್? ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನ ಒಂದು ಕೆಲಸದಲ್ಲಿ ಏಕಾಗ್ರಗೊಳಿಸುವುದು ಪರಮ ತಪಃ. ಅಂದ್ರೆ ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಏಕಾಗ್ರಗೊಳಿಸುವುದು ಪರಮ ತಪ. ಸೊ ಅದಕ್ಕೆ ಭಗವಂತನ ಧ್ಯಾನದಲ್ಲಿ ಸ್ಥಿರಗೊಳಿಸಬೇಕು. ದಟ್ಸ್ ಕಾಲ್ಡ್ ತಪಸ್ಯ. ಸೊ ನಮ್ಮ ಸಾಧನೆಯಲ್ಲಿ ನಾವು ಈ ಅಂಶಗಳನ್ನ ಪಾಲಿಸಬೇಕು. ಬ್ರಹ್ಮಚರ್ಯೇಣ. ರೈಟ್? ಬ್ರಹ್ಮಚರ್ಯೇಣ ಅಂತಂದ್ರೆ ಎಸ್, ಪ್ರಾಕ್ಟೀಸ್ ಆಫ್ ಬ್ರಹ್ಮಚರ್ಯ ಅಂದ್ರೆ ಗೃಹಸ್ಥ ಬ್ರಹ್ಮಚಾರಿ ಮತ್ತೆ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ, ಇಬ್ಬರು ಬ್ರಹ್ಮಚಾರಿ ಇದ್ದಾರೆ. ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೆ ಅವರು ಜೀವನ ಪರ್ಯಂತ ಬ್ರಹ್ಮಚಾರ್ಯವನ್ನ ಪಾಲಿಸ್ತಾರೆ, ಸ್ತ್ರೀ ಸಂಘವನ್ನ ಮಾಡುವುದಿಲ್ಲ. ಹೌದು, ನೈಷ್ಠಿಕ ಬ್ರಹ್ಮಚರ್ಯ. ಉದಾಹರಣೆಗೆ ಆಚಾರ್ಯರಂತಹ ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಇವರೆಲ್ಲ ನೈಷ್ಠಿಕ ಬ್ರಹ್ಮಚಾರಿ. ಭಕ್ತಿ ಸಿದ್ಧಾಂತ ಸರಸ್ವತಿ ನೈಷ್ಠಿಕ ಬ್ರಹ್ಮಚಾರಿ. ಸೊ ಯಾರು ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ಕೇವಲ ಸಂತಾನೋತ್ಪತ್ತಿಗೋಸ್ಕರ ಸಂಭೋಗವನ್ನು ಮಾಡ್ತಾರೆ ಅವರು ಗೃಹಸ್ಥ ಬ್ರಹ್ಮಚಾರಿಗಳು. ಇಂದ್ರ ತೃಪ್ತಿಗೋಸ್ಕರ ಆ ಸಂಭೋಗವನ್ನು ಮಾಡಲಿಕ್ಕೆ ಹೋಗಬಾರದು. ಸೊ ದಟ್ ಈಸ್ ಬ್ರಹ್ಮಚಾರ್ಯ ಪತನ. ಓಕೆ. ಸೊ ಬ್ರಹ್ಮಚರ್ಯದ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಈಗಿನ ಕಾಲದಲ್ಲಿ ನೋಡಿದ್ರೆ ಸಂಬಂಧಗಳು ಏನಂತಾರೆ, ಲಿವ್ ಇನ್ ರಿಲೇಶನ್ಶಿಪ್ ಅಂತ ಬರ್ತದೆ. ಜನರು ಮದುವೆ ಆಗೋದಿಲ್ಲ ಅಂದ್ರೆ ಒಟ್ಟಿಗೆ ಸಂಭೋಗ ಮಾಡ್ತಾರೆ. ಬಟ್ ದಟ್ ಈಸ್ ನಾಟ್ ಅಲೋಡ್ ಇನ್ ದ ಶಾಸ್ತ್ರದಲ್ಲಿ ಅದಕ್ಕೆ ಅನುಮತಿ ಇಲ್ಲ. ಅದು ಪಾಪ, ಅದು ವ್ಯಭಿಚಾರ ಆಗ್ತದೆ. ಸೊ ಬ್ರಹ್ಮಚಾರಿ ಪ್ರಾಕ್ಟೀಸ್ ಮಾಡಬೇಕು. ನಂತರ ಶಮ ಅಂದ್ರೆ ಇಂದ್ರಿಯ ನಿಗ್ರಹ. ರೈಟ್? ಶಮ ದಮ ಅಂದ್ರೆ ಇಂದ್ರಿಯ ನಿಗ್ರಹ ಮತ್ತೆ ಮನಸ್ಸಿನ ನಿಗ್ರಹ. ಶಮ ಅಂದ್ರೆ ಮನಸ್ಸಿನ ನಿಗ್ರಹ, ದಮ ಅಂತಂದ್ರೆ ಇಂದ್ರಿಯ ನಿಗ್ರಹ. ತ್ಯಾಗ ಮಾಡಬೇಕು. ತ್ಯಾಗೇನ ಸತ್ಯ ಶೌಚಾಭ್ಯಾಮ್. ರೈಟ್? ಸೊ ನಮ್ಮ ಪ್ರಿಯವಾದ ವಸ್ತುವನ್ನ ತ್ಯಾಗ ಮಾಡಬೇಕು. ಸತ್ಯವನ್ನ ನುಡಿಬೇಕು. ಶೌಚ, ಆಂತರಿಕ ಮತ್ತು ಬಾಹ್ಯ ಶೌಚವನ್ನ ಕೂಡ ಆಚರಿಸಬೇಕು. ಯಮ ಅಂತಂದ್ರೆ ಯಾವುದನ್ನ ಮಾಡಬಾರದು ಅದನ್ನು, ನಿಷಿದ್ಧವಾದದನ್ನ ತ್ಯಜಿಸಬೇಕು. ನಿಯಮ ಅಂತಂದ್ರೆ ಅನುಕೂಲಕರವಾದದನ್ನ ಸ್ವೀಕರಿಸಬೇಕು. ರೈಟ್? ಸೊ ಪತಂಜಲಿ ಯೋಗ ಸೂತ್ರದ ಪ್ರಕಾರ ಯಮ ಮತ್ತು ನಿಯಮದಲ್ಲಿ 5 ಇದಾವೆ. ಸೊ ಶೌಚ, ಸಂತೋಷ, ಸ್ವಾಧ್ಯಾಯ, ಜಪ, ಈಶ್ವರ ಪ್ರಣಿಧಾನಿ, ಇವು ನಿಯಮಗಳು. ಸ್ವಚ್ಛವಾಗಿರಬೇಕು, ಶೌಚ, ಸಂತೋಷವಾಗಿರಬೇಕು, ಸ್ಯಾಟಿಸ್ಫೈಡ್ ಆಗಿರಬೇಕು. ಸ್ವಾಧ್ಯಾಯ, ಶಾಸ್ತ್ರ ಅಧ್ಯಯನ ಮಾಡಬೇಕು. ಜಪವನ್ನು ಮಾಡಬೇಕು. ಈಶ್ವರ ಪ್ರಣಿಧಾನಿ, ಭಗವಂತನಿಗೆ ಶರಣಾಗಬೇಕು. ದಟ್ಸ್ ಕಾಲ್ಡ್ ನಿಯಮ. ಮತ್ತೆ ಯಮ ಅಂತಂದ್ರೆ ಯಾವುದನ್ನ ಬಿಡಬೇಕು. ರೈಟ್? ಅಹಿಂಸಾ, ಸತ್ಯ, ಅಸ್ತೇಯ. ದೆನ್ ಅಹಿಂಸಾ ಅಂತಂದ್ರೆ ಅವನು ಅಹಿಂಸವನ್ನ ಹಿಂಸೆಯನ್ನು ಮಾಡಬಾರ್ದು. ದೆನ್ ಸತ್ಯವನ್ನ ನುಡಿಬೇಕು. ಅಸ್ತೇಯ, ಕಳ್ತನ ಮಾಡಬಾರ್ದು. ದೆನ್ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಪರಸ್ತ್ರೀ ಪುರುಷರ ಸಂಗ ಮಾಡಬಾರ್ದು. ಸೊ ಈ ರೀತಿ ಟೋಟಲ್ 5 ಯಮಸ್ ಅಂಡ್ 5
ನಿಯಮಸ್ ಆರ್ ಗಿವನ್ ಬೈ ಪತಂಜಲಿ ಯೋಗ ಸೂತ್ರ. ಸೊ ಯಮ ನಿಯಮೇನ ಚ ದೇಹವಾಗ್ ಬುದ್ಧಿಜಂ. ದೇಹ, ವಾಕ್ ಅಂದರೆ ನಮ್ಮ ಮಾತು, ಬುದ್ಧಿ ಅಂದರೆ ಮನಸ್ಸಿನಿಂದ, ಧೀರಾ ಧರ್ಮಜ್ಞಾ ಶ್ರದ್ಧೆಯಾನ್ವಿತಾ. ಸೊ ಧರ್ಮಜ್ಞನು ಶ್ರದ್ಧೆಯಿಂದ ಈ ಎಲ್ಲ ಅಂಗಗಳನ್ನ ಪ್ರಾಕ್ಟೀಸ್ ಮಾಡಿದರೆ ಕ್ಷಿಪಂತಿ ಅಗಂ ಮಹದಪಿ. ದೊಡ್ಡ ಪಾಪವನ್ನು ಮಾಡಿದರೂ ಕೂಡ ಅದು ಕ್ಷಿಪಂತಿ, ಅದು ನಾಶವಾಗ್ತದೆ. ಹೇಗೆ? ವೇಣುಗುಲ್ಮಂ ಇವಾನಲಹ. ಹೇಗೆ ಒಂದು ಕಾಡಲ್ಲಿ ವೇಣು ಅಂದ್ರೆ ಬಿದಿರಿನ ಗಿಡಗಳಿರ್ತವೆ, ಆ ಬಿದಿರಿನ ಗಿಡಗಳ ಘರ್ಷಣೆಯಿಂದ ಬೆಂಕಿ ಉಂಟಾಗ್ತದೆ. ಆ ಬೆಂಕಿಯಿಂದ ಬಿದಿರಿನ ಗಿಡಗಳೆಲ್ಲ ಸುಟ್ಟು ಹೋಗ್ತವೆ. ಸೊ ಬಿದಿರಿನ ಗಿಡವನ್ನು ಪಾಪಕ್ಕೆ ಹೋಲಿಸಿದ್ದಾರೆ. ಸೊ ಒಬ್ಬ ಮನುಷ್ಯ ತನ್ನ ದೇಹದಿಂದ ಪಾಪವನ್ನು ಮಾಡಿದ್ದಾನೆ, ಅದೇ ದೇಹದಿಂದ ತಪಸ್ಸನ್ನು ಮಾಡಿದರೆ ಆ ಪಾಪ ಕರ್ಮಗಳೆಲ್ಲವೂ ನಾಶವಾಗ್ತವೆ. ಕರೆಕ್ಟ್? ಸೊ ದಿಸ್ ಇಸ್ ಪರ್ಫೆಕ್ಟ್ ಆನ್ಸರ್, ಕರೆಕ್ಟ್? ಸೊ ಯಾರ್ಯಾರು ಹೇಳ್ತೀರಾ ಇದು ಪರ್ಫೆಕ್ಟ್ ಆನ್ಸರ್ ಅಂತ? ಜ್ಞಾನವನ್ನು ಬೆಳೆಸ್ಕೋಬೇಕು. ಪ್ರಭುಜಿ ಕರೆಕ್ಟ್ ಆನ್ಸರ್ ಇದು. ಏನ್ ಹೇಳಿದ್ರಿ ಪ್ರಭುಜಿ? ಗೊತ್ತಾಗ್ತಿಲ್ಲ. ನಾನು ಫಸ್ಟ್ ಕೇಳಿದ್ದೇನು, ಅವರು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹೇಳಿದ್ರು ಸುಖದೇವ ಗೋಸ್ವಾಮಿಯವರು. ಪರೀಕ್ಷಿತರು ಹೇಳಿದ್ರು ಇದು ಸರಿಯಲ್ಲ ಅಂತ. ಯಾಕಂದ್ರೆ ಪ್ರಾಯಶ್ಚಿತ್ತ ಮಾಡಿ ಮತ್ತೆ ಪಾಪವನ್ನು ಮಾಡ್ತಾರೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಈ ತಪಸ್ಸ ಬ್ರಹ್ಮಚರ್ಯಣ ಶಮೇನ ದಮೇನ ಚ ಇವೆಲ್ಲ ಅಂಗಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಹೇಗೆ ಕಾಡಿನಲ್ಲಿ ಬೆಂಕಿ ಉಂಟಾಗಿ ಎಲ್ಲ ಗಿಡಗಳು ಸುಟ್ಟು ಹೋಗ್ತವೆ, ಅದೇ ರೀತಿ ಪಾಪ ಕೂಡ ಸುಟ್ಟು ಹೋಗ್ತದೆ. ಸೊ ಪಾಪದ ರಾಶಿ ಎಲ್ಲ ಸುಟ್ಟು ಹೋಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಒಪ್ಪಿಗೆನಾ? ಇವತ್ತಿನಿಂದ ತಪಸ್ಸು, ಬ್ರಹ್ಮಚರ್ಯ, ಶಮ, ದಮ ಇದನ್ನೆಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಾ? ಇಲ್ಲ ಪ್ರಭುಜಿ. ಇಲ್ವಾ? ಅಷ್ಟೇ ಮಾಡಿದ್ರೆ ಸಾಲದು ಪ್ರಭುಜಿ. ಓಕೆ, ಯಾಕೆ? ಭಗವಂತನ ಧ್ಯಾನ ಮಾಡ್ಬೇಕು, ಭಕ್ತಿ ಸೇವೆ ಮಾಡ್ಬೇಕು. ಅಂದ್ರೆ ಮತ್ತೆ ಅದೇ ರೀತಿಯಾದ ಉತ್ತೇಜನ ಅದೆಲ್ಲ ಮಾಡದೆ ತರ ನಾವು ಜ್ಞಾನನ ಬೆಳೆಸ್ಕೊಳ್ಬೇಕು. ಹಾ, ಓಕೆ. ತುಂಬಾ ಜನ ಹೇಳ್ತಾ ಇದ್ದೀರಾ ಭಕ್ತಿ ಸೇವೆ ಮಾಡುವ ಮೂಲಕ, ಭಕ್ತಿ ಸೇವೆ ಮಾಡುವ ಮೂಲಕ ಭಕ್ತಿ ಸೇವೆ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳಿದ್ದಾರೆ ವೇಣುಗುಲ್ಮ ವಿವಾನಲಹ. ವೇಣು ಗಿಡ ಸುಟ್ಟೋಗಿದೆ, ಆದ್ರೆ ಬೇರು ಸುಟ್ಟೋಗಿದ್ಯಾ? ಬೇರು ಮತ್ತೆ ಚಿಗುರುತ್ತೆ ಮಳೆ ಬಂದ ತಕ್ಷಣ. ಹಾ, ಅದೇ ಹೇಳ್ತಾ ಇರೋದಿಲ್ಲಿ ನೋಡಿ. ಮೊದಲ ಅವಕಾಶ ಸಿಕ್ಕೊಡನೆ ಅವು ಮತ್ತೆ ಚಿಗುರೊಡೆಯುತ್ತವೆ. ರೈಟ್? ಅಂದ್ರೆ ಪಾಪ ತಾತ್ಕಾಲಿಕವಾಗಿ ಹೋಗಿದ್ರು ಕೂಡ ಚಾನ್ಸ್ ಇರುತ್ತೆ ಅಂತ. ಪಾಪ ಪ್ರವೃತ್ತಿ ಹೋಗಿಲ್ಲ. ಓಕೆ, ಪಾಪ ಕರ್ಮಗಳು ಹೋಗಿವೆ, ಆದರೆ ಪಾಪ ಮಾಡೋ ಪ್ರವೃತ್ತಿ ಹೋಗಿಲ್ಲ. ಪಾಪ ಬೀಜಗಳು ಇನ್ನೂ ಬೇರೂರಿ ಮನಸ್ಸಲ್ಲಿವೆ. ಎಲ್ಲಿವರೆಗೂ ಬೀಜ ಇರ್ತದೋ ಅಲ್ಲಿ ಅವಾಗ ಅದು ಸೂಕ್ತವಾದ ಸಂದರ್ಭ ಸಿಕ್ಕಾಗ ಅದು ಚಿಗುರುತ್ತದೆ. ರೈಟ್? ಸಾಮಾನ್ಯವಾಗಿ ಕಾಮಕ್ರೋಧ ಏನು ಇರೋದಿಲ್ಲ, ಆದರೆ ಸೂಕ್ತವಾದ ವಾತಾವರಣ ಬಂದ ತಕ್ಷಣ ಕಾಮಕ್ರೋಧ ಉಂಟಾಗ್ತದೆ. ಅಜಾಮಿಡ ಎಷ್ಟು ಒಳ್ಳೆ ಬ್ರಾಹ್ಮಣ ಭಕ್ತನಾಗಿದ್ದ. ಸೊ ಮನಸ್ಸಲ್ಲಿ ಶುದ್ಧವಾಗಿತ್ತು, ಆದರೆ ಕರ್ಮ ಬೀಜ ಇತ್ತು ಮನಸ್ಸಲ್ಲಿ, ಕಾಮ ಬೀಜ ಇತ್ತು. ಆ ವೇಶ್ಯನ್ನು ನೋಡಿದಾಗ ಆ ಬೀಜ ಮೊಳಕೆ ಹೊಡಿತು. ರೈಟ್? ಸೊ ಅದೇ ರೀತಿ ನಾವು ಕೂಡ ನಮ್ಮ ಮನಸ್ಸಲ್ಲಿ ಬೀಜಗಳಿವೆ. ಕರ್ಮಫಲ ನಾಶ ಆಗಿರಬೇಕು, ಪಾಪ ಕರ್ಮದ ಫಲ ನಾಶ ಆಗಿರಬೇಕು, ಆದರೆ ಬೀಜ ಇದೆ. ಸೊ ಬೀಜವನ್ನು ಹೇಗೆ ನಾಶ ಮಾಡಬೇಕು, ಅದು ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ ಇಲ್ಲಿ ಉತ್ತರ ಏನಿದೆ ಅಂತ. ಇಲ್ಲಿ ನೋಡಿ ಸಂಬಂಧ. ಆದರೆ ಬಿದಿರಿನ ಬೇರುಗಳು ಮೊದಲೇ ಅವಕಾಶದಲ್ಲಿ ಉಳಿದು ಮತ್ತೆ ಬೆಳೆಯುತ್ತವೆ. ಹೀಗಾಗಿ ಜ್ಞಾನವನ್ನು ಅಭ್ಯಾಸ ಮಾಡಿದ ನಂತರವೂ ಪಾಪಗಳು ಮತ್ತೆ ಕಾಣಿಸಿಕೊಳ್ಳಬಹುದು. ನೋಡಿ, ವಿಶ್ವಾಮಿತ್ರರು ಎಷ್ಟು ತಪಸ್ ಮಾಡ್ತಾ ಇದ್ರು. ಅಷ್ಟು ತಪಸ್ ಮಾಡಿದ್ರು ಕೂಡ ಮೇನಕೆ ರಂಭ ಬಂದಾಗ ಅವರ ಪತನವಾಯಿತು. ರೈಟ್? ಶೌಬರಿ ಮುನಿ ಎಷ್ಟು ತಪಸ್ಸು ಮಾಡ್ತಾ ಇದ್ರು, ನೀರಿನ ಒಳಗಡೆ ಹೋಗಿ ಅವರು ತಪಸ್ ಮಾಡ್ತಾ ಇದ್ರು. ಸಾವಿರಾರು ವರ್ಷ ನೀರಿನ ಒಳಗಡೆ ಕೂತಿದ್ರು. ಅದರಲ್ಲಿ ಮೀನುಗಳು ಮೈಥುನ ಕಾಲದಲ್ಲಿ ತೊಡಗಿದ್ದನ್ನು ನೋಡಿ ಅವ್ರ ಮನಸ್ಸು ವಿಚಲಿತವಾಯಿತು. ಹೊರಗಡೆ ಬಂದು 50 ಯುವರಾಣಿಯರ ಜೊತೆ ಮದುವೆಯಾದ. ಸೊ ಕಾಮ ಬೀಜ ಎಲ್ಲಿವರೆಗೂ ನಾಶವಾಗಿದಿಲ್ಲೋ ಅಲ್ಲಿವರೆಗೂ ಅಂದರೆ ಪಾಪಕರ್ಮ ನಾಶವಾಗುವುದಿಲ್ಲ. ಸೊ ವಿ ಶುಡ್ ಡೆಸ್ಟ್ರಾಯ್ ದ ಕರ್ಮ ಬೀಜ. ಕರ್ಮ ಬೀಜ ನಾಶ ಮಾಡುವುದು ಹೇಗೆ? ಅಲ್ಟಿಮೇಟ್ ಆನ್ಸರ್. ಓಕೆ, ಇದು 15ನೇ ಶ್ಲೋಕ ಏನಿದೆ ಅದು ಅಲ್ಟಿಮೇಟ್ ಫೈನಲ್ ಆನ್ಸರ್. ಕೇಚಿತ್ ಕೇವಲಯಾ ಭಕ್ತ್ಯಾ ವಾಸುದೇವ ಪರಾಯಣಾಃ
ಅಘಂ ಧುನ್ವಂತಿ ಕಾರ್ಸ್ನೇನ ನಿಹಾರಂ ಇವ ಭಾಸ್ಕರಃ. ಓಕೆ, ಯಾರು ಓದ್ತೀರಾ ಈಗ? ಮಹೇಶ್ವರಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ಕೃಷ್ಣನಲ್ಲಿ ಸಂಪೂರ್ಣವಾದ ಶುದ್ಧ ಭಕ್ತಿ ಸೇವೆಯನ್ನು ರೂಢಿಸಿಕೊಂಡ ಅಪರೂಪದ ವ್ಯಕ್ತಿ ಮಾತ್ರ ಮರಳಿ ತಲೆ ಎತ್ತಲು ಸಾಧ್ಯವಿಲ್ಲದಂತೆ ಪಾಪ ಕಾರ್ಯಗಳೆಂಬ ಕಳೆಯನ್ನು ಬೇರು ಸಹಿತ ಕಿತ್ತೆಸೆಯಬಲ್ಲ. ಅವನು ಕೇವಲ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಸೂರ್ಯನು ತನ್ನ ಕಿರಣಗಳಿಂದ ತಟ್ಟನೆ ಮಂಜನ್ನು ಕರಗಿಸುವಂತೆ ಈ ಕಾರ್ಯವನ್ನು ಮಾಡಬಲ್ಲ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ಒಂದು ಅದ್ಭುತವಾದ ಆನ್ಸರ್ ಇಲ್ಲಿ. ತುಂಬಾ ಚೆನ್ನಾಗಿದೆ ಕೇಚನ್ ಪ್ರಭು ಇದು. ಯಾ ಕೇವಲ ಭಕ್ತಿ, ಕೇವಲಯ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ. ಕೇವಲ ಭಕ್ತಿ ಅಂತಂದ್ರೆ ಶುದ್ಧ ಭಕ್ತಿ. ಭಕ್ತಿ ಹಲವಾರು ಥರ ಭಕ್ತಿ ಇದೆ, ರೈಟ್? ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರ ಭಕ್ತಿ, ಯೋಗ ಮಿಶ್ರ ಭಕ್ತಿ, ಕರ್ಮ ಮಿಶ್ರ ಭಕ್ತಿ. ಬಟ್ ಇಲ್ಲಿ ಕೇವಲ ಭಕ್ತಿ ಅಂತಾರೆ. ಕೇವಲ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ, ರೈಟ್? ಕೆಲವರು ಮಾತೃಭಕ್ತಿ, ದೇಶಭಕ್ತಿ ಅಂತ ಹೇಳ್ತಾರೆ. ಇಲ್ಲ, ವಾಸುದೇವ ಪರಾಯಣ. ಮಾತೃಭಕ್ತಿ ಅಲ್ಲ, ದೇಶಭಕ್ತಿ ಅಲ್ಲ, ಸಂಸಾರ ಭಕ್ತಿ ಅಲ್ಲ. ಇಟ್ಸ್ ಓನ್ಲಿ ವಾಸುದೇವ ಭಕ್ತಿ. ವಾಸುದೇವ ಪರಾಯಣ, ಭಗವಂತನಿಗೆ, ಕೃಷ್ಣನಿಗೆ ಶರಣಾಗಿದ್ದಾನೆ. ಸೊ ಕೃಷ್ಣನಿಗೆ ಶುದ್ಧ ಭಕ್ತಿ ಸೇವೆಯನ್ನ ಅರ್ಪಿಸಿದಾಗ, ರೈಟ್? ಕೇಚಿತ್ ಕೆಲವೊಬ್ರು ಹೇಳ್ತಾರೆ, ಸಮ್ ಪೀಪಲ್ ದೇ ಆಫರ್ ಪ್ಯೂರ್ ಡಿವೋಷನಲ್ ಸರ್ವಿಸ್ ಅಂಟು ಲಾರ್ಡ್ ಕೃಷ್ಣ. ಅಘಂ ಧುನ್ವಂತಿ, ಅವರ ಪಾಪ ಏನಿದೆ ನಾಶವಾಗ್ತದೆ. ಅಘಂ ಧುನ್ವಂತಿ, ಅವರ ಪಾಪ ನಾಶ ಆಗುತ್ತೆ. ಹೇಗೆ? ಕಾರ್ಸ್ನೇನ, ಕಂಪ್ಲೀಟ್ಲಿ, ಥರೋಲಿ, ಒಂದು ಲೇಷ ಕೂಡ ಉಳಿದಿಲ್ಲ. ಹಾಗೆ ಉದಾಹರಣೆ ಏನು? ನಿಹಾರಂ ಇವ ಭಾಸ್ಕರ, ರೈಟ್? ನಿಹಾರ ಅಂತಂದ್ರೆ ಏನ್ ಗೊತ್ತಾ? ಮಂಜು. ಮಂಜು. ಭಾಸ್ಕರ ಅಂದ್ರೆ ಸೂರ್ಯ. ಸೊ ಮಂಜು ಬಿದ್ದಾಗ ನೋಡಿ, ಮಂಜು ಬಿದ್ದಿದೆ ಇಲ್ಲಿ, ಸೂರ್ಯ ಉದಯವಾದಾಗ ಮಂಜು ನಾಶವಾಗ್ತದೆ. ಅದೇ ರೀತಿ ನಾವು ಕೂಡ ಶುದ್ಧ ಭಕ್ತಿಯನ್ನು ಮಾಡಿದಾಗ ಮನಸ್ಸಿನಲ್ಲಿರುವ ಎಲ್ಲ ಕಾಮ ಬೀಜಗಳು ಕೂಡ ಕ್ರಮೇಣವಾಗಿ ಸುಟ್ಟೋಗ್ತವೆ. ಸೊ ಮೊಳಕೆನೂ ಹೊಡೆಯೋದಿಲ್ಲ. ಸೊ ಕೇಚಿತ್ ಕೇವಲ ಭಕ್ತಿ, ಕೆಲವು ಶುದ್ಧ ಭಕ್ತಿ ಸೇವೆಯಿಂದ, ಕೆಲವು ಜನರು ಶುದ್ಧ ಭಕ್ತಿ ಸೇವೆಯಿಂದ ವಾಸುದೇವ ಪ್ರಾಣ, ವಾಸುದೇವನಿಗೆ ಸಂಪೂರ್ಣವಾಗಿ ಅಂಟಿಕೊಂಡಿದ್ದೇನೆ, ಕಂಪ್ಲೀಟ್ಲಿ ಸರೆಂಡರ್ ಟು ದ ಲಾರ್ಡ್, ಎಲ್ಲ ಪಾಪಗಳನ್ನು ಸಂಪೂರ್ಣವಾಗಿ ವಿನಾಶ ಮಾಡುತ್ತದೆ. ಅಹಂ ಧುನ್ವಂತಿ ಕಾರ್ಸ್ನೇನ, ಸೂರ್ಯ ಕರಗಿದ ಮಂಜಿನಂತೆ, ರೈಟ್? ಸೂರ್ಯನಿಂದ ಕರಗಿದ ಮಂಜಿನಂತೆ. ಸೊ ಈ ರೀತಿ ಬೆಸ್ಟ್ ಪ್ರೋಸೆಸ್ ಇಸ್ ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆ ಅಂತ ಹೇಳಲಾಗಿದೆ. ಸೊ ಶಿಲಪ್ರಭಾದರು ಈ ಶ್ಲೋಕಕ್ಕೆ ಸುಮಾರು 5 ಪೇಜ್ ಬರಿತಾ ಇದ್ದಾರೆ, ಪರ್ಪಟ್. ಸೊ ತುಂಬ ಡೀಟೇಲ್ ಆಗಿ ವರ್ಣನೆ ಮಾಡ್ತಾರೆ. ಸೊ ಕೇವಲ ಪಾಪಕರ್ಮಗಳನ್ನು ನಾಶ ಮಾಡೋದು ಉಚಿತವಲ್ಲ. ಪಾಪಕರ್ಮದ ಪ್ರವೃತ್ತಿಯನ್ನ, ಪಾಪಕರ್ಮದ ಬೀಜವನ್ನು ಕೂಡ ನಾವು ನಾಶ ಮಾಡಬೇಕು. ಸೊ ಬೀಜ ಮೊಳಕೆ ಒಡೆಯೋದಿರ ಹಾಗೆ ನೋಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ನಾವು ಅದನ್ನ ಉರಿಬೇಕು, ಫ್ರೈಟ್. ಬೀಜಗಳನ್ನು ಉರಿದಾಗ ಅದನ್ನ ಮಣ್ಣಲ್ಲಿ ಹಾಕೋದು ಕೂಡ ಅದು ಮೊಳಕೆ ಹೊಡೆಯೋದಿಲ್ಲ. ಓಕೆ, ದಟ್ಸ್ ಫಸ್ಟ್ ಪಾಯಿಂಟ್. ಆರ್ ಯು ಹ್ಯಾವ್ ಟು ಡಿಕೇಟ್, ನೀರಲ್ಲಿ ಹಾಕಿ ಅದನ್ನ ಅದು ಕೊಳೆತಾಗ ಅದು ಮೊಳಕೆ ಹೊಡೆಯೋದಿಲ್ಲ. ಸೊ ಅದೇ ರೀತಿ ನಮ್ಮ ಬೀಜಗಳನ್ನ, ಕರ್ಮ ಬೀಜಗಳನ್ನ ನಾವು ಉರಿಯಬೇಕು. ಹೇಗೆ? ಭಕ್ತಿಯ ಸೇವೆಯಲ್ಲಿ, ಡೂಯಿಂಗ್ ಭಕ್ತಿ ಸೇವಾ, ಭಗವಂತನ ಸ್ಮರಣೆ, ಭಗವಂತನ ನಾಮಕೀರ್ತನೆ, ತೀವ್ರವಾದ ಭಗವಂತನ ಭಕ್ತಿ ಸೇವೆಯಿಂದ, ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷ ಪರಂ, ತೀವ್ರವಾದ ಭಕ್ತಿ ಸೇವೆಯಿಂದ ನಾವು ಭಗವಂತನನ್ನು ಗೆಲ್ಲಬಹುದು ಅಂತ ಹೇಳಲಾಗಿದೆ. ಸೊ ವಿ ಶುಡ್ ಡು ಸಿನ್ಸಿಯರ್ ಡಿವೋಷನಲ್ ಸರ್ವಿಸ್. ಸುಮ್ಮನೆ ಹಾಗಾಗಿ ಮಾಡಕ್ಕೆ ಹೋಗ್ಬಾರ್ದು, ತುಂಬ ಸಿನ್ಸಿಯರ್ ಆಗಿ ಮಾಡಬೇಕು. ಆಗ ಮಾತ್ರ ಭಗವಂತನನ್ನು ಪಡೆಯಲು ಸಾಧ್ಯವಾಗ್ತದೆ. ಸೊ ಲೆಟ್ಸ್ ಟ್ರೈ ಟು ಡು ಡಿವೋಷನಲ್ ಸರ್ವಿಸ್ ವೆರಿ ಸೀರಿಯಸ್ಲಿ, ರೈಟ್? ಸೊ ಇಂತಹ ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆ ಅವಕಾಶ ಸಿಗೋದು ತುಂಬಾ ವಿರಳ ಜನರಿಗೆ. ಮುಕ್ತಾನಾಂ ವಿಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮುನೆ ಅಂತ ಶುದ್ಧ ಭಕ್ತರ ಸಂಘ ಸಿಗೋದು ಕೋಟಿ ಜನರಲ್ಲಿ ಒಬ್ಬರಿಗೆ. ಎಲ್ಲರಿಗೂ ದೊರಕೋದಿಲ್ಲ ಈ ಒಂದು ಭಾಗ್ಯ. ಸೊ ಕೋಟಿ ಕೋಟಿ ಜನರಲ್ಲಿ ಒಬ್ಬರು ಶುದ್ಧ ಭಕ್ತರು ಸಿಗ್ತಾರೆ. ಸೊ ಅಂತ ಶುದ್ಧ ಭಕ್ತಿ ಮಾಡುವಂತ ಅವಕಾಶ ಸಿಗೋದು ಕೂಡ ತುಂಬಾ ದುರ್ಲಭ. ಏನೋ ನಮ್ಮ ಒಂದು ಸೌಭಾಗ್ಯ ಏನಂತಂದ್ರೆ ಶುದ್ಧ ಭಕ್ತಿ ಏನು ಅನ್ನೋದು ನಮ್ಗೆ ಗೊತ್ತಾಗಿದೆ ಅಷ್ಟೇ. ಅದೇ ಶುದ್ಧ ಭಕ್ತಿ ಪ್ರಾಕ್ಟೀಸ್ ಮಾಡೋ ಹಂತಕ್ಕೆ ನಾವಿಂದು ಬಂದಿಲ್ಲ. ಬಟ್ ಶುದ್ಧ ಭಕ್ತಿಯ ಏನು ಅನ್ನೋದು ಗೊತ್ತು ನಮಗೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾಧಿನಾವತಂ
ಆನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮಂ. ಶಿಲರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧು ಗ್ರಂಥದಲ್ಲಿ ಶುದ್ಧ ಭಕ್ತಿಯ ವರ್ಣನೆ ಮಾಡ್ತಾರೆ. ಅದೇನು? ಅನ್ಯ ಅಭಿಲಾಷಿತ ಶೂನ್ಯಂ, ಬೇರೆ ಏನೇ ಅಭಿಲಾಷೆ ಇರಬಾರ್ದು. ಕೇವಲ ಭಗವಂತನ ಸಂತುಷ್ಟಗೊಳಿಸಬೇಕು ಅನ್ನೋ ಅಭಿಲಾಷೆ ಮಾತ್ರ ಇರಬೇಕು. ರೈಟ್. ನನ್ನ ಜಪದಿಂದ ಭಗವಂತ ಸಂತುಷ್ಟನಾಗಲಿ, ನನ್ನ ಎಲ್ಲ ಕಾರ್ಯಗಳಿಂದ ಸೇವೆಯಿಂದ ಭಗವಂತ ಸಂತುಷ್ಟನಾಗಲಿ, ನನ್ನ ನೈವೇದ್ಯ ಸಮರ್ಪಣೆಯಿಂದ ಭಗವಂತ ಸಂತುಷ್ಟನಾಗಲಿ, ನನಗಾಗಿ ಏನು ಬೇಕಿಲ್ಲ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ. ಜ್ಞಾನ ಮತ್ತು ಕರ್ಮದ ಅಭಿಲಾಷೆ ಇಲ್ಲ ನನಗೆ. ಮುಕ್ತಿ ಅಥವಾ ಕರ್ಮಫಲದ ಅಭಿಲಾಷೆ ಇಲ್ಲ. ಆನುಕೂಲೇನ ಕೃಷ್ಣ ಅನುಶೀಲನಂ, ಕೃಷ್ಣನಿಗೆ ಅನುಕೂಲಕರವಾದ ರೀತಿಯಲ್ಲಿ ಸೇವೆಯನ್ನು ಮಾಡ್ತೀನಿ. ರೈಟ್. ಅದಕ್ಕೆ ಪ್ರತ್ಯುಪಕಾರವಾಗಿ ನಾನೇನು ಬಯಸೋದಿಲ್ಲ. ರೈಟ್. ಅನುಶೀಲನ ಭಕ್ತಿ ಉತ್ತಮ, ಇಂತಹ ಭಕ್ತಿಗೆ ಉತ್ತಮ ಭಕ್ತಿ ಅಂತ ಕರೀತಾರೆ. ಇಟ್ಟು ಉತ್ತಮ ಭಕ್ತಿ ತುಂಬಾ ವಿರಳ. ಭಗವಂತ ಎಲ್ಲರಿಗೂ ಉತ್ತಮ ಭಕ್ತಿಯನ್ನು ಕೊಡೋದಿಲ್ಲ. ಯಾಕಂದ್ರೆ ಯಾರಿಗೂ ಉತ್ತಮ ಭಕ್ತಿ ಕೊಡ್ತಾನೆ ಭಗವಂತ ಅವರ ದಾಸನಾಗ್ತಾನೆ. ಈ ಬಿಕಮ್ಸ್ ಎ ಡಿವೋಟಿ ಆಫ್ ದಟ್ ಡಿವೋಟಿ. ರೈಟ್. ಕೃಷ್ಣ ಅರ್ಜುನನ ಸಾರಥಿ ಆಗ್ತಾನೆ. ಕರೆಕ್ಟ್. ಸುಧಾಮ ಮನೆಗೆ ಬಂದಾಗ ಸುಧಾಮನ ಪಾದ ಸೇವೆಯನ್ನು ಮಾಡ್ತಾನೆ. ಸೊ ಕೃಷ್ಣ ಆ ಶುದ್ಧ ಭಕ್ತಿಗೆ ಯಾರಲ್ಲಿ ಶುದ್ಧ ಭಕ್ತಿ ಇದೆ ಭಗವಂತ ಅವರ ಸೇವೆಯನ್ನು ಮಾಡ್ತಾನೆ. ಅಂತಹ ಒಂದು ಶ್ರೇಷ್ಠವಾದ ಪದವಿ ಇದು. ಸೊ ಶುದ್ಧ ಭಕ್ತಿ ಹಂತದಲ್ಲಿ ನಾವು ಬಂದಾಗ ನಮ್ಮ ಮನಸ್ಸಲ್ಲಿರುವ ಎಲ್ಲಾ ಕಲ್ಮಶಗಳು ನಾಶವಾಗ್ತವೆ. ಸೊ ಅಂತಹ ಹಂತಕ್ಕೆ ನಾವು ಹೋಗಬೇಕಾಗಿದೆ. ಸೊ ಇದು ಅಸಾಧ್ಯವಲ್ಲ. ಸೊ ನಮ್ಮ ಸ್ತರದಲ್ಲಿ ಕಠಿಣ ಅಂತ ಅನಿಸ್ಬೋದು, ಬಟ್ ಶುದ್ಧ ಭಕ್ತರಿದ್ದಾರೆ, ಶುದ್ಧ ಭಕ್ತಿಯ ಒಂದು ಸ್ತರವನ್ನು ತಲುಪಿದ್ದಾರೆ. ಸೊ ಅಂತಹ ಸ್ತರಕ್ಕೆ ನಾವು ಕೂಡ ಹೋಗ್ಬೋದು. ಬಟ್ ವಿ ಶುಡ್ ಪ್ರಾಕ್ಟೀಸ್. ನಾವು ತೀವ್ರವಾಗಿ ಪ್ರಾಕ್ಟೀಸ್ ಮಾಡಬೇಕು. ರೈಟ್. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸುಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾ ವ್ಯತ್ಯತತ್ವ. 1000 ಜನರಲ್ಲಿ ಒಬ್ಬರು ಮೋಕ್ಷಕ್ಕಾಗಿ ಬಯಸ್ತಾರೆ. ಅಂತಹ 1000 ಜನರಲ್ಲಿ ಒಬ್ಬನು ಕೃಷ್ಣ ಭಕ್ತನಾಗ್ತಾನೆ. ಸೊ ಇದು ತುಂಬಾ ದುರ್ಲಭವಾದದ್ದು. ರೈಟ್. ಯಥಾ ಅಗ್ನಿ ಸುಸಮೃದ್ಧಾರ್ಚಿ ಕರೋತಿ ಏಧಾಂಸಿ ಭಸ್ಮಸಾತ್ ತಥಾ ಮದ್ವಿಷಯ ಭಕ್ತಿ ಉದ್ಧವಾಯಿವಾಂಶಿ ಕೃಷ್ಣ ಸಹ. ಹೇಗೆ ಒಂದು ಕಟ್ಟಿಗೆಗೆ ಬೆಂಕಿ ಹಚ್ಚಿದ್ರೆ ಕಟ್ಟಿಗೆ ಸುಟ್ಟು ಭಸ್ಮವಾಗ್ತದೆ, ಅದೇ ರೀತಿ ಯಾರು ನನ್ನ ಭಕ್ತಿ ಸೇವನೆ ಮಾಡ್ತಾರೆ ಅವರೆಲ್ಲ ಕರ್ಮಗಳು ನಾಶವಾಗ್ತವೆ ಅಂತ ಕೃಷ್ಣ ಉದ್ಧವನಿಗೆ ಉದ್ಧವ ಗೀತೆಯಲ್ಲಿ 11ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಎನ್ನಾಮದೇ ಶ್ರವಣಾನುಕೀರ್ತನಾದ್ಯಪ್ಪ ಪ್ರಣಾದ್ಯಸ್ಮರಣಾದಪಿ ಕ್ವಚಿತ್ ಸ್ವಾದೋಪಿ ಸದ್ಯ ಶವನಾಯ ಕಲ್ಪತೆ ಕುತ ಪುನಸ್ತೆ ಭಗವನ್ನು ದರ್ಶನಾತ್. ರೈಟ್. ಮತ್ತೆ ಭಗವಂತನ ನಾಮಸ್ಮರಣೆಯಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ, ತೀವ್ರವಾದ ಭಗವಂತನ ನಾಮಸ್ಮರಣೆಯಿಂದ ಕೂಡ ಈ ಪಾಪದ ಬೀಜಗಳೆಲ್ಲ ಸುಟ್ಟೋಗ್ತವೆ. ರೈಟ್. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್. ಚೇತೋ ದರ್ಪಣ ಮಾರ್ಜನಂ ಭವಮಹಾದಾವಾಗ್ನಿ ನಿರ್ವಾಪಣಂ. ಸೊ ಹಾರ್ಟ್ ಬಿಕಮ್ಸ್ ಕ್ಲೀನ್ ಬೈ ಚಾಂಟಿಂಗ್ ದ ಹರೇ ಕೃಷ್ಣ ಮಂತ್ರ. ಸೊ ಈ ರೀತಿ ನಾವು ತೀವ್ರವಾಗಿ ಭಕ್ತಿ ಸೇವೆಯನ್ನು ಮಾಡಿದಾಗ ನಮ್ಮ ಹೃದಯ ಶುದ್ಧವಾಗ್ತದೆ ಅಂತ ಹೇಳಲಾಗಿದೆ. ಹೀಗೆ ಇನ್ನೊಂದು ಶ್ಲೋಕವನ್ನು ಓದಿ ಇವತ್ತಿಗೆ ವಿರಾಮವನ್ನು ನೀಡೋಣ. ನಂತರ ಯಾರು ಪ್ರಶ್ನೆ ಇದಕ್ಕೆ ಕೇಳಬಹುದು. ನ ತಥಾ ಭಗವಾನ್ ರಾಜನ್ ಭೂಯೇದ ತಪ ಆದಿಭಿಃ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿಷೇವಯ. ಯಾರು ಓದ್ತೀರಾ ಈಗ? ಹರೇ ಕೃಷ್ಣ ಪ್ರಭು. ಓದ್ನಾ? ಟ್ರಾನ್ಸ್ಲೇಷನ್ ಓದ್ತೀನಿ ಪ್ರಭು. ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಉತ್ತರ ಮಾತಾಜಿ. ಓದಿ. ಹರೇ ಕೃಷ್ಣ. ನನ್ನ ಪ್ರಿಯ ರಾಜನೇ, ಪಾಪಿಯು ಭಗವಂತನ ನಿಜ ಭಕ್ತನ ಸೇವೆಯಲ್ಲಿ ನಿರತನಾದರೆ ಮತ್ತು ತನ್ನ ಜೀವನವನ್ನು ಕೃಷ್ಣನ ಪಾದಾರವಿಂದಗಳಲ್ಲಿ ಮುಡಿಪಾಗಿಡುವುದು ಹೇಗೆಂದು ಕಲಿತರೆ ಅವನು ಸಂಪೂರ್ಣವಾಗಿ ಪರಿಶುದ್ಧನಾಗಬಹುದು. ನಾನು ಈ ಹಿಂದೆ ವಿವರಿಸಿದಂತೆ ಕೇವಲ ವ್ರತ, ತಪಸ್ಸು, ಬ್ರಹ್ಮಚರ್ಯ ಮತ್ತು ಇತರ ಪ್ರಾಯಶ್ಚಿತ್ತ ವಿಧಾನಗಳನ್ನು ಅನುಸರಿಸಿದ ಮಾತ್ರಕ್ಕೆ ವ್ಯಕ್ತಿಯು ಪರಿಶುದ್ಧನಾಗುವುದಿಲ್ಲ. ಹರೇ ಕೃಷ್ಣ. ಥ್ಯಾಂಕ್ ಯು. ಧನ್ಯವಾದ. ಇನ್ನೊಂದು ಕೇವಲ ಭಕ್ತಿ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರೆ ಶುದ್ಧನಾಗ್ತಾನೆ. ಆದ್ರೆ ಇನ್ನೊಂದು ಮಾರ್ಗವಿದೆ. ಅದೇನು? ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ರ. ಕೃಷ್ಣಾರ್ಪಿತ ಪ್ರಾಣ ಅಂದ್ರೆ ಯಾರು ಕೃಷ್ಣನಿಗೆ ತಮ್ಮ ಪ್ರಾಣ ಅರ್ಪಿತ ಮಾಡಿದ್ದಾರೆ, ತತ್ಪುರುಷ ಅಂತಹ ಜನರಿಗೆ ನಿಷೇವಯ ಸೇವೆಯನ್ನು ಸಲ್ಲಿಸಬೇಕು ಅಂತ. ಓಕೆ. ಅಂದರೆ ಕೃಷ್ಣನಿಗೆ ಪ್ರಿಯರಾದ ಭಕ್ತರಿಗೆ ಸೇವೆಯನ್ನು ಕೂಡ ಸಲ್ಲಿಸೋದ್ರಿಂದ ನಮ್ಮ ಪಾಪ ಕರ್ಮ ಬೀಜಗಳು ನಾಶವಾಗ್ತವೆ. ನ ತಥಾಯಿ ಭಗವಾನ್ ರಾಜನ್ ಪೂಯತ ತಪ ಆದಿವಿಹಿ. ತಪಸ್ಸು ಮತ್ತೆ ಇತ್ಯಾದಿ ತಪಸ ಬ್ರಹ್ಮಚರ್ಯೇಣ ಶಮೇನ ದಮೇನ
ಈ ಮಾರ್ಗದಿಂದ ಹೃದಯ ಅಷ್ಟು ಶುದ್ಧವಾಗುವುದಿಲ್ಲ. ಆದರೆ ಶುದ್ಧ ಭಕ್ತರಿಗೆ ನಾವು ಸೇವೆಯನ್ನು ಸಲ್ಲಿಸಿದರೆ, ಶೀಲ ಪ್ರಭುಪಾದರು ಮತ್ತು ಇತರ ಶುದ್ಧ ಭಕ್ತರಿಗೆ ನಾವು ಸೇವೆಯನ್ನು ಸಲ್ಲಿಸಿದಾಗ ನಮ್ಮ ಹೃದಯ ಕಂಪ್ಲೀಟ್ ಆಗಿ ಪರಿಶುದ್ಧವಾಗುತ್ತದೆ ಅಂತ ಹೇಳ್ತಾರೆ. ಅಂತಹ ಮಹಾತ್ಮರಿಗೆ ನಾವು ಸೇವೆಯನ್ನು ಸಲ್ಲಿಸಬೇಕು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಃ ಭಜಂತಿ ಅನನ್ಯ ಮನಸ್ಸೋ ಜ್ಞಾತ ಭೂತಾದಿಮವೇ. ಯಾರು ಭಗವಂತನಿಗೆ ಶರಣಾಗಿದ್ದಾರೆ ಅವರಿಗೆ ಮಹಾತ್ಮ ಅಂತ ಕರೀತಾರೆ. ರೈಟ್, ಭಗವಂತನ ಶುದ್ಧ ಭಕ್ತರಿಗೆ ಮಹಾತ್ಮ ಅಂತ ಕರೀತಾರೆ. ಸೊ ಅಂತಹ ಮಹಾತ್ಮರಿಗೆ ಸೇವೆಯನ್ನು ಸಲ್ಲಿಸಿದಾಗ ನಾವು ಕೂಡ ಶುದ್ಧ ಭಕ್ತರಾಗಬಹುದು. ಸೊ ಇದು ಇನ್ನೊಂದು ಮಾರ್ಗ. ಸೊ ನೇರವಾಗಿ ಕೃಷ್ಣನಿಗೆ ಸೇವೆ ಸಲ್ಲಿಸುವುದು ಅಥವಾ ಭಕ್ತರಿಗೆ ಸೇವೆಯನ್ನು ಸಲ್ಲಿಸುವುದು, ಇವೆರಡರಲ್ಲಿ ಯಾವುದು ಸರಳವಾದದ್ದು? ಭಕ್ತಿ ಸೇವೆ. ಭಕ್ತರ ಸೇವೆ ತುಂಬಾ ಸರಳ, ಯಾಕಂದ್ರೆ ಭಕ್ತರು ಸಿಗ್ತಾರೆ ನಮಗೆ. ಸೊ ಭಕ್ತರ ಸೇವೆಯನ್ನು ಮಾಡೋದ್ರಿಂದ ನಾವು ನಮ್ಮ ಹೃದಯವನ್ನ ಕಂಪ್ಲೀಟ್ ಆಗಿ ಪರಿಶುದ್ಧಗೊಳಿಸಬಹುದು ಅನ್ನೋದು ಒಂದು ಮಾತನ್ನ ಇಲ್ಲಿ ಶುಕದೇವ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಈಗ ಮುಂದೆ ಈ ಸೆಕ್ಷನ್ ಕಂಟಿನ್ಯೂ ಆಗ್ತದೆ, ನಾವು ಮುಂದಿನ ವಾರ ನೋಡೋಣ. ಸೊ ಮುಂದಿನ ವಾರ ನಾನು ಒಂದು ಬೇರೆ ಪ್ರೋಗ್ರಾಮ್ ಅಲ್ಲಿ ಇರ್ತೀನಿ. ಸೊ ನಾವು ಗ್ರೂಪ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ. ಮುಂದಿನ ವಾರ ಕ್ಲಾಸ್ ಇರೋದಿದ್ರೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಉಡುಪಿ, ಅಲ್ಲಿ ಒಂದು ಕಾರ್ಯಕ್ರಮ ಇದೆ ನಮ್ದು. ಸೊ ಒಂದು ವೇಳೆ ಏನಾದ್ರು ಸ್ಕೆಡ್ಯೂಲ್ ಚೇಂಜ್ ಆದ್ರೆ ಕ್ಲಾಸ್ ಇರ್ತದೆ, ಆದರೆ ಸದ್ಯಕ್ಕೆ ಕ್ಲಾಸ್ ಇರೋದು ಡೌಟ್. ಓಕೆ. ಸೊ ಹರೇ ಕೃಷ್ಣ ಪ್ರಭು, ಲಾಸ್ಟ್ ಅಲ್ಲಿ ಒಂದು ಭಗವದ್ಗೀತೆ ಶ್ಲೋಕ ಹೇಳಿದ್ರಲ್ಲ ಪ್ರಭು, ನಂಬರ್ ಏನು ಪ್ರಭು ಅದು? ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಃ. ಎಸ್ ಪ್ರಭು. ಅದರ ಶ್ಲೋಕ ಹೆಸರು ಅದು 9.13. 9.13. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ ಒಂದು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು, ಇವಾಗ ಈ ಅಟೋನ್ಮೆಂಟ್ ಬಗ್ಗೆ ಹೇಳಿದಾರಲ್ಲ ಪ್ರಭು ಇಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಒಂದು ಜಿಸ್ಟ್ ಕೊಡ್ತೀರಾ ಪ್ರಭು, ಏನು ಅಂತ ಈ ಶ್ಲೋಕದಿಂದ? ಯಾವ್ದ್ರ ಬಗ್ಗೆ? ಅಟೋನ್ಮೆಂಟ್, ಪ್ರಾಯಶ್ಚಿತ್ತದ ಬಗ್ಗೆ. ಪ್ರಾಯಶ್ಚಿತ್ತ ಅಂದ್ರೆ ಪ್ರಾಯಶ್ಚಿತ್ತ, ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಇರ್ತದೆ. ಕಳ್ತನ ಮಾಡಿದ್ರು ಅವ್ರ ಕೈ ಕಟ್ ಮಾಡೋದು ಪ್ರಾಯಶ್ಚಿತ್ತ, ಪನಿಷ್ಮೆಂಟ್. ಆದ್ರೆ ಕಳ್ತನ ಮಾಡೋ ಪ್ರವೃತ್ತಿ ಹೋಗೋದಿಲ್ಲ. ಕರೆಕ್ಟಾ? ಮಕ್ಕಳು ಸ್ಕೂಲಲ್ಲಿ ಏನೋ ತಪ್ಪು ಮಾಡ್ತಾರೆ, ಆಗ ಟೀಚರ್ ಏನ್ ಮಾಡ್ತಾರೆ, ಅದು ಹೊರಗಡೆ ನಿಂತ್ಕೋ ಪನಿಷ್ಮೆಂಟ್, ಅದ ಬೆಂಚ್ ಮೇಲೆ ನಿಂತ್ಕೋ ಪನಿಷ್ಮೆಂಟ್ ಕೊಡ್ತಾರೆ. ಆದ್ರೆ ಮಕ್ಕಳು ಆ ರೀತಿ ಪ್ರಾಯಶ್ಚಿತ್ತದಿಂದ ಸುಧಾರಿಸೋದಿಲ್ಲ, ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಆ ಒಂದು ಪ್ರವೃತ್ತಿ ಸ್ವಭಾವ ಬೆಳೆದು ಬಿಟ್ಟಿದೆ ಆ ರೀತಿ. ಸೊ ಕೇವಲ ಪ್ರಾಯಶ್ಚಿತ್ತದಿಂದ ಅವರನ್ನ ಸರಿ ಮಾಡಲು ತಿದ್ದಲು ಸಾಧ್ಯವಿಲ್ಲ. ಅದೇ ರೀತಿ ಪಾಪ ಕರ್ಮಗಳನ್ನ ಪ್ರಾಯಶ್ಚಿತ್ತದಿಂದ, ಯಾರೋ ಮಾಂಸ ತಿಂದಿದ್ದಾರೆ ಫಾರ್ ಎಕ್ಸಾಂಪಲ್, ಇಡೀ ಜೀವನ ಮಾಂಸ ತಿಂದಿದ್ದಾರೆ, ಅದಕ್ಕೆ ಪ್ರಾಯಶ್ಚಿತ್ತ ಏನು? ಶಾಸ್ತ್ರವೇನು ಕೊಟ್ಟಿರ್ತಾರೆ ಅದಕ್ಕೆ ಪ್ರಾಯಶ್ಚಿತ್ತ, ಈ ರೀತಿ ಪೂಜೆ ಮಾಡ್ಬೇಕು, ಅದು ಮಾಡ್ಬೇಕು ಅಂತ. ಬಟ್ ಅದರಿಂದ ಅದು ನಾಶವಾಗುವುದಿಲ್ಲ. ರೈಟ್, ಮತ್ತೆ ಪಾಪವನ್ನು ಮಾಡ್ತಾನೆ. ಸಪೋಸ್ ಒಂದು ತುಂಬಾ ತಿನ್ನೋ ಉದಾಹರಣೆ ನೋಡಿ, ಈಗ ಈ ಸೀಸನ್ ಅಲ್ಲಿ ಸುಮಾರು ಜನ ಅಯ್ಯಪ್ಪ ಸ್ವಾಮಿ ಹೋಗ್ತಾರೆ, 1 ತಿಂಗಳು ಏನು ತಿನ್ನೋದಿಲ್ಲ, ಪ್ರಾಯಶ್ಚಿತ್ತ ಮಾಡ್ತಾರೆ. ಆದರೆ ಇಡೀ ವರ್ಷ ಕೆಲವೊಬ್ರು ತಿಂತಾರೆ, ಮತ್ತೆ ಪ್ರಾಯಶ್ಚಿತ್ತ ಮಾಡ್ತಾರೆ. ಏನು ಉಪಯೋಗ ಇದ್ರದ್ದು? ರೈಟ್, ಸಚ್ ಕೈಂಡ್ ಆಫ್ ಪ್ರಾಯಶ್ಚಿತ್ತ ಇಸ್ ಯೂಸ್ಲೆಸ್. ಕರೆಕ್ಟ್? ಸೊ ನಿಜವಾದ ಪ್ರಾಯಶ್ಚಿತ್ತ ಅನ್ನಂದ್ರೆ ಆ ಪಾಪ ಮಾಡೋ ಪ್ರವೃತ್ತಿಯೇ ತೊಳೆದು ಹಾಕ್ಬೇಕು, ಅದು ಭಕ್ತಿ ಸೇವೆ. ಅದಕ್ಕೆ ಅನಾಲಜಿ ಇದು ಕೊಟ್ರಲ್ಲ ಪ್ರಭು, ಇದು ವೇಣು ಬ್ಯಾಂಬೂಸ್, ಅದು ಬಿದಿರಿನ ಗಿಡ ಸುಡುತ್ತೆ, ಬಟ್ ಬೇರೆ ಇನ್ನೂ ನೆಲದಲ್ಲಿ ಊರು ಇರುತ್ತೆ, ಸೊ ಮತ್ತೆ ಚಿಗುರುತ್ತದು. ಅದಕ್ಕೆ ಪಾಪ ಪ್ರವೃತ್ತಿ ನಾಶ ಮಾಡ್ಬೇಕಂದ್ರೆ ಬೇರೆ ಸಮೇತ ಕಿತ್ತಾಗ್ಬೇಕು. ಸೊ ಅದು ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಸೊ ಭಾಗವತದ ವಿಷಯನೇ ಅದು, ಭಕ್ತಿ ಸೇವೆ. ಭಕ್ತಿ ಹೊರತಾಗಿ ಭಾಗವತ ಏನು ಹೇಳೋದಿಲ್ಲ. ಸೊ ಭಾಗವತ ಇದಲ್ಲಿ ಕೊಟ್ಟಿರೋ ಹಾಗೆ ನಾವು ಭಾಗವತ ಶ್ರವಣ ಕೀರ್ತನೆ ಮಾಡಿದರೆ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಚಿತ್ತ ಕ್ರಮೇಣವಾಗಿ ಶುದ್ಧವಾಗ್ತದೆ, ಪಾಪ ಪ್ರವೃತ್ತಿಯ ಬೀಜ ಕೂಡ ನಾಶ ಆಗ್ತದೆ. ಓಕೆ ಮಾತಾಜಿ. ಥ್ಯಾಂಕ್ಸ್ ಪ್ರಭು. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಪ್ರಣಾಮ್ ಪ್ರಭು. ಇವಾಗ ಆ ಪಾಪ ನಮ್ಮ ಮನ್ಸಿಗೆ, ಪಾಪ ಮಾಡದೇ ಇದ್ರು ಅದ್ ಮನ್ಸಿಗೆ ಬಂದ್ರೂನು ಅದು ತಪ್ಪಾಗುತ್ತಾ? ಮನಸ್ಸಲ್ಲಿ ಬರ್ತಾ ಇದೆ ಅಂತಂದ್ರೆ ಮನಸ್ಸಲ್ಲಿ ಪ್ರವೃತ್ತಿ ಇದೆ. ಅವಕಾಶ ಸಿಕ್ಕಾಗ ಅದು ಮೊಳಕೆ ಹೊಡಿತದೆ. ರೈಟ್, ಕಳ್ಳನಿಗೆ ಕಳ್ತನ ಮಾಡೋ ಪ್ರವೃತ್ತಿ ಇದೆ, ಆದ್ರೆ ಯಾವ್ದಾದ್ರು ಕಾರ್ ನೋಡಿದಾಗ ಕಳ್ತನ ಮಾಡ್ಬೇಕಂತ ಐಡಿಯಾ ಬರ್ತದೆ ಅವನಿಗೆ.
ಸೊ ಪ್ರವೃತ್ತಿ ಇದೆ, ಆದರೆ ಸೂಕ್ತವಾದ ಒಂದು ವಾತಾವರಣದಲ್ಲಿ ಅದು ಚಿಗುರುತ್ತದೆ. ಕರೆಕ್ಟ್. ಸೊ ಆ ಒಂದು ಪ್ರವೃತ್ತಿಯನ್ನು ನಾಶ ಮಾಡಬೇಕಂದ್ರೆ ಸತತವಾಗಿ ನಾಮ ಸಂಕೀರ್ತನೆ ಮಾಡ್ತಾ ಇರಬೇಕು, ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಆ ಭಗವಂತನ ಸ್ಮರಣೆಯಿಂದ ಅದೆಲ್ಲ ನಾಶವಾಗ್ತದೆ. ಧನ್ಯವಾದಗಳು. ಮುಸ್ಲಿಂ. ಮತ್ತೇನಾದ್ರು ಪ್ರಶ್ನೆಗಳಿದಾವ? ಇವತ್ತಿನ ವಿಷಯ ಇಷ್ಟ ಆಯ್ತಾ? ಒಳ್ಳೆ ಇಂಪಾರ್ಟೆಂಟ್ ವಿಷಯ ಇವತ್ತು. ಇನ್ನು ಕತೆ ಸ್ಟಾರ್ಟ್ ಆಗಿಲ್ಲ, ಅಜಾಮಿಲ್ ಕತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಭಕ್ತಿಯ ಮಹಿಮೆಯನ್ನು ಹೇಳೋದಕ್ಕೋಸ್ಕರ ಅಜಾಮಿಲ್ ಕತೆ ಹೇಳ್ತಾರೆ. ಈ ಭಕ್ತಿ ಬಗ್ಗೆ ನಾನು ಹೇಳಿದ್ದೀನಿ, ಇದಕ್ಕೆ ಉದಾಹರಣೆ ನೋಡಿ ಅಜಾಮಿಲನ ಕತೆ ಅಂತ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತನಿಗೆ ಅಜಾಮಿಲನ ಕಥೆನ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಆ ಕಥೆನ ನಾವು ಮುಂದಿನ ವಾರ ಸ್ಟಾರ್ಟ್ ಮಾಡೋಣ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಲಾ ಗ್ರೂಪ್ ಯಾರು ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾರೆ ಇವತ್ತು ಈ ಕ್ಲಾಸಲ್ಲಿ? ಫಸ್ಟ್ ಟೈಮ್ ಬಂದವರು ಯಾರಾದ್ರೂ ಇದ್ದೀರಾ? ಹರೇ ಕೃಷ್ಣ ಪ್ರಭು, ನಾನ್ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದೀನಿ ಪ್ರಭು, ಭಾಗವತ ಹೌದಾ? ಕ್ಲಾಸ್. ಓಕೆ, ಯಾರ ಪರಿಚಯದಿಂದ ಬಂದಿದ್ದೀರಾ ನೀವು? ಹಾಗಲ್ಲ ಪ್ರಭುಜಿ, ಅಂದ್ರೆ ಭಾಗವತದ ಕ್ಲಾಸ್ ನಿಮ್ದು ಫಸ್ಟ್ ಟೈಮ್ ಇವತ್ತು ಜಾಯ್ನ್ ಆಗಿದ್ದೀನಿ ಪ್ರಭು. ಬೇರೆ ಕ್ಲಾಸಸ್ ಎಲ್ಲ ಕೇಳ್ತಾ ಇರ್ತೀನಿ ಗುಲ್ಬರ್ಗದಿಂದ ಪ್ರಭುಜಿ, ಇದು ಇಸ್ಕಾನ್ ಸೆಂಟರ್ ಇಂದ ಪ್ರಭುಜಿ. ಅಚ್ಚಾ, ಓಕೆ. ಗ್ರೂಪ್ ಅಲ್ಲಿಂದ ಗೊತ್ತಾಯ್ತಾ ನಿಮಗೆ? ಓಕೆ, ಹಾ, ಗ್ರೂಪ್ ಇಂದ ಗೊತ್ತಾಯ್ತು. ಸೊ ಹಾಗೆ ಇನ್ನೊಂದು ವಿಷಯ ತಿಳಿಸ್ಬೇಕಾಗಿತ್ತು ಪ್ರಭುಜಿ. ಹಾ, ಏನದು?